ಶ್ರೀ ಶುರು ಮಾಡೋಣ. ಗುರುಭ್ಯೋ ನಮಃ. ಓಂ ಒಂದ್ ನಿಮಿಷ ಜನ್ಮಾದ್ಯ ಹಾ ಆಚಾರ್ಯರ ಒಂದ್ ನಿಮಿಷ ಪರಿಚಯ ಮಾಡ್ಬಿಡ್ತೀವಿ, ಆಮೇಲೆ ಶುರು ಮಾಡೋಣ. ಸರಿ ಸರಿ ಸರಿ. ಎಲ್ಲರಿಗೂ ನಮಸ್ಕಾರ. ವೈಶಾಖ ಶುದ್ಧ ದ್ವಿತೀಯ ದಿನ ನಾವಿಲ್ಲಿ ಸೇರಿದ್ದೇವೆ ಶ್ರೀಮದ್ ಭಾಗವತ ಶ್ರವಣಕ್ಕೆ. ಇಂಡಿಯಾದಲ್ಲಿ ಇವತ್ತು ಅಕ್ಷಯ ತೃತೀಯ. ಎಲ್ಲರಿಗೂ ಶುಭಾಶಯಗಳು. ಶ್ರೀ ರಾಮನವಮಿ ಪ್ರಯುಕ್ತ ಸ್ಯಾಂಡಿಯಾಗೋ ಸತ್ಸಂಗ ಏರ್ಪಾಡು ಮಾಡಿರುವ ಶ್ರೀಮದ್ ಭಾಗವತ ಕಥಾಶ್ರವಣದ ದಶಮ ಸ್ಕಂದ ಉತ್ತರಾರ್ಧ ಪ್ರವಚನ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅವರು. ಅವರಿಗೆ ಸ್ಯಾಂಡಿಯಾಗೋ ಸತ್ಸಂಗದ ಪರವಾಗಿ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಮಾಡುತ್ತಾ, ನೆರೆದಿರುವ ಎಲ್ಲಾ ಭಕ್ತರಿಗೂ ಸ್ವಾಗತ ಕೋರುತ್ತಾ, ಶ್ರೀ ಮಹಿಧರ್ ಕಟ್ಟಿ ಅವರು, ನಮ್ಮ ಸಂಘದ ಸದಸ್ಯರಾದ ಮಹಿಧರ್ ಅವರು ಆಚಾರ್ಯರ ಪರಿಚಯ ಮಾಡಿಕೊಡ್ಬೇಕೆಂದು ಕೇಳ್ಕೊತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಗುರುಭ್ಯೋ ನಮಃ. ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅವರು 12 ವರ್ಷ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಪೇಜಾವರ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡಿದರು. ವಿದ್ಯಾರ್ಥಿಗಳಾದಾಗಲೇ ಸಾಂಖ್ಯ ಮತ್ತು ವೇದಾಂತ ಭಾಷಣಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದಂತಹ ಕೀರ್ತಿ ನಾಗಸಂಪಿಗೆ ಆಚಾರ್ಯರದಾಗಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ಆಚಾರ್ಯರದ್ದು ಮಹತ್ ಕೊಡುಗೆ. 1981ರಿಂದ 2000 ಇಸ್ವಿಯವರೆಗೆ ಸುಮಾರು 20 ವರ್ಷ ಮೈಸೂರಿನ ಪ್ರತಿಷ್ಠಿತ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಕಾರ್ಯನಿರ್ವಹಿಸಿ ಸುಮಾರು 15 ಪುಸ್ತಕಗಳನ್ನು ಹೊರ ತಂದರು. ಇಸ್ವಿ 2001ರಿಂದ ಪೇಜಾವರ ಶ್ರೀಮಠದ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದಲ್ಲಿ ನಿರ್ದೇಶಕರಾಗಿ ಇತ್ತೀಚೆಗೆ ಅಷ್ಟೇ ನಿವೃತ್ತರಾಗಿದ್ದಾರೆ. 23 ವರ್ಷಗಳಲ್ಲಿ ಸುಮಾರು 225ಕ್ಕೂ ಹೆಚ್ಚು ಕೃತಿಗಳು ಬಿಡುಗಡೆಯಾಗಿವೆ. ಅಲ್ಲಿ ಅತಿ ವಿಶೇಷ ಸಂಗತಿ ಏನಂದ್ರೆ ಸುಮಾರು 100 ಪುಸ್ತಕಗಳು ಸಂಶೋಧನಾ ಮಂದಿರದಿಂದ ಹೊರ ಬಂದಿವೆ. ಅವು ಆಚಾರ್ಯಗಳದ್ದೇ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಆಚಾರ್ಯರ ಸೇವೆಯನ್ನು ಗೌರವಿಸಿ ಅನೇಕ ಪ್ರಶಸ್ತಿಗಳನ್ನು ನೀಡಿದೆ. ಭಾರತದ ಕೇಂದ್ರ ಸರ್ಕಾರ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರಕ್ಕೆ ಅತ್ಯುತ್ತಮ ಸಂಶೋಧನಾ ಕೇಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಅತ್ಯುತ್ತಮ ಸಂಶೋಧಕರು ಎಂದು ಆಚಾರ್ಯರಿಗೆ ಪ್ರಶಸ್ತಿ ನೀಡಿದೆ. ಅಲ್ಲದೆ ಹಲವು ಮಠ ಹಾಗೂ ಮಠಾಧಿಪತಿಗಳಿಂದ ಸನ್ಮಾನ ಪ್ರಶಸ್ತಿಗಳು ಒದಗಿವೆ. ಸಂಶೋಧನಾ ಕಾರ್ಯಗಳಲ್ಲದೆ ಆಚಾರ್ಯರು ವಿಶೇಷ ವಾಗ್ಮಿಗಳು. ಅವರ ಪ್ರವಚನಗಳು, ಪಾಠಗಳು, ಚರ್ಚೆಗಳು ಸಾಮಾಜಿಕ ಅಂತರ್ಜಾಲದಲ್ಲಿ ಬಹುಲಭ್ಯ. ಡಾಕ್ಟರ್ ಆನಂದ ತೀರ್ಥ ಆಚಾರ್ಯರು ಇವತ್ತಿಗೆ ನಮ್ಮ ಜೊತೆ ಸೇರಿದ್ದು ನಮ್ಮೆಲ್ಲರ ಭಾಗ್ಯ. ಈಗ ಆಚಾರ್ಯರಿಂದ ಶ್ರೀಮದ್ ಭಾಗವತದ ದಶಮ ಸ್ಕಂದದ ಉತ್ತರಾರ್ಧವನ್ನು ತಿಳಿಯೋಣ. ಆಚಾರ್ಯ ನಮಸ್ಕಾರ. ಹರೇ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮುಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದೇಶಗಳಲ್ಲಿ ವಾಸ ಮಾಡತಕ್ಕಂಥ ಭಾರತೀಯರು, ತತ್ರಾಪಿ ಮಾಧ್ವರು ಬಹಳ ಶ್ರದ್ಧೆಯಿಂದ
ಎಲ್ಲರಿಗೆ ಭಾಗವತವನ್ನ ಕೇಳಿಸ್ಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಅತ್ಯಂತ ಸ್ತುತ್ಯವಾಗಿದೆ, ಮಾನ್ಯವಾಗಿರತಕ್ಕಂತಹದ್ದು. ಶ್ರೀಮದ್ ಭಾಗವತದಲ್ಲಿ ಶುಕಮುನಿಗಳು ಹೇಳುತ್ತಾರೆ, ಎರಡು ಮಹತ್ವದ ವಿಷಯಗಳು. ಒಂದು, ಹರಿಕಥಾಶ್ರವಣದ ಫಲ ಮುಕ್ತಿ. ಮುಕ್ತಿಗೆ ಸೋಪಾನವಾದ್ದು ಹರಿಕಥಾಶ್ರವಣ ಅಂತ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗ ಕೈವಲ್ಯ ಸಂಭೃತ ಪದಸ್ವತ ಭಕ್ತಿಯೋಗ ಕೋ ನಿರ್ವೃತೋ ಹರಿಕಥಾಸು ರತಿಂ ನ ಕುರ್ಯಾತ್ ಅಂತ ಶುಕಮುನಿಗಳ ಮಾತು. ಇದರ ಅಭಿಪ್ರಾಯ ಹೀಗಿದೆ. ನಮ್ಮ ಜೀವನದಲ್ಲಿ ರಾಮ, ಕೃಷ್ಣ, ವ್ಯಾಸರ ಕಥೆಗಳನ್ನ ನಾವು ಕೇಳ್ತಾ ಹೋದ್ವಿ ಅಂದ್ರೆ ಮೊಟ್ಟ ಮೊದಲನೇ ಇದ್ದು ಆತ್ಮಪ್ರಸಾದ. ಮನಸ್ಸು ಉದ್ವೇಗವನ್ನು ಕಳೆದುಕೊಳ್ಳುತ್ತದೆ. ಸಂಸಾರದ ತಾಪಗಳಲ್ಲಿ ನೊಂದು ಬೆಂದಿರತಕ್ಕಂತಹ ಸಾತ್ವಿಕ ಜೀವರು ಕೃಷ್ಣ ಕಥೆಯನ್ನು ಕೇಳ್ತಾ ಕೇಳ್ತಾ ಇರುವಂತೆ ಮನಸ್ಸಿನ ಉದ್ವೇಗ ಎಲ್ಲ ಶಮನ ಆಗ್ತದೆ. ಸಂಸಾರದ ತಾಪಗಳನ್ನ ಮನುಷ್ಯ ಮರೆತು ಬಿಡುತ್ತಾನೆ. ಮನಸ್ಸು ಪ್ರಸನ್ನ ಆಗ್ತದೆ. ಅಬ್ನಾರ್ಮಲ್ BP ನಾರ್ಮಲ್ಗೆ ಬರ್ತದೆ. ಹರಿಕಥಾ ಶ್ರವಣ ಮಾಡ್ತಾ ಇರುವಾಗ 1 ಗಂಟೆ, 1.5 ಗಂಟೆ, 2 ಗಂಟೆ ಕಳೆದದ್ದೇ ಗೊತ್ತಾಗುವುದಿಲ್ಲ. ಇನ್ನಷ್ಟು ಕೇಳಬೇಕು, ಇನ್ನಷ್ಟು ಕೇಳಬೇಕು ಅಂತ ಶ್ರದ್ಧೆ ಉಂಟಾಗ್ತದೆ. ಆತ್ಮನಿಗೆ ದೊಡ್ಡ ಲಾಭ ಇದೆ ಇದರಿಂದ. ಆತ್ಮ ಅನ್ನೋ ಪದಕ್ಕೆ 2 ಅರ್ಥ, ಮನಸ್ಸು ಮತ್ತು ಆತ್ಮ ಅಂದ್ರೆ ಜೀವಾತ್ಮ. ಯಾವಾಗ ಮನಸ್ಸು ಮಾಲಿನ್ಯವನ್ನ ಕಳೆದುಕೊಂಡು, ಉದ್ವೇಗವನ್ನು ಕಳೆದುಕೊಂಡು ಶುಭ್ರ ಆಯಿತು, ಸ್ವಚ್ಛ ಆಯಿತು, ಆತ್ಮ ನಿರಾಳ ಆಗ್ತಾನೆ, ನಿಶ್ಚಿಂತನಾಗ್ತಾನೆ, ಆನಂದ ಭರಿತನಾಗ್ತಾನೆ. ಇದು ಮೊದಲನೇ ದೊಡ್ಡ ಲಾಭ ಅಂತಾರೆ ಶುಕಮುನಿಗಳು. ಎರಡನೇದ್ದು ಉಭಯತ್ರ ಗುಣೇಶ್ವಸಂಗ. ಎರಡನೇ ಲಾಭ ಇದು ಹರಿಕಥಾಶ್ರವಣದ್ದು. ಹರಿಕಥೆಯನ್ನು ಕೇಳ್ತಾ ಕೇಳ್ತಾ ನಮ್ಮ ಲೌಕಿಕ ವ್ಯಾಪಾರ ವ್ಯವಹಾರಗಳನ್ನ ದೀರ್ಘಗೊಳಿಸ್ತಾ ಇರ್ತೇವೆ ನಾವು. ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಜೀವನಕ್ಕಾಗಿ ನಮಗೆ ಅನೇಕ ಬಗೆಯ ವೃತ್ತಿ ವ್ಯಾಪಾರಗಳು ಅನಿವಾರ್ಯ, ಬದುಕಲಿಕ್ಕೆ ಬೇಕು. ಆದರೆ ಅದನ್ನ ಹಗಲಿರುಳು ಅದಕ್ಕಾಗಿ ನಾವೇನು ಶ್ರಮ ಹಾಕ್ತಾ ಇದ್ವು, ಆ ಶ್ರಮವನ್ನ ಕಡಿಮೆ ಮಾಡಿ ಸ್ವಲ್ಪ ಕಾಲ ಭಗವಂತನ ಮಂಗಲ ಕಥೆಯನ್ನು ಕೇಳುವುದು, ಸರ್ವಮೂಲಗಳನ್ನು ಕೇಳುವುದು, ಹೀಗೆ ಸತ್ಕಾಲಕ್ಷೇಪವನ್ನು ಮಾಡತಕ್ಕಂತಹ ವ್ಯಕ್ತಿತ್ವ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಇಷ್ಟು ಮಾತ್ರ ಅಲ್ಲ, ಭೋಗ ಭಾಗ್ಯಗಳ ಬಗ್ಗೆನೇ ಏನೊಂದು ಆಕರ್ಷಣೆ ಮೊದಲಿತ್ತು, ಅದು ಕ್ರಮೇಣ ಕಡಿಮೆ ಆಗ್ತದೆ. ಇದು ಎರಡನೇ ಲಾಭ ಅಂತಾರೆ ಶುಕಾಚಾರ್ಯರು. ಮೂರನೇದ್ದು ದೇವರಲ್ಲಿ ಭಕ್ತಿ ಉಂಟಾಗ್ತದೆ. ದೇವರಲ್ಲಿ ಭಕ್ತಿ ಉಂಟಾಗ್ತದೆ. ವಾದರಾಜ ಗುರು ಸಾರ್ವಭೌಮರು ತಮ್ಮ ತತ್ವಪ್ರಕಾಶಿಕ ಗುರುವರ್ಥ ದೀಪಿಕೆಯಲ್ಲಿ ಒಂದು ಪ್ರಮೇಯವನ್ನು ಹೇಳಿದ್ದಾರೆ. ದೊಡ್ಡವರಿಗೆ ಭಕ್ತಿ ದೇವರಲ್ಲಿ ಬರ್ತದೆ, ಬಂದಿದೆ, ನಮಗೆ ಭಕ್ತಿ ಬಂದಿಲ್ಲ, ಏನು ಕಾರಣ ಅಂತ ವಿಚಾರ ಮಾಡಬೇಕು ನಾವು. ದೇವರ ಗುಣಗಳ ಪರಿಚಯ ನಮಗೆ ಚೆನ್ನಾಗಿ ಆದರೆ, ಅವನ ಮಹಿಮೆ ಚೆನ್ನಾಗಿ ಅರ್ಥವಾದರೆ ಅವನಲ್ಲಿ ಭಕ್ತಿ ಬರ್ತದೆ. ನಮಗೆ ದೇವರ ಪರಿಚಯವೇ ಇಲ್ಲ, ನಮಗೆ ಅವನ ಬಗ್ಗೆ ಆಕರ್ಷಣೆಯೇ ಇಲ್ಲ. ನಮಗೆ ಯಾವುದೇ ಒಂದು ಪದಾರ್ಥವನ್ನ ನಾವು ಮಾನವರು ಇಷ್ಟಪಡಬೇಕಾದರೆ ಅದರ ಗುಣ ಪರಿಚಯ ಆಗ್ಬೇಕು. ನಮ್ಗೆ ಗುಣ ಪರಿಚಯವಾದ್ರೆ ಅದಿರ್ಲಿ ಅಂತ ನಾವು ಇಷ್ಟಪಡ್ತೇವೆ. 80ನೇ ದಶಕದಲ್ಲಿ ಭಾರತದಲ್ಲಿ ಟೆಲಿವಿಷನ್ಗಳು ಬಂದ್ವು. ಯಾರೂ ಮೊದಲು ಟೆಲಿವಿಷನ್ ಕೊಳ್ಳಿಲ್ಲ. ರಮಾನಂದ ಸಾಗರದು ರಾಮಾಯಣ ಪ್ರಾರಂಭ ಆಯ್ತು. ರಾಮಾಯಣ ನೋಡ್ಬೇಕು ಅಂತ ಟಿವಿ ತಗೊಂಡ್ರು. ಇಂಗ್ಲೆಂಡ್ನಲ್ಲೋ, ಆಸ್ಟ್ರೇಲಿಯಾದಲ್ಲೋ, ವೆಸ್ಟ್ ಇಂಡೀಸ್ದಲ್ಲೋ ನಡೀತಕ್ಕಂಥ ಕ್ರಿಕೆಟ್ ಮ್ಯಾಚು, ನಾನಾ ಬಗೆಯ ವ್ಯವಹಾರಗಳನ್ನ ನಮ್ಮ ಮನೆಯಲ್ಲಿ ಕುಳಿತಲ್ಲಿಂದಲೇ ನೋಡಬಹುದು ಅನ್ನುವ ಅನೇಕ ಬಗೆಯ ಸೌಕರ್ಯಗಳು ನಮಗೆ ಕಂಡಾಗ ನಮಗೆ ಟೆಲಿವಿಷನ್ ಬೇಕು ಅಂತ ಕಾಣಿಸ್ತು.
ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು, ಯಾವುದೇ ಒಂದು ವಸ್ತು ನಮಗೆ ಬೇಕು ಅಂತ ಕಾಣುವುದು ಅದರ ಗುಣ ಚೆನ್ನಾಗಿ ಅರ್ಥವಾದಾಗ ಅದು ಇರ್ಲಿ ಅಂತ ಕಾಣುತ್ತದೆ. ದೋಷಗಳು ಪರಿಚಯವಾದಾಗ ಬೇಡ ಅಂತ ಕಾಣುತ್ತದೆ. ಜ್ಞಾನಿಗಳಿಗೆ ಸಂಸಾರ ಬೇಡ ಅಂತ ಕಾಣುತ್ತದೆ. ಅದಕ್ಕೆ ಕಾರಣ ಸಂಸಾರದಲ್ಲಿ ಅವರಿಗೆ ದೋಷಗಳು ಚೆನ್ನಾಗಿ ಕಂಡಿದ್ದಾವೆ. ನಮ್ಮಂತೆ ಅವರಿಗೆ ಅದರಲ್ಲಿ ಗುಣಗಳು ಕಂಡಿಲ್ಲ. ದೇವರ ವಿಷಯದಲ್ಲಿ ನಮಗೆ ಗುಣ ಕಂಡಿಲ್ಲ, ಆದ್ದರಿಂದ ನಮಗೆ ದೇವರ ಬಗ್ಗೆ ಭಕ್ತಿ ಹುಟ್ಟಿಲ್ಲ ಅಂತ ವಾದಿರಾಜ ಸ್ವಾಮಿಗಳವರು ಬಹಳ ಮಾರ್ಮಿಕವಾಗಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ನಾವು ಹಾಲು ಕೊಡ್ತೇವೆ, ಹಾಲು ತಗೊಳ್ಳಿ ಅಂತೇವೆ. ಅವ್ರು ಹೇಳ್ತಾರೆ ಬೇಡ, ಹಾಲಿನ ಅಗತ್ಯ ಇಲ್ಲ ನನಗೆ ಅಂತಾರೆ. ಆವಾಗ ನಾವಂತೇವೆ, ಸ್ವಾಮಿ ನೀವು ನಮ್ಮ ಮನೆಗೆ ಬರ್ತೀರಿ ಅಂತ ನಾವು ತಿಳಿದು ಆ ಹಾಲನ್ನ ಚೆನ್ನಾಗಿ ಕುದಿಸಿ ಕೇಸರಿ ಹಾಕಿ, ಬಾದಾಮಿ ಹಾಕಿ, ಗೋಡಂಬಿ ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ ಶ್ರದ್ಧೆಯಿಂದ ಈ ಹಾಲನ್ನು ಸಿದ್ಧಪಡಿಸಿದ್ದೇವೆ, ನೀವು ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತೇವೆ. ಆವಾಗ ಅವರು ಅದನ್ನ ಆನಂದದಿಂದ ಸ್ವೀಕಾರ ಮಾಡುತ್ತಾರೆ. ಇದರ ತಾತ್ಪರ್ಯನು, ನಮಗೆ ಎಷ್ಟು ಗುಣಗಳು ಅದರಲ್ಲಿ ಭಕ್ತಿ ಶ್ರದ್ಧೆಗಳು ನಮ್ಮ ಗಮನಕ್ಕೆ ಬರ್ತವೋ ಅಷ್ಟಷ್ಟು ನಮಗೆ ಆ ವಸ್ತು ಬೇಕು ಅಂತ ಕಾಣುತ್ತದೆ. ಆದ್ರಿಂದ ದೇವರಲ್ಲಿ ನಮಗೆ ಭಕ್ತಿ ಬರಬೇಕಾದ್ರೆ ಅವರ ಮಹಾತ್ಮ್ಯದ ಪರಿಚಯ ಆಗಬೇಕು. ಅದು ಭಾಗವತ ಸರ್ವಮೂಲ ಗ್ರಂಥಗಳ ಮೂಲಕ ಆಗತಕ್ಕಂತಹದ್ದು. ಈ ದೃಷ್ಟಿಯಿಂದ ಅದನ್ನ ನಮಗೆ ಶಾಸ್ತ್ರಗಳು ಸಂಪಾದನೆ ಮಾಡಿಕೊಡತಕ್ಕಂತಹ ಮಾಧ್ಯಮಗಳಾಗಿದ್ದಾವೆ. ಈ ದೃಷ್ಟಿಯಿಂದ ದೇವರಲ್ಲಿ ಭಕ್ತಿ ಹುಟ್ಟಿಸುವ ಗುಣ ಹರಿಕಥೆಗೆ ಇದೆ, ಭಾಗವತಾದಿ ಗ್ರಂಥಗಳಿಗಿದೆ. ಆದ್ದರಿಂದ ಇದು 3ನೇ ಲಾಭ. 4ನೇ ಲಾಭ, ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ಸಂಸಾರ ಸಾಗರದಿಂದ ನಮ್ಮನ್ನು ಹೊರಗೆ ಸೆಳೆಯುವ ಪರತತ್ವಜ್ಞಾನ, ಪರಮಾತ್ಮನ ಜ್ಞಾನ ನಮಗೆ ಉಂಟಾಗ್ತದೆ. ಈ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ನಾವು ಹರಿಕಥಾಶ್ರವಣವನ್ನು ಮಾಡಬೇಕು, ಭಾಗವತಾದಿ ಗ್ರಂಥಗಳನ್ನು ಕೇಳಬೇಕು, ಸರ್ವಮೂಲ ಗ್ರಂಥಗಳನ್ನು ಕೇಳಬೇಕು. ಇಂತಹ ಒಂದು ಸಂಯೋಜನೆಯನ್ನ ನಮ್ಮ ಬಂಧುಗಳು ಮಾಡಿರತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರವಾಗಿದೆ, ಹರಿಗುರುಗಳಿಗೆ ಪ್ರೀತಿ ಕಾರಣವಾಗಿದೆ. ಇನ್ನೊಂದು ಮಹತ್ವದ ಪ್ರಮೇಯವನ್ನು ಹೇಳಿ ನಾನು ವಿಷಯದ ಒಳಗೆ ಪ್ರವೇಶ ಮಾಡುತ್ತೇನೆ. ನಮ್ಮೆಲ್ಲರಿಗೆ ಒಂದು ಜಿಜ್ಞಾಸೆ ಇದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಇದನ್ನ. ನಾವು ಮಾಡಿದ ದಾನ, ಅನ್ನದಾನ, ದೇವರ ಪೂಜೆ, ಗುರು ಹಿರಿಯರ ಸೇವೆ, ಅನೇಕ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಈ ಪುಣ್ಯ ಕಾರ್ಯಗಳನ್ನು ಮಾಡಿದ್ದು ದೇವರಿಗೆ ತಲುಪಿದೆಯೋ ಇಲ್ವೋ, ದೇವರು ಪ್ರೀತನಾಗಿದ್ದಾನೋ ಇಲ್ವೋ ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಇದೆ. ನಮಗೆ ದೇವರು ಬಂದು ನೀನು ಮಾಡಿದ ಪುಣ್ಯ ಕರ್ಮಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿಲ್ಲ. ತಂದೆ ತಾಯಿಗಳ ಸೇವೆ ಮಾಡಿದ್ದೇವೆ, ಅವ್ರ ಕಷ್ಟದಲ್ಲಿರುವಾಗ ದುಡ್ಡು ಕಳಿಸ್ತೇವೆ, ಯಾವ್ಯಾವುದೋ ಪಂಡಿತರಿಗೆ ದುಡ್ಡು ಕಳಿಸ್ತೇವೆ, ಧ್ಯಾನ ಕಾರ್ಯಗಳನ್ನು ಮಾಡಿಸ್ತೇವೆ, ಹೀಗೆ ನಾನಾ ಬಗೆಯ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಮಾಡಿದ ಪುಣ್ಯ ಕಾರ್ಯಗಳು ದೇವರಿಗೆ ಸೇರಿದ್ದಾವೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಭಾಗವತ ಹೇಳ್ತದೆ, ಕಾಸ್ ಅಂಡ್ ಡಿಫೆಕ್ಟ್ಸ್ ಥಿಯರಿ, ಕಾಸೇಷನ್ ಥಿಯರಿ. ಕಾರಣ ಇದೆಯೋ ಇಲ್ವೋ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾರ್ಯವನ್ನು ನೋಡುತ್ತೇವೆ, ಕಾರ್ಯವನ್ನು ನೋಡಿ ನಾವು ಕಾರಣವನ್ನು ಅರ್ಥ ಮಾಡ್ಕೊಳ್ತೇವೆ, ಇಫೆಕ್ಟ್ ಅನ್ನು ನೋಡಿ ಕಾಸ್ ಅನ್ನು ಅರ್ಥ ಮಾಡ್ಕೊಳ್ತೇವೆ. ನಾವು ಒಬ್ಬ ವೈದ್ಯರ ಬಳಿಗೆ ಹೋದಾಗ ಅವರು ನನಗೆ ಜ್ವರ ಬಂದಿದೆ ಅಂತ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಅವರು ಪರೀಕ್ಷೆ ಮಾಡ್ತಾರೆ, ರಕ್ತ ಪರೀಕ್ಷೆ ಮಾಡ್ತಾರೆ, ಜ್ವರ ಪರೀಕ್ಷೆ ಮಾಡ್ತಾರೆ, ಎಲ್ಲ ಪರೀಕ್ಷೆ ಮಾಡಿ ಜ್ವರ ನಿಂದು ಇಂಥ ಜ್ವರ, ಮಲೇರಿಯಾ ಜ್ವರ, ಟೈಫಾಯ್ಡ್ ಜ್ವರ ಅಂತ ಹೀಗೆ ಜ್ವರಗಳಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಅದರ ಲಕ್ಷಣಗಳನ್ನು ನೋಡಿ ಈ ಜ್ವರ ಅಂತ ಅವ್ರು ಹೇಳ್ತಾರೆ. ಅದರ ಪರಿಣಾಮವನ್ನು ನೋಡಿ ಇಂಥ ಜ್ವರ ಬಂದಿದೆ, ನಿನಗೆ ಇಷ್ಟು ದಿವಸಕ್ಕೆ ವಾಸಿ ಆಗ್ತದೆ, ನಾನು ನಿನಗೆ ಮೆಡಿಸಿನ್ ಕೊಡ್ತೇನೆ ಅಂತಾರೆ. ತುಕಮನಿಗಳು ಹೇಳ್ತಾರೆ ಭಾಗವತದಲ್ಲಿ, ಯಾರು ಮಾಡಿದ ಪುಣ್ಯ ಕರ್ಮಗಳು ದೇವರು ಸ್ವೀಕಾರ ಮಾಡಿದ್ದಾನೋ ಅವರಿಗೆ ಒಂದು ಬುದ್ಧಿಯನ್ನು ಕೊಡ್ತಾನೆ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದೇ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಭಾಗವತ ಕೇಳಬೇಕು, ಸರ್ವಮೂಲಗಳನ್ನು ಕೇಳಬೇಕು ಅನ್ನುವ ಬುದ್ಧಿ ಯಾರಿಗಾದರೂ ಬಂದರೆ ಅವರು ಮಾಡಿದ ಪುಣ್ಯ ಕರ್ಮಗಳು ದೇವರಿಗೆ ತಲುಪಿದ್ದಾವೆ ಅಂತ ಅರ್ಥ. ಅವರು ಚಿಂತೆ ಮಾಡಬೇಕಾದ್ದಿಲ್ಲ. ಸರ್ವಮೂಲ ಗ್ರಂಥಗಳನ್ನು ಕೇಳಬೇಕು ಅಂತ ಶ್ರದ್ಧೆ ಹುಟ್ಟಿದರೆ
ಭಾಗವತ ಕೇಳಬೇಕು ಅಂತ ಶ್ರದ್ಧೆ ಹುಟ್ಟಿದರೆ, ಅದನ್ನ ಕೇಳ್ತಾ ಇದ್ರೆ, ಆಗಾಗ ಮನನ ಮಾಡ್ತಾ ಇದ್ರೆ ಅವರು ಮಾಡಿದ ಪುಣ್ಯ ಕರ್ಮಗಳನ್ನ ದೇವರು ಸ್ವೀಕಾರ ಮಾಡಿದ್ದಾನೆ ಅಂತ ಅರ್ಥ. ನಮ್ಮ ಪುಣ್ಯ ಕರ್ಮಗಳನ್ನ ದೇವರು ಸ್ವೀಕಾರ ಮಾಡಿದಾಗ ಮಾತ್ರ ನಮಗೆ ಭಾಗವತ ಕೇಳಬೇಕು, ರಾಮಾಯಣ ಕೇಳಬೇಕು, ಗೀತೆ ಕೇಳಬೇಕು, ಸರ್ವಮೂಲಗಳನ್ನು ಕೇಳಬೇಕು ಅನ್ನುವ ಶ್ರದ್ಧೆ ಉಂಟಾಗ್ತದೆ ಅಂತ ಶುಕಮುನಿಗಳು ಭಾಗವತದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ನೀವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಭಾಗವತ ಕೇಳತಕ್ಕಂಥದ್ದು ನೀವು ಮಾಡಿದ ಪುಣ್ಯ ಕರ್ಮಗಳು ಭಗವಂತನಿಗೆ ತಲುಪಿದ್ದಾವೆ ಅನ್ನೋದಕ್ಕೆ ಒಂದು ಸಾಕ್ಷಿ ರೂಪವಾಗಿ, ಸಂಕೇತ ರೂಪವಾಗಿ ಇದ್ದಾವೆ ಅಂತ ನಾವು ಸಂತೋಷ ಪಡತಕ್ಕಂಥ ಒಂದು ಪ್ರಸಂಗವಾಗಿದೆ. ದಶಮಸ್ಕಂದದ ಉತ್ತರಾರ್ಧದಲ್ಲಿ ಬರತಕ್ಕಂಥ ಆರಂಭದ ಕಥೆ ಇದೊಂದು ದೊಡ್ಡ ಸಾಗರ. 1 ಗಂಟೆ 1.25 ಗಂಟೆಯಲ್ಲಿ ಏನನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರೂ ಸ್ವಲ್ಪವಾದ್ರೂ ತಿಳ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡತಕ್ಕಂಥದ್ದಷ್ಟೇ. ಕಂಸನ ಸಂಹಾರವನ್ನ ಭಗವಂತ ಮಾಡಿದ. ಅವನ ಮಡದಿಯರ ಹೆಸರು ಅಸ್ಥಿಪ್ರಾಸ್ತಿ ಅಂತ. ಜರಾಸಂಧನ ಮಕ್ಕಳವರು, ಹೆಣ್ಣು ಮಕ್ಕಳು. ಜರಾಸಂಧನ 2 ಹೆಣ್ಣು ಮಕ್ಕಳವರು ಅಸ್ಥಿಪ್ರಾಸ್ತಿ ಅಂತ. ಈ ಕಂಸನ ಸಂಹಾರ ಆಗಿದೆ. ಈಗ ಅವರು ತವರು ಮನೆಗೆ ಬಂದು ತಂದೆಯಾದ ಜರಾಸಂಧನ ಬಳಿಗೆ ಕೃಷ್ಣನ ಬಗ್ಗೆ ದೂರು ಹೇಳ್ತಾರೆ. ನಮ್ಮನ್ನ ವಿಧವೆಯರನ್ನಾಗಿ ಮಾಡಿಬಿಟ್ಟ ಕೃಷ್ಣ. ಮಥುರಾ ಪಟ್ಟಣದ ಒಡೆತನ ಕಂಸನಲ್ಲಿ ಇತ್ತು, ಅದನ್ನ ಕಿತ್ತುಕೊಂಡು ಉಗ್ರಸೇನನಿಗೆ ಕೊಟ್ಟಿದ್ದಾನೆ. ನಾವಿವತ್ತು ಅಕ್ಷರಶಃ ನಿರ್ಗತಿಕರಾಗಿದ್ದೇವೆ, ಬಹಳ ದುಃಖದಲ್ಲಿದ್ದೇವೆ ಅಂತ ತಂದೆಯ ಬಳಿಗೆ ದುಃಖವನ್ನು ಹೇಳಿಕೊಳ್ತಾರೆ. ಈ ಕಂಸನ ವಿಷಯದಲ್ಲಿ ಇನ್ನೊಂದು ಪ್ರಮೇಯವನ್ನ ನಾವು ತಿಳಿದುಕೊಳ್ಬೇಕು. ಜರಾಸಂಧ ಮತ್ತು ಕಂಸರ ವಿಷಯದಲ್ಲಿ ಬಹಳ ಮಹತ್ವಪೂರ್ಣವಾಗಿರತಕ್ಕಂತಹ ವಿಷಯ ಇದು. ಜರಾಸಂಧ ಬೇರೊಂದು ದೇಶಕ್ಕೆ ಯುದ್ಧಕ್ಕೆ ಹೋಗಿದ್ದ. ಇದನ್ನ ಗಮನಿಸಿ ಕಂಸ ಜರಾಸಂಧನ ಮಗಧ ದೇಶಕ್ಕೆ ಬಂದು ಅವನ 2 ಹೆಣ್ಮಕ್ಕಳನ್ನ, ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ಕಿಡ್ನಾಪ್ ಮಾಡಿಕೊಂಡು, ಅಪಹರಣ ಮಾಡಿಕೊಂಡು ಹೋದ. ಅವನು ಮಥುರಾ ಪಟ್ಟಣಕ್ಕೆ ಬಂದು ಹೆಣ್ಮಕ್ಳನ್ನ ತಗೊಂಡು ಬಂದ್ಬಿಟ್ಟ. ಜರಾಸಂಧ ಮರಳಿ ಬಂದ. ಅವನಿಗೆ ಗೊತ್ತಾಯ್ತು ಕಂಸ ಇಂಥ ದುಷ್ಕೃತ್ಯವನ್ನ ಮಾಡಿದ್ದಾನೆ ಅಂತ. ಬಹಳ ದುಃಖ ಆಯ್ತು ಅವನಿಗೆ. ಅಯಾದವೀಂ ಮಹೀಂ ಕರ್ತುಂ, ಇಡೀ ಭೂಮಂಡಲದಲ್ಲಿ ಯಾದವರೇ ಇಲ್ಲ ಅನಿಸ್ಬಿಡ್ತೇನೆ ಅಂತ ದೊಡ್ಡ ಸೈನ್ಯವನ್ನ ಕಟ್ಟಿಕೊಂಡು ಯುದ್ಧಕ್ಕೋಸ್ಕರ ಬಂದ. ದಾರಿಯಲ್ಲಿ ಬರುವಾಗ ಅವನ ಮಂತ್ರಿಯ ಜೊತೆಗೆ ಒಂದು ಸಮಾಲೋಚನೆ ನಡೀತು. ಅವನ ಮಂತ್ರಿ ಹೇಳಿದ, ಯುದ್ಧ ಏನೋ ಮಾಡ್ತಿ, ಅವನನ್ನು ಕೊಲ್ಲಬಹುದು ನೀನು, ಮಹಾಪರಾಕ್ರಮಿ ಜರಾಸಂಧ. ಆದರೆ ನಿನ್ನ ಮಕ್ಕಳನ್ನು ಪುನಃ ಮದುವೆ ಮಾಡಿಕೊಳ್ಳುವರು ಯಾರು? ಸ್ವಲ್ಪ ಕಾಲ ಕಂಸನ ಮನೆಯಲ್ಲಿ ಇದ್ದವರು ಕಂಸ ಮದುವೆ ಮಾಡಿಕೊಂಡಿದ್ನೋ ಏನೋ, ಏನಾಗಿತ್ತೋ ಏನೋ, ಇವೆಲ್ಲ ಸಂಶಯಗಳು ಬರ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ತಿಳ್ಕೊ, ನೀನು ಯಾವ ಶಂಕರನನ್ನ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀಯೋ ಅದೇ ಶಂಕರನ ಆರಾಧಕ ಕಂಸ ಅಂತ ಅವನ ಮಂತ್ರಿ ಹೇಳಿದ. ಆವಾಗ ಜರಾಸಂಧ ಹೇಳಿದ, ಯಾರು ಶಂಕರನ ಆರಾಧನೆ ಮಾಡ್ತಾ ಇದ್ದಾರೆ, ಗೌರಿಪತಿಯಾದ ಉಮಾಪತಿಯಾದ ಶಂಕರನ ಆರಾಧನೆ ಮಾಡ್ತಾ ಇದ್ದಾರೆ, ಅವರ ಜೊತೆಗೆ ನಾನು ಎಂದೂ ಯುದ್ಧ ಮಾಡುವುದಿಲ್ಲ, ಜಗಳ ಮಾಡುವುದಿಲ್ಲ, ಕದನ ಮಾಡುವುದಿಲ್ಲ, ಗೆಳತನವನ್ನು ನಾನು ಬೆಳೆಸ್ತೇನೆ ಎಂದ. ತಮಗೆಲ್ಲ ತಿಳಿದಿರುವಂತೆ ಕಂಸ ಜರಾಸಂಧ ತಮೋಯೋಗ್ಯರ ಪಟ್ಟಿಯಲ್ಲಿ ಇದ್ದಾರೆ. ತಮೋಯೋಗ್ಯರ ಪಟ್ಟಿಯಲ್ಲಿ ಇರತಕ್ಕಂತಹ ಕಂಸ ಜರಾಸಂಧರಲ್ಲಿ ಒಂದು ಕಲ್ಚರ್ ಇದೆ, ಒಂದು ವಿವೇಕ ಇದೆ. ಏನದು ವಿವೇಕ ಅಂದ್ರೆ, ಶಿವನನ್ನ ನಂಬಿದ ವ್ಯಕ್ತಿ ಯಾರಾದರೂ ಇದ್ರೆ ಅವರ ಜೊತೆಗೆ ನಾವು ಕದನ ಮಾಡಬಾರದು, ಜಗಳ ಮಾಡಬಾರದು ಅನ್ನುವ ಒಂದು ಸಂಸ್ಕಾರ, ಒಂದು ವಿವೇಕ ಅವರಲ್ಲಿ ಕಂಡು ಬರ್ತದೆ. ಮುಕ್ತಿಯೋಗ್ಯರ ಪರಂಪರೆಯಲ್ಲಿ ಹುಟ್ಟಿ ಬಂದಿರತಕ್ಕಂತಹ ನಾವು ಮಠಗಳ ಹೆಸರಿನಲ್ಲಿ ನಮ್ಮ ಮಠವೇ ಸರ್ವಶ್ರೇಷ್ಠ, ಇನ್ನೊಂದು ಮಠ ಸರ್ವಶ್ರೇಷ್ಠವಲ್ಲ, ನಮ್ಮದೇ ಸರಿ ಅಂತ ನಾವು ಏನು ವಾದ ವಿವಾದಗಳನ್ನು ಎಬ್ಬಿಸ್ತೇವೆ, ಇದು ಎಷ್ಟು ಆರೋಗ್ಯಕರ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಎಲ್ಲಿ ಗುಣ ಇದೆ ಖಂಡಿತವಾಗಿ ಅದು ಪೂಜ್ಯವೇ. ಗುಣ ಪೂಜಾಸ್ಥಾನಂ. ಎಲ್ಲಿ ಗುಣಗಳಿದ್ದಾವೆಯೋ, ಎಲ್ಲಿ ಒಳ್ಳೆಯ ಅಂಶಗಳಿದ್ದಾವೆಯೋ ಅದು ಗೌರವಾರ್ಹ. ಆದರೆ ಇನ್ನೊಂದು ವೈಷ್ಣವರ ಪಂಗಡ, ಇನ್ನೊಬ್ಬ ವೈಷ್ಣವರ ಗೌರವ ಮಹತ್ವಗಳಿಗೆ ಚ್ಯುತಿ ತರುವಂತೆ ನಮ್ಮ ವ್ಯವಹಾರ ಇರಬಾರದು ಅನ್ನೋ ಒಂದು ಪಾಠವನ್ನ ಜರಾಸಂಧ ಕಂಸರ ವ್ಯವಹಾರದಿಂದ ನಾವು ಅರಿತುಕೊಳ್ಬೇಕಾದ್ದು. ಜರಾಸಂಧ ಶಿವಭಕ್ತ,
ಶಿವಭಕ್ತಿಯನ್ನ ಮಾಡುವುದು ಒಳ್ಳೆಯದು, ಆದರೆ ಶಿವಭಕ್ತಿಯನ್ನ ಅವನು ಅರ್ಥ ಮಾಡಿಕೊಂಡ ಕ್ರಮ ಹೇಗೆ ಅಂದ್ರೆ ವಿಷ್ಣುವಿನ ದ್ವೇಷ ಮಾಡಿದಾಗ ಮಾತ್ರ ಶಿವಭಕ್ತಿ ಸರಿಯಾಗ್ತದೆ ಅಂತ ತಿಳ್ಕೊಂಡಿದ್ದ ಅವನು. ಆದ್ದರಿಂದಲೇ ಅವನು ಎಂದೂ ಗಂಗಾ ಸ್ನಾನ ಮಾಡಲಿಲ್ಲ ಜೀವನದಲ್ಲಿ. ಜರಾಸಂಧ ಭೀಮಸೇನ ದೇವರು ಜುಟ್ಟು ಹಿಡಿದು ಗಂಗಾದೊಳಗೆ ಅವನು ಯಾಕೆ ಗಂಗಾ ಸ್ನಾನ ಮಾಡಲಿಲ್ಲ ಅಂದ್ರೆ ಗಂಗೆ ವಿಷ್ಣು ಪದಿ, ವಿಷ್ಣುವಿನ ಪಾದದಿಂದ ಹುಟ್ಟಿದ್ದು. ನಾನು ಶಿವಭಕ್ತ, ಶಿವಭಕ್ತನಾಗಿರತಕ್ಕಂಥ ನಾನು ವಿಷ್ಣುವಿನ ಪಾದದಿಂದ ಹುಟ್ಟಿದ ಗಂಗೆಯನ್ನು ತಲೆಯಲ್ಲಿ ಹೇಗೆ ಧಾರಣೆ ಮಾಡುವುದು, ಸ್ನಾನ ಮಾಡುವುದು ಹೇಗೆ ಅಂತ ಜರಾಸಂಧನ ಪ್ರಶ್ನೆ. ಆಶ್ಚರ್ಯ ಅಂದ್ರೆ ಯಾವ ಜರಾಸಂಧ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೆಸಿಟೇಟ್ ಮಾಡಿದ್ನೋ, ನಿರಾಕರಣೆ ಮಾಡಿದ್ನೋ, ಅವನ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶಂಕರ ತನ್ನ ಜಟಾಜೂಟದಲ್ಲಿ ನಿತ್ಯ ಪಾವನತ್ವಕ್ಕೋಸ್ಕರವಾಗಿ ಅದೇ ಗಂಗೆಯನ್ನು ಧಾರಣೆ ಮಾಡಿಕೊಂಡ. ಗಂಗೆಯನ್ನ ಶಿವ ತನ್ನ ಜಟಾಜೂಟದಲ್ಲಿ ಧಾರಣೆ ಮಾಡಿಕೊಂಡ. ಆದ್ದರಿಂದ ಶಿವನಲ್ಲಿ ಭಕ್ತಿ ಮಾಡುವುದು ಅಂದ್ರೆ ವಿಷ್ಣು ದ್ವೇಷ ಮಾಡುವುದು ಅಂತ ಜರಾಸಂಧ ತಿಳ್ಕೊಂಡ. ಹಾಗೆ ನಾವು ನಮ್ಮ ಮಠದ ಗುರುಗಳಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ ನಾವು ಮಾಡ್ಬೇಕಾದ ಯೋಗ್ಯ, ಮಾಡ್ಲೇಬೇಕು. ಆದರೆ ಇನ್ನೊಬ್ಬ ಮಠದ ಸ್ವಾಮಿಗಳಲ್ಲಿ, ಇನ್ನೊಬ್ಬ ವೈಷ್ಣವರಲ್ಲಿ ನಾವು ದ್ವೇಷ ಮಾಡಿದರೆ ಜರಾಸಂಧನ ಭಕ್ತಿ ಆಗ್ತದೆ ಅನ್ನುವ ಭಯ, ವಿವೇಕ ನಮ್ಮಲ್ಲಿ ಇರಬೇಕು. ಆ ದೃಷ್ಟಿಯಿಂದ ಎಲ್ಲ ಕಡೆಗೆ ಇರತಕ್ಕಂತಹ ಗುಣಗಳನ್ನು ನಾವು ಸ್ವೀಕಾರ ಮಾಡಿ ನಮ್ಮ ತಂದೆ ತಾಯಿಗಳಲ್ಲಿ ಹೆಚ್ಚಿನ ಭಕ್ತಿಯನ್ನು ಮಾಡೋಣ, ನಮ್ಮ ಗುರುಗಳಲ್ಲಿ ಹೆಚ್ಚಿನ ಭಕ್ತಿಯನ್ನು ಮಾಡೋಣ. ಆದರೆ ಎಂದೂ ಇನ್ನೊಬ್ಬ ವೈಷ್ಣವರನ್ನ, ಮಾಧ್ವರನ್ನ, ಪೀಠಾಧಿಪತಿಗಳನ್ನ, ಜ್ಞಾನಿಗಳನ್ನ ನಾವು ದ್ವೇಷ ಮಾಡಬಾರದು ಅನ್ನತಕ್ಕಂತಹ ಪಾಠವನ್ನ ಜರಾಸಂಧ ಮತ್ತು ಕಂಸರ ವ್ಯವಹಾರದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಮಹತ್ವಪೂರ್ಣವಾದ ವಿಷಯ. ಜರಾಸಂಧ ಆ ಕಾಲದಲ್ಲಿ ಅತ್ಯಂತ ಜನಪ್ರಿಯನಾಗಿರತಕ್ಕಂಥ ರಾಜ. ಅವನಿಗೆ ಎಲ್ಲರ ಬೆಂಬಲ ಇದೆ. ಶುಕಮುನಿಗಳು ಹೇಳುತ್ತಾರೆ, ಜರಾಸಂಧ ಯುದ್ಧವನ್ನ ಸಾರಿದಾಗ, ಮಥುರಾ ಪಟ್ಟಣಕ್ಕೆ ಯುದ್ಧಕ್ಕೆ ಹೊರಟಾಗ ಕಳಿಂಗ, ಚೇಕಿತಾನ, ದಂತವಕ್ರ, ವಿದೂರಥ, ಸಾಲ್ವ, ಚೈದ್ಯ ಒಬ್ಬರೇ ಇಬ್ಬರೇ 100 ಮಂದಿ ರಾಜಾಧಿರಾಜರುಗಳು ಪೂರ್ವದ್ವಾರವನ್ನ ಜರಾಸಂಧನ ಅಪ್ಪಣೆಗೆ ಅನುಗುಣವಾಗಿ ರೋಧನ ಮಾಡಿದ್ದಾರೆ, ತಡೆದಿದ್ದಾರೆ. ಹರಿಭಕ್ತನಾದ ವಿರಾಟ, ದರದ, ಏಕಲವ್ಯ, ಬಾಕ್ಲಿಕ ಚಕ್ರವರ್ತಿ ಇವರೆಲ್ಲರೂ ಕೂಡ ದಕ್ಷಿಣ ದ್ವಾರವನ್ನ ತಡೆ ಹಿಡಿದಿದ್ದಾರೆ. ಪೌಂಡ್ರಕ ವಾಸುದೇವ, ಯುಧಾಮನ್ಯು, ಬೃಹತ್ ಕ್ಷತ್ರ, ಶಲ್ಯ, ಹೀಗೆ ದೊಡ್ಡ ಪಟ್ಟಿ ಇವರು ಪಶ್ಚಿಮ ದ್ವಾರವನ್ನ ತಡೆ ಮಾಡಿದ್ದಾರೆ. ಹೀಗೆ ಭಯಂಕರವಾಗಿರ್ತಕ್ಕಂಥ ಯುದ್ಧದ ಸ್ಥಿತಿ ನಡೆದಿದೆ. ಭಗವಂತ ಜರಾಸಂಧನನ್ನ ಅನಾಯಾಸವಾಗಿ ಬಾಣಪ್ರಯೋಗ ಮಾಡಿ ಸೋಲಿಸಿದ್ದಾನೆ. 1 ಬಾರಿಗಲ್ಲ, 2 ಬಾರಿಗಲ್ಲ, 17 ಬಾರಿಗೆ ಕೃಷ್ಣ ಪರಮಾತ್ಮ ಜರಾಸಂಧನನ್ನ ಸೋಲಿಸಿ ಹಣ್ಣುಗಾಯ ನೀರುಗಾಯ ಮಾಡಿ ಅವನನ್ನ ಪರಾಜಿತನನ್ನಾಗಿ ಮಾಡಿದ್ದಾನೆ. ಹೀಗೆ ಜರಾಸಂಧನ ಜೊತೆಗೆ ಬಂದಿರತಕ್ಕಂಥ ಅನೇಕ ರಾಜಾಧಿರಾಜರುಗಳನ್ನ ಪರಮಾತ್ಮ ನಿರ್ವಿಣ್ಣರನ್ನಾಗಿ ಮಾಡಿ ಅವರನ್ನ ಪರಾಜಿತರನ್ನಾಗಿ ಮಾಡಿದ್ದಾನೆ. ಯುದ್ಧದಲ್ಲಿ ಅನೇಕ ಕ್ಷತ್ರಿಯರ ಸಂಹಾರವನ್ನು ಕೂಡ ಮಾಡಿದ್ದಾನೆ ಭಗವಂತ. ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಕಲಿಯುಗದ ದ್ವಾಪರಯುಗದ ಸಂಧಿಕಾಲದಲ್ಲಿ ದುಷ್ಟಕ್ಷತ್ರಿಯರ ಸಂಹಾರಕ್ಕೋಸ್ಕರವಾಗಿ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಾನೆ. ಅಂತಹ ಕಾರ್ಯವನ್ನ ಶ್ರೀಹರಿ ಮಾಡ್ತಾ ಇದ್ದಾನೆ. ದ್ವಾಪರಯುಗದ ಕೊನೆಯಲ್ಲಿ ಕೋಟಿ ಕೋಟಿ ಸಂಖ್ಯೆಯ ಕ್ಷತ್ರಿಯರ, ದುಷ್ಟ ಕ್ಷತ್ರಿಯರ ಸಂಹಾರವನ್ನ ಭಗವಂತ ಮಾಡಿದ್ದಾನೆ. ಒಂದು ತಾನು ಸ್ವಯಂ ಜರಾಸಂಧ ಮತ್ತು ಅವನ ಅನುಯಾಯಿಗಳ ಜೊತೆ ಯುದ್ಧ ಮಾಡುವ ಮೂಲಕ, ಇನ್ನೊಂದು ಪಾಂಡವರಿಗೆ ಬೆಂಬಲವನ್ನ ಕೊಟ್ಟು ಪಾಂಡವ ಕೌರವರ ದೊಡ್ಡದಾಗಿರತಕ್ಕಂತಹ ಕದನ ಯುದ್ಧದಲ್ಲಿ ಭಗವಂತ ಸೂತ್ರಧಾರಿಯಾಗಿ ನಿಂತುಕೊಂಡು ದುಷ್ಟಕ್ಷತ್ರಿಯರ ಸಂಹಾರಕ್ಕೆ ಕಾರಣನಾಗಿದ್ದಾನೆ ಶ್ರೀಹರಿ. ಹೀಗೆ ದ್ವಾಪರ ಯುಗದ ಕೊನೆಯಲ್ಲಿ ಭಗವಂತ ದುಷ್ಟಕ್ಷತ್ರಿಯರ ಸಂಹಾರದ ತನ್ನ ಅವತಾರ ಕಾರ್ಯವನ್ನು ಮಾಡಿದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ಮನನ ಮಾಡಬೇಕಾಗಿರತಕ್ಕಂಥ ಸಂಗತಿ. ಶುಕಮುನಿಗಳು ಜಗನ್ಮಾತೆಯಾಗಿರತಕ್ಕಂಥ ರುಕ್ಮಿಣೀ ದೇವಿ ಶ್ರೀಕೃಷ್ಣನ ವಿವಾಹವನ್ನ ಮಾಡಿಕೊಂಡ ಮಂಗಲ ಕಥೆಯನ್ನ ದಶಮಸ್ಕಂದ ಉತ್ತರಾರ್ಧದಲ್ಲಿ ನಿರೂಪಣೆ ಮಾಡಿದ್ದಾರೆ. ರುಕ್ಮಿಣಿ ಕಲ್ಯಾಣ ಕಥೆಯನ್ನ ಶ್ರವಣ ಮಾಡತಕ್ಕಂಥ ನಮಗೆ
ಏನು ಫಲ ಇದೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ. ಅನಂತ ಕಲ್ಯಾಣ ಗುಣಗಳ ಸಾಗರನಾಗಿದ್ದಾನೆ ನಮ್ಮ ಶ್ರೀಹರಿ ಕೃಷ್ಣ. ಜಗನ್ಮಂಗಲೆಯಾದ ಲಕ್ಷ್ಮೀದೇವಿಯೇ ರುಕ್ಮಿಣಿಯಾಗಿ ಅವತಾರ ಮಾಡಿ ಬಂದಿದ್ದಾಳೆ. ವಿಶ್ವದ ತಾಯಿ ಅವಳು. ಅವಳ ಪರಂಪರೆಯೇ ಬ್ರಹ್ಮರುದ್ರಾದಿ ದೇವತೆಗಳು. ಅನಂತಾನಂತ ದೇವತೆಗಳಿಗೆ, ಮಾನವರಿಗೆ, ದಾನವರಿಗೆ ಜನ್ಮವನ್ನು ಕೊಟ್ಟಿರತಕ್ಕಂತಹ ನಮ್ಮ ಜಗತ್ಪತಿಯಾದ ಶ್ರೀಕೃಷ್ಣ ಶ್ರೀಮನ್ನಾರಾಯಣ ಜಗದಂಬೆಯಾದ ರುಕ್ಮಿಣಿ ದೇವಿಯ ಕಲ್ಯಾಣವನ್ನ ಮಾಡಿಕೊಂಡಿದ್ದಾನೆ. ರುಕ್ಮಿಣಿ ಜ್ಞಾನ ಮತ್ತು ಸಂಪತ್ತಿನ ಅಭಿಮಾನಿ ದೇವತೆ, ಸಕಲ ವೇದಾಭಿಮಾನಿನಿಯಾಗಿದ್ದು ಜ್ಞಾನದ ಅಭಿಮಾನಿ ದೇವತೆ. ಅದರಂತೆ ಚಿನ್ನ, ಬೆಳ್ಳಿ, ಮುತ್ತು, ರಕ್ತ, ವಜ್ರ, ವೈಡೂರ್ಯಗಳು ಸಕಲ ವಿಧವಾದ ಸಂಪತ್ತಿಗೆ ಅಭಿಮಾನಿ ದೇವತೆಯಾಗಿದ್ದಾಳೆ ಲಕ್ಷ್ಮೀದೇವಿ. ರುಕ್ಮಿಣಿ ದೇವಿಯಾಗಿ ಅವತರಿಸಿ ಕೃಷ್ಣನನ್ನ ವರಿಸಿದಳು ಎಂಬ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು, ಈ ಮನೆ, ನಮ್ಮ ಸಂಪತ್ತು, ನಮ್ಮ ದೇಹ, ನಮ್ಮ ಇಂದ್ರಿಯಗಳು ಭಗವಂತನಿಗೆ ಅರ್ಪಣೆ ಮಾಡಬೇಕಾಗಿರತಕ್ಕಂತಹ ವಸ್ತುಗಳು. ಆದ್ರಿಂದ ನಾವೇನ್ ಮಾಡ್ತೇವೆ, ನಮ್ಮ ಆಚಾರ ಕ್ರಮ ಹೇಗೆ ಅಂದ್ರೆ, ಹೊಸ ಬಟ್ಟೆ ಕೊಡ್ತೇವೆ, ದೇವರಿಗೆ ಅರ್ಪಣೆ ಮಾಡ್ತೇವೆ, ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತೇವೆ. ಮನೆಯಲ್ಲಿ ಪಂಚಭಕ್ಷಗಳನ್ನ ಸಿದ್ಧಪಡಿಸ್ತೇವೆ, ದೇವರಿಗೆ ಅರ್ಪಣೆ ಮಾಡ್ತೇವೆ, ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವೆ. ದೇವರಿಗೆ ನೀಡದ ಯಾವುದನ್ನು ನಾವು ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ಮನೆಯಲ್ಲಿ ಆಭರಣವನ್ನು ಮಾಡಿಸ್ತೇವೆ, ಸ್ವಾಮಿಗಳು ಬಂದರು ಅಂದ್ರೆ ಸ್ವಾಮಿಗಳ ಕೈಯಲ್ಲಿ ಕೊಟ್ಟು ಅವರ ದೇವರಿಗೆ ಏರಿಸಿ ಆಮೇಲೆ ನಾವು ಧಾರಣೆ ಮಾಡುತ್ತೇವೆ. ತಾತ್ಪರ್ಯ ಏನು, ಎಲ್ಲವೂ ದೇವರ ಸೊತ್ತು, ದೇವರಿಗೆ ಕೊಟ್ಟು ನಾವು ದೇವರ ಪ್ರಸಾದ ರೂಪವಾಗಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಈ ಅನುಸಂಧಾನ ಉಂಟು ನಮಗೆ. ಈ ದೃಷ್ಟಿಯಿಂದ ಜಗದಂಬೆಯಾದ ರುಕ್ಮಿಣಿಯನ್ನ ಕೃಷ್ಣ ಪರಮಾತ್ಮ ಮದುವೆ ಮಾಡಿಕೊಂಡ ಅಂದ್ರು ಒಂದೇ, ಎಲ್ಲ ಜ್ಞಾನದ ಪ್ರವಾಹ ಭಗವಂತನ ಮಹಿಮೆಯನ್ನು ಕೊಂಡಾಡ್ತದೆ ಅಂದ್ರು ಒಂದೇ, ಎಲ್ಲ ಸಂಪತ್ತು ದೇವರಿಗೆ ಸೇರಬೇಕಾದ್ದು ಅಂದ್ರು ಒಂದೇ. ಈ ದೃಷ್ಟಿಯಿಂದ ರುಕ್ಮಿಣಿ ಕಲ್ಯಾಣದ ಹಿಂದೆ ನಾವು ಚಿಂತನೆ ಮಾಡಬೇಕಾದ ಮಹತ್ವದ ವಿಷಯ, ನಮ್ಮ ಸಂಪತ್ತು ದೇವರ ಪ್ರೀತಿಗಾಗಿ, ದೇವರ ಸಂತೋಷಕ್ಕಾಗಿ, ದೇವರ ಅನುಗ್ರಹಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ಮಹತ್ವದ ಒಂದು ಸಂಗತಿ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ನಾವು ಎಲ್ಲವನ್ನೂ ದೇವರಿಗೆ ಕೊಡಬೇಕು ಅಂದ್ರೆ ನಾವು ಮನೆ ಕಟ್ಟಬಾರದಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ, ಮಕ್ಕಳು ಮೊಮ್ಮಕ್ಕಳಿಗಾಗಿ ನಾವು ಸ್ವಲ್ಪ ದುಡ್ಡು ಮಾಡಿಡಬೇಕು, ಆಪತ್ಕಾಲದಲ್ಲಿ ಅವರಿಗೆ ತೊಂದರೆ ಆಗಬಾರದು ಅಂತ. ನೀವು ಹೇಳುವ ರೀತಿಯಲ್ಲಿ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಿದರೆ ಮಕ್ಕಳ ರಕ್ಷಣೆ ಮಾಡೋದು ಹೇಗೆ, ತಂದೆ ತಾಯಿಗಳ ರಕ್ಷಣೆ ಮಾಡೋದು ಹೇಗೆ, ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋದು ಹೇಗೆ, ಅವರ ಶಿಕ್ಷಣ ನಡೆಸೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಜಗದ್ಗುರುಗಳು ಹೇಳ್ತಾರೆ, ಹೆಂಡತಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರ ರಕ್ಷಣೆಗೋಸ್ಕರ ಮಾಡತಕ್ಕಂತಹ ಎಲ್ಲ ಪ್ರಯತ್ನಗಳು ಒಂದರ್ಥದಲ್ಲಿ ದೇವರ ಪೂಜೆ ಅಂತ ಅನುಸಂಧಾನ ಮಾಡಿ, ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ ಪರಸ್ಮೈ ಸನ್ನಿವೇದೇತ್. ನಾವು ಮಾಡುವ ದೇವತಾರ್ಚನೆ ಅದಕ್ಕೆ ಹೆಂಡತಿ ಸಹಕಾರಿಯಾಗಿದ್ದಾಳೆ, ತಂದೆ ತಾಯಿಗಳು ಮಕ್ಕಳು ಸಹಕಾರಿಗಳಾಗಿದ್ದಾರೆ. ನಾವು ಮಾಡುವ ಅನ್ನದಾನ ದ್ರವ್ಯದಾನಗಳಿಗೆ ಅವರು ಸಹಕಾರಿಯಾಗಿದ್ದಾರೆ. ಆದ್ದರಿಂದ ವಿಷ್ಣು ಭಕ್ತರಾದ ಹೆಂಡತಿ ಮಕ್ಕಳನ್ನ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಇದು ಒಂದು ವಿಷ್ಣು ಪೂಜೆ ಅಂತ ಅನುಸಂಧಾನ ಮಾಡಿ ನೀವು ಮಾಡತಕ್ಕಂಥ, ಅವರಿಗಾಗಿ ಮಾಡತಕ್ಕಂಥ ಏನೇನು ಸದ್ವೇ ಇದೆ ಇದೆಲ್ಲವೂ ಕೂಡ ಭಗವಂತನ ಪೂಜೆ ಆಗಬಲ್ಲದು ಅಂತ ಆಚಾರ್ಯರು ಹೇಳಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ಭೌತಿಕ ಚಟುವಟಿಕೆಗಳು ಕೂಡ ಭಗವನ್ಮಯವಾಗುವಂತೆ ನಾವು ಪ್ರಯತ್ನವನ್ನು ಮಾಡಬೇಕು. ಭಗವಂತನ ಸಂಬಂಧವನ್ನ ತರಬೇಕು. ಭಗವಂತನ ಸಂಬಂಧವನ್ನ ತಂದಾಗ ವಿಷ್ಣು ಭಕ್ತರಾದ ಹೆಂಡತಿ ಮಕ್ಕಳು ಇವರ ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ ಅಂತ ನಾವು ಚಿಂತನೆ ಮಾಡಿದಾಗ ವಿಷ್ಣುವಿನ ಪೂಜೆ ಆಗ್ತದೆ. ಆ ಕೃತಿ, ಆ ಕಾರ್ಯ ಅದು ಮಹಾ ಫಲಕ್ಕೆ ಕಾರಣವಾಗ್ತದೆ ಅಂತ ಹೇಳಿದ್ದಾರೆ. ಭೀಷ್ಮಕ ರಾಜ ರುಕ್ಮಿಣಿಯ ತಂದೆ, ಅವನಿಗೆ ವಿವೇಕ ಇದೆ, ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಡಬೇಕು ಅಂತ ಅಪೇಕ್ಷೆ ಇದೆ. ಆದರೆ ರುಕ್ಮಿಣಿಯ ಅಣ್ಣಂದಿರು 4 ಜನ, ಅವರೆಲ್ಲರೂ ಕೂಡ ಜರಾಸಂಧನ ಪಾಳಯದಲ್ಲೇ ಇರತಕ್ಕಂಥವರು. ಅವರಿಗೆಲ್ಲ ಜರಾಸಂಧನ ಬಗ್ಗೆ ಪ್ರೀತಿ, ಜರಾಸಂಧ ಏನು ಹೇಳ್ತಾನೋ ಅದನ್ನು ಕೇಳಬೇಕು ಅಂತ. ಜರಾಸಂಧನಲ್ಲಿ ಭಕ್ತಿ. ಜರಾಸಂಧ ಹೇಳಿದ, ನನ್ನ ಮಗನಿಗಿಂತ ನನಗೆ ಪ್ರೀತಿ ಹೆಚ್ಚಿರುವುದು ಶಿಶುಪಾಲನಲ್ಲಿ, ಶಿಶುಪಾಲನಿಗೆ ನಿನ್ನ ತಂಗಿಯಾದ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ
ಜರಾಸಂಧ ಆದೇಶವನ್ನು ಕೊಟ್ಟ. ಅವಳ ಅಣ್ಣಂದಿರಾಗಿರತಕ್ಕಂಥವರೆಲ್ಲರೂ ಕೂಡ, ಅದರಲ್ಲಿ ಬಹಳ ವಿಶೇಷವಾಗಿ ರುಕ್ಮಿ, ಅವನು ಆಗ್ಬಹುದು, ಹಾಗೆ ಮಾಡೋಣ ಅಂತ ಒಪ್ಪಿಕೊಂಡ. ಇದನ್ನ ತಿಳಿದ ರುಕ್ಮಿಣಿ ಒಬ್ಬ ಸದ್ಬ್ರಾಹ್ಮಣನ ಮೂಲಕ ಒಂದು ಪತ್ರವನ್ನ ಭಗವಂತನಿಗೆ ಕಳಿಸಿದ್ದಾಳೆ. ಆ ಪತ್ರವನ್ನ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಮನೆಗೆ ಬಂದ ಆ ಬ್ರಾಹ್ಮಣನ ಪರಮಾತ್ಮ, ಕೃಷ್ಣ ಪರಮಾತ್ಮ ಮೊದಲು ಕಾಲು ತೊಳೆದು ಉನ್ನತ ಪೀಠದಲ್ಲಿ ಕುಳ್ಳಿರಿಸಿದ್ದಾನೆ. ಅಂದ್ರೆ ನಾವು ಹೀಗೆ ಮಾಡಬೇಕು ಅಂತ ದೇವರು ತೋರಿಸ್ತಾ ಇದ್ದಾನೆ. ಯಾರು, ಯಾವ ಬ್ರಾಹ್ಮಣರು ಹೇಗಿರ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಕಚ್ಚಿದ್ ದ್ವಿಜಕುಲ ಶ್ರೇಷ್ಠ ಧರ್ಮಸ್ಥೇ ವೃದ್ಧಸಮ್ಮತಃ. ಜ್ಞಾನಿಗಳು ಒಪ್ಪುವ ರೀತಿಯಲ್ಲಿ ಸದಾಚಾರ ನಿಷ್ಠನಾಗಿ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ವಿಹಿತ ಕರ್ಮಗಳನ್ನು ಮಾಡಿಕೊಂಡು ನೀನು ಚೆನ್ನಾಗಿದ್ದೀಯಾ ಅಂತ ಕೇಳ್ತಾನೆ ದೇವರು. ಕೃಷ್ಣ ಪರಮಾತ್ಮ ಅಲ್ಪ ಸಂತುಷ್ಟನಾಗಿ ಧರ್ಮವನ್ನ ರಕ್ಷಣೆ ಮಾಡಿಕೊಂಡು ಇದ್ದೀಯಷ್ಟೇ ನೀನು ಅಂತ ಕೇಳ್ತಾನೆ. ಅವನ ಮಾತನ್ನ ಕೇಳಿದ ಬ್ರಾಹ್ಮಣ ಹೇಳಿದ, ಸ್ವಾಮಿ ನಿನ್ನ ಕೃಪೆಯಿಂದ ನಾನು ಅಲ್ಪ ಸಂತುಷ್ಟನಾಗಿ ಚೆನ್ನಾಗಿ ಪಾಠ ಪ್ರವಚನ ಮಾಡಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಬ್ರಾಹ್ಮಣ. ಅಂದ್ರೆ ಬ್ರಾಹ್ಮಣರು ನಾವು ಹೇಗಿರ್ಬೇಕು ಎಂಬುದನ್ನ ಕೃಷ್ಣ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಜಗನ್ಮಾತೆಯ ಪತ್ರವನ್ನ ನೋಡ್ತಾ ಇದ್ದಾನೆ ಕೃಷ್ಣ. ಅವಳು ಬರೆದಿದ್ದಾಳೆ. ಜಗದಂಬೆಯಾದ ರುಕ್ಮಿಣಿ ಅವಳು ಹೇಳ್ತಾ ಇದ್ದಾಳೆ, ನಾನು ನಿಷ್ಕಿಂಚನರಾದ ಸರ್ವಸಂಗ ಪರಿತ್ಯಾಗಿಗಳಾದ ಸಾಧು ಸಂತರು, ಋಷಿಮುನಿಗಳು, ಸನ್ಯಾಸಿಗಳು ಅವರಿಂದ ನಿಮ್ಮ ಮಹಿಮೆಯನ್ನ ಕೇಳಿದ್ದೇನೆ. ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ. ಜಗತ್ತಿನಲ್ಲಿ ನಿಮ್ಮಂತಹ ಮಂಗಲ ಗುಣಗಳ ಆಶ್ರಯರಾಗಿರತಕ್ಕಂತಹ ವ್ಯಕ್ತಿ ಇನ್ನೊಬ್ಬರು ಇಲ್ಲ ಎಂಬುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಗುಣಗಳನ್ನ ಪ್ರೀತಿಸುವವರು ದೇವರನ್ನ ಪ್ರೀತಿಸಬೇಕು. ಯಾಕೆಂದ್ರೆ ಗುಣಗಳಿಗಿಂತ ಬೇರೆಯಾಗಿ ದೇವರಿಲ್ಲ. ದೇವರು ಅಂದ್ರೆ ಜ್ಞಾನ, ವಿಜ್ಞಾನ, ಆನಂದ, ಕಾರುಣ್ಯ, ಎಲ್ಲ ಮಂಗಲ ಗುಣಗಳೇ ದೇವರು. ಅದಕ್ಕಿಂತ ಬೇರೆಯಾಗಿ ದೇವರಿಲ್ಲ. ಆದ್ದರಿಂದ ನಿಮ್ಮನ್ನ ನಾನು ಆರಾಧಿಸ್ತಾ ಇದ್ದೇನೆ. ಒಳ್ಳೆಯ ಕುಲದಲ್ಲಿ ಜನಿಸಿದ, ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಿದ ನಾನು ನಿಮ್ಮಂತಹ ಒಳ್ಳೆಯ ಗುಣ ಸಾಗರನಾಗಿರತಕ್ಕಂತಹ ವ್ಯಕ್ತಿಯನ್ನು ಬಿಟ್ಟು ಶಿಶುಪಾಲನಂತಹ ದುಷ್ಟನನ್ನ ನಾನು ಎಂದಿಗೂ ಮದುವೆಯಾಗಲಾರೆ. ನೀವು ಬಂದು ನನ್ನನ್ನ ಪಾಣಿಗ್ರಹಣ ಮಾಡಿಕೊಳ್ಳದೆ ಹೋದರೆ ನಾನು ದೇಹತ್ಯಾಗವನ್ನ ಮಾಡುತ್ತೇನೆ ಅಂತ ರುಕ್ಮಿಣಿ ದೇವಿ ದೇವರಿಗೆ ಒಂದು ಪತ್ರವನ್ನು ಕಳಿಸಿದ್ದಾಳೆ. ಇಲ್ಲಿ ಜರಾಸಂಧನ ಒಂದು ದೊಡ್ಡ ಸೈನ್ಯ, ರಾಜಾಧಿರಾಜರು ಬೇರು ಬಿಟ್ಟಿದ್ದಾರೆ ಇಲ್ಲಿ ಕುಂಡಿನಪುರದಲ್ಲಿ. ತಾವು ನಾನು ವಿವಾಹದ ಪೂರ್ವ ದಿನದಲ್ಲಿ ಗೌರಿ ಪೂಜೆಗೋಸ್ಕರವಾಗಿ ನಾನು ಗೌರಿಯ ಆಲಯಕ್ಕೆ ಬರ್ತೇನೆ, ದೇವಾಲಯಕ್ಕೆ ಬರ್ತೇನೆ. ಅಲ್ಲಿ ಬಂದು ನೀವು ನನ್ನನ್ನ ಕರೆದುಕೊಂಡು ಹೋಗಬೇಕು ಅಂತ ಪತ್ರವನ್ನು ಕಳಿಸಿದ್ದಾಳೆ. ಜಗನ್ನಿಯಾಮಕನಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಅವಳ ಮಾತಿನಂತೆ, ಜಗನ್ಮಾತೆಯ ಮಾತಿನಂತೆ ಭಗವಂತ ಅಲ್ಲಿಗೆ ಆಗಮಿಸ್ತಕ್ಕಂಥವನಾಗಿದ್ದಾನೆ. ದೊಡ್ಡ ಸೈನ್ಯ ಇದೆ ಅಲ್ಲಿ. ಅವರೆಲ್ಲ ರುಕ್ಮಿಣಿಯನ್ನ ಕಂಡು ಮೋಹಿತರಾಗಿ ಬಿಟ್ಟಿದ್ದಾರೆ. ಪರಮಾತ್ಮ ರಥವನ್ನ ಸ್ವೀಕಾರ ಮಾಡಿಕೊಂಡು ಬಂದ. ರುಕ್ಮಿಣಿ ದೇವಿ ಗೌರಿ ಪೂಜೆಯನ್ನು ಮಾಡಿ ಹೊರಗೆ ಬರ್ತಾ ಇರುವಂತೆ ಕೈ ಹಿಡಿದು ರಥದಲ್ಲಿ ಕೂಡಿಸಿಕೊಂಡು ಭಗವಂತ ಮುಂದೆ ಪ್ರಯಾಣ ಮಾಡಿಯೇ ಬಿಟ್ಟ. ನಮಗೆಲ್ಲ ತಿಳಿಸ್ತಾ ಇದ್ದಾನೆ, ಗೌರಿ ಪೂಜೆಯನ್ನು ಹೆಣ್ಣು ಮಕ್ಕಳು ನಿತ್ಯವೂ ಕೂಡ ಮಾಡಬೇಕು ಅಂತ. ಗೌರಿ ಪೂಜೆಯನ್ನು ಮಾಡೋಣದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ವೈಮನಸ್ಯ ಉಂಟಾಗುವುದಿಲ್ಲ. ಗೌರಿ ಶಂಕರ ಇಬ್ಬರೂ ಕೂಡ ಒಂದೇ ದೇಹದ ಎರಡು ಭಾಗಗಳು. ನರನಾರಿ ರೂಪ ಭಗವಂತನ ಉಪಾಸನೆಯಿಂದ, ಅರ್ಧ ನರನಾರಿ ರೂಪದ ಉಪಾಸನೆಯಿಂದ ಅವರು ಕೂಡ ಶಂಕರನ ಅರ್ಧಾಂಗಿ, ಅರ್ಧ ಭಾಗ ಗೌರಿ, ಗೌರಿಯ ಅರ್ಧ ಭಾಗ ಶಂಕರ. ಅಷ್ಟು ಅನ್ಯೋನ್ಯ ದಂಪತಿಗಳವರು. ಅವರ ಉಪಾಸನೆಯನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ವೈಧವ್ಯ, ಹೆಣ್ಣಿಗೆ ವಿಧುರತ್ವ, ಹೆಂಡತಿಯನ್ನು ಕಳೆದುಕೊಡತಕ್ಕಂತಹ ದುರವಸ್ಥೆ ಗಂಡಿಗೆ ಬರುವುದಿಲ್ಲ. ಆದ್ದರಿಂದ
ಉಮಾಮಹೇಶ್ವರರ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ಜಗದ್ಗುರು ಮಧ್ವಾಚಾರ್ಯರು ವಾಂಗ್ಮನಸಿ ದರ್ಶನಾತ್ ಶಬ್ದಾಚ ಅನ್ನುವ ಸೂತ್ರ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಉಮಾವೈ ವಾಕ್ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇ ತನ್ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ ಅಂತ. ಉಮಾಮಹೇಶ್ವರರ ಒಳಗಿರುವ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾನಾರಾಯಣ ಆರಾಧನೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ವೈಧವ್ಯ ಬರುವುದಿಲ್ಲ. ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ ಹೆಂಡತಿಯನ್ನು ಕಳೆದುಕೊಂಡು ವಾರ್ಧಕ್ಯದಲ್ಲಿ ದುಃಖವನ್ನು ಪಡತಕ್ಕಂತಹ ವಿದುರತ್ವವು ಕೂಡ ಬರುವುದಿಲ್ಲ. ಆದ್ದರಿಂದ ಉಮಾಮಹೇಶ್ವರರ ಆರಾಧನೆಯನ್ನು ಮಾಡಬೇಕು ಅಂತ ಜಗದ್ಗುರು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಜಗದಂಬೆಯಾದ ರುಕ್ಮಿಣೀ ದೇವಿ ಉಮಾದೇವಿಯ ಪೂಜೆಯನ್ನು ಮಾಡಿ ಹೊರಗೆ ಬರುವಾಗ ಪರಮಾತ್ಮ ಅವಳ ಕೈ ಹಿಡಿದು ರಸದಲ್ಲಿ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋಗಿದ್ದಾನೆ. ಮೂಲ ಮಾಧವಿ ಎಂಬತಕ್ಕಂತಹ ಸ್ಥಳದಲ್ಲಿ ಅವಳನ್ನ ಕರೆದುಕೊಂಡು ಬಂದು ಯಾದವರೆಲ್ಲ ಎರಡು ಗುಂಪು ಮಾಡಿಕೊಂಡು ಜಗನ್ಮಾತೆಯಾಗಿರತಕ್ಕಂತಹ ರುಕ್ಮಿಣೀ ದೇವಿಯ ಕಲ್ಯಾಣ ಉತ್ಸವವನ್ನು ಭಗವಂತ ನೆರವೇರಿಸಿಕೊಂಡಿದ್ದಾನೆ. ಇತ್ತ ಕಡೆಯಲ್ಲಿ ಜರಾಸಂಧನಿಗೆ, ಶಿವಪಾಲನಿಗೆ, ರುಗ್ಮಿಗೆ ಬಹಳ ದೊಡ್ಡ ದುಃಖ ಆಗಿದೆ, ಬಹಳ ಪರಾಜಯ ಉಂಟಾಗಿದೆ, ಅವಮರ್ಯಾದೆ ಉಂಟಾಗಿದೆ. ಶಿಶುಪಾಲ ಬಾಸಿಂಗ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ ಮದುವೆ ಮಾಡ್ಕೊಳ್ಬೇಕು ಅಂತ. ರುಕ್ಮಿಣೀ ದೇವಿಯನ್ನು ಕರೆದುಕೊಂಡು ಹೋಗಿ ಭಗವಂತ ಮದುವೆ ಮಾಡ್ಕೊಂಡ್ಬಿಟ್ಟ. ಬಹಳ ದುಃಖ ಆಯ್ತು. ರುಕ್ಮಿ ಜರಾಸಂಧನ ಬಳಿಗೆ ಹೇಳಿದ, ನಾನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತೇನೆ, ಅವರಿಂದ ವರ ಸ್ವೀಕಾರ ಮಾಡಿ ಬರ್ತೇನೆ ಅಂತ ಕಾಡಿಗೆ ಹೊರಟು ಹೋದ ಅವನು. ರುದ್ರದೇವರನ್ನು ಕುರಿತು ಭಯಂಕರವಾದ ತಪಸ್ಸನ್ನು ಮಾಡಿದ. ರುದ್ರದೇವರು ಸಾಕ್ಷಾತ್ಕಾರವನ್ನು ಕೊಟ್ಟರು. ರುಗ್ಮಿ ಕೇಳಿದ, ಒಂದು ನಿಮ್ಮ ಆಯುಧವನ್ನ ಕೊಡಿ ನನಗೆ, ಅದನ್ನು ಹಿಡಿದುಕೊಂಡು ನಾನು ಯಾರ ಬಳಿಗೆ ಯುದ್ಧ ಮಾಡಿದ್ರು ಕೂಡ ಅವರಿಗೆ ಸೋಲಾಗಬೇಕು, ನನಗೆ ವಿಜಯ ಆಗ್ಬೇಕು. ರುದ್ರದೇವರು ಹೇಳಿದ್ರು, ತಗೋ ನನ್ನ ಕೈಲಿರುವ ಬಿಲ್ಲನ್ನು ಕೊಡ್ತೇನೆ ನಿನಗೆ, ಇದನ್ನು ತಗೊಂಡು ನೀ ಯಾರ ಬಳಿಗೆ ಯುದ್ಧಕ್ಕೆ ಹೋಗ್ತೀಯೋ ನಿನಗೆ ವಿಜಯ ಆಗ್ತದೆ, ಮುಂದಿರುವವರಿಗೆ ಪರಾಜಯ ಆಗ್ತದೆ. ಆವಾಗ ರುಗ್ಮಿಗೆ ಬಹಳ ಸಂತೋಷ ಆಯ್ತು. ಕೃಷ್ಣನ ಬಳಿಗೆ ಹೋಗಿ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅವಮರ್ಯಾದೆ ಮಾಡಬೇಕು ಅಂತ ವಿಚಾರ ಮಾಡಿದ. ಇಷ್ಟು ಹೇಳಿ ರುದ್ರದೇವರು ಕೊನೆಗೊಂದು ಮಾತು ಹೇಳಿದರು, ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಸರಿಯಾಗಿ ಕೇಳಿಸ್ಕೋ. ಈ ಬಿಲ್ಲು ತೆಗೆದುಕೊಂಡು ಕೃಷ್ಣನ ಬಳಿಗೆ ಏನಾದ್ರೂ ಯುದ್ಧ ಮಾಡ್ಲಿಕ್ಕೆ ಹೋದಿಯ ಜೋಕೆ, ಈ ಬಿಲ್ಲು ಮರಳಿ ನನ್ನ ಕೈಗೆ ವಾಪಸ್ ಬರ್ತದೆ. ಹಾಗಾದ್ರೆ ಏನರ್ಥ ನಿಮ್ಮ ಮಾತಿರದ್ದು? ಕೃಷ್ಣನ ಬಳಿಗೆ ಯುದ್ಧಕ್ಕೆ ಹೋಗ್ಬಾರ್ದು. ನೀನಲ್ಲ, ನಾನಲ್ಲ, ನಮ್ಮಪ್ಪ ಬ್ರಹ್ಮದೇವರು ಕೂಡ ಕೃಷ್ಣನ ಬಳಿಗೆ ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮಂತ ಅನಂತಾನಂತ ಬ್ರಹ್ಮದೇವರು, ರುದ್ರದೇವರು, ಶೇಷದೇವರನ್ನ ಹುಟ್ಟಿಸಿ ರಕ್ಷಿಸಿ ನಮಗೆ ಕಾಲ ಬಂದಾಗ ಮರಣವನ್ನ ಕೊಡತಕ್ಕಂತಹ ಸ್ವಾಮಿ ಶ್ರೀಹರಿ ಅವನೇ ಕೃಷ್ಣ. ಆದ್ದರಿಂದ ಅವನ ಬಳಿಗೆ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ರು ರುದ್ರದೇವರು. ಏನು ಮಾಡ್ಲಿಕ್ಕೆ ಆಗಲಿಲ್ಲ. ರುಕ್ಮಿಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಅಂದುಕೊಂಡಿದ್ದ, ಸಾಧ್ಯವಾಗ್ಲಿಲ್ಲ ಅದು. ಹೀಗೆ ಭಗವಂತ ರುಕ್ಮಿಣಿಯ ಕಲ್ಯಾಣವನ್ನ ನೆರವೇರಿಸಿಕೊಂಡು ಎಲ್ಲ ದ್ವಾರಕಾಪಟ್ಟಣದ ಭಕ್ತರಿಗೆಲ್ಲ ಪರಮಾನಂದವನ್ನ ಉಂಟು ಮಾಡತಕ್ಕಂಥವನಾಗಿದ್ದಾನೆ. ಅನಂತರದಲ್ಲಿ ಸತ್ಯಭಾಮಾದೇವಿಯ ವಿವಾಹವನ್ನ ಮಾಡಿಕೊಂಡಿದ್ದಾನೆ ಶ್ರೀಹರಿ. ಅದನ್ನ ಅತ್ಯಂತ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾ ಇದ್ದೇನೆ. ಇದರ ಫಲಶ್ರುತಿಯನ್ನ ಶುಕಮುನಿಗಳು ಹೇಳುತ್ತಾರೆ. ಯಸ್ತ್ವೇತದ್ ಭಗವತ ಈಶ್ವರಸ್ಯ ವಿಷ್ಣೋಃ ವೀರ್ಯಾಢ್ಯಂ ರುಜಿನಹರಂ ಸುಮಂಗಲಂಚ. ಪರಮ ಮಂಗಲಮಯವಾದ ಸತ್ಯಭಾಮ ಕಲ್ಯಾಣ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಅಪಕೀರ್ತಿ ಬಂದಿದ್ದರೆ, ಭಯಂಕರವಾದ ಪಾಪದ ಫಲ ಮುಂದೆ ಊಟ ಮಾಡಬೇಕಾದ ಪ್ರಸಂಗ ಒದಗಿ ಬರ್ತದೆ, ದೊಡ್ಡ ಆಪತ್ತು ಇರುತ್ತದೆ. ಇದನ್ನ ಪರಿಹಾರ ಮಾಡಿ ಭಗವಂತ ಮಂಗಲವನ್ನ ಕರುಣಿಸ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅಂತ ಶುಕಾಚಾರ್ಯರು ಫಲವನ್ನು ಹೇಳಿದ್ದಾರೆ. ದುಷ್ಕೀರ್ತಿಂ ದುರಿತಮಪೋಹ್ಯ ಯಾತಿ ಶಾಂತಿಂ. ಶಾಂತಿ ದೊರಕುತ್ತದೆ ಅವರಿಗೆ ಮನಸ್ಸಿಗೆ ಅಂತ ಶುಕಾಚಾರ್ಯರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇದನ್ನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ. ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಲ್ಲಿ ಉದ್ಧವ, ಅಕ್ರೂರ ಮುಂತಾದ ವ್ಯಕ್ತಿಗಳ ಜೊತೆಗೆ ಪಗಡೆ ಆಡ್ತಾ ಇದ್ದಾನೆ. ಆವಾಗ ಊರಿನ ಗಣ್ಯ ವ್ಯಕ್ತಿಗಳು ಕೃಷ್ಣನ ಬಳಿಗೆ ಓಡಿ ಬಂದರು. ಕೃಷ್ಣ ಕೃಷ್ಣ, ನಿನ್ನ ಭೇಟಿಗೋಸ್ಕರ ಸೂರ್ಯ ಬರ್ತಾ ಇದ್ದಾನೆ, ಸೂರ್ಯ ದೇವನೇ ಧರೆಗಿಳಿದು ಬರ್ತಾ ಇದ್ದಾನೆ ಅಂತ.
ಕೃಷ್ಣ ಹೇಳಿದ ಸರ್ವಜ್ಞನಾದ ಸ್ವಾಮಿ ಅದು ಸೂರ್ಯ ಅಲ್ಲ, ಸೂರ್ಯ ದೇವನಿಂದ ಮಣಿಯನ್ನ ಪಡೆದುಕೊಂಡಿರ್ತಕ್ಕಂಥ ಸತ್ರಾಜಿತ ರಾಜ ಬರ್ತಾ ಇದ್ದಾನೆ ಅಂತ ಹೇಳಿದ ಕೃಷ್ಣ. ಎಲ್ರಿಗೂ ಆಶ್ಚರ್ಯ, ಸೂರ್ಯದೇವನೇ ಧರೆಗಿಳಿದು ಬಂದಿದ್ದಾನೆ ಅಂದ್ಕೊಂಡಿದ್ರು ಅವರು. ಸೂರ್ಯದೇವನನ್ನು ಕುರಿತು ತಪಸ್ಸನ್ನ ಮಾಡಿ ಸ್ಯಮಂತಕ ಎಂಬ ಮಣಿಯನ್ನ ಪಡೆದುಕೊಂಡಿದ್ದ ಸತ್ರಾಜಿತ ರಾಜ ಕಿರೀಟದಲ್ಲಿ ಧಾರಣ ಮಾಡಿಕೊಂಡು ದ್ವಾರಕಾ ಪಟ್ಟಣದಲ್ಲಿ ಬರುವಾಗ ಸೂರ್ಯನೇ ಬಂದಂತೆ ಕಾಣ್ತಾ ಇತ್ತು. ಅದು ಅಷ್ಟು ಬೆಳಕು ಅದರ ಒಳಗಿತ್ತು. ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟ, ದೇವರ ಕೋಣೆಯಲ್ಲಿಟ್ಟ, ಅದರ ಪೂಜೆ ಮಾಡ್ತಾ ಇದ್ದ. ಅಪಾರವಾದ ಹೊನ್ನು ಮುತ್ತು ರತ್ನಗಳನ್ನ ಅದು ಕೊಡ್ತಾ ಇತ್ತು ಸೂರ್ಯನ ಅನುಗ್ರಹದಿಂದ. ಜನ ಎಲ್ಲ ಬಂದು ಅದನ್ನು ನೋಡ್ತಾ ಇದ್ರು. ಅಪೂರ್ವವಾದ ಮಣಿ, ಜಗತ್ತಿನಲ್ಲಿ ಯಾರ ಬಳಿಗೂ ಇಲ್ಲ ಅಂತಹ ಮಣಿಯನ್ನ ಇವನು ರಕ್ಷಣೆ ಮಾಡ್ಕೊಂಡಿದ್ದಾನೆ, ಇವನಿಗೆ ಸೂರ್ಯದೇವ ಕೊಟ್ಟಿದ್ದಾನೆ ಅಂತ ಎಲ್ಲರೂ ಕೂಡ ಬಹಳ ಪ್ರಶಂಸೆ ಮಾಡ್ತಾ ಇದ್ರು. ಈ ಪ್ರಸಂಗದಲ್ಲಿ ಕೃಷ್ಣನ ಕಿವಿಗೂ ಬಿತ್ತು ಈ ವಿಷಯ ಎಲ್ಲವೂ ಕೂಡ, ಎಲ್ಲವೂ ಗೊತ್ತಿದೆ ಅವನಿಗೆ. ಅವನು ಸತ್ರಾಜಿತ ರಾಜನಿಗೆ ಒಂದು ವ್ಯಕ್ತಿಯನ್ನ, ಆಪ್ತ ವ್ಯಕ್ತಿಯನ್ನು ಕಳಿಸಿಕೊಟ್ಟ. ನೋಡು ಸತ್ರಾಜಿತ, ನಿನ್ನ ಮನೆಯಲ್ಲಿ ಅಮೂಲ್ಯವಾದ ಮನೆಯ ರಕ್ಷಣೆ ಬಹಳ ಕಷ್ಟ. ರಾಜ್ಯದ ಬೊಕ್ಕಸದಲ್ಲಿ ಅದನ್ನು ಇಡು, ನಿನಗೇನು ಬೇಕು ಸಂಪತ್ತು ತಗೊಂಡು ಹೋಗು, ಅದರಿಂದ ಜನರಿಗೆ ಸಮಾಜಕ್ಕೆ ಒಳ್ಳೇದಾಗಲಿ, ರಾಜ್ಯದ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತ ಕೃಷ್ಣ ಪರಮಾತ್ಮ ಒಂದು ಸಂದೇಶವನ್ನು ಕಳಿಸಿದ. ಆದರೆ ಕೃಷ್ಣನ ಮಾತಿಗೆ ಅವನು ಯಾವ ಬೆಲೆಯನ್ನು ಕೊಡ್ಲಿಲ್ಲ. ಬೇಡ, ಆ ಮಣಿಯ ರಕ್ಷಣೆ ನಾನು ನೋಡ್ಕೊಳ್ತೇನೆ ಎಂದ. ಕೃಷ್ಣ ಆಗಲಿ, ಹಾಗಿದ್ದು ನಿನ್ನ ಇಷ್ಟ, ರಕ್ಷಣೆ ಮಾಡಬೇಕು ಅಂತ ನಿನಗೆ ಅನುಕೂಲ ಆಗಲಿ ಅಂತ ನಾನು ಹೇಳಿದ್ದೇನೆ, ನಿನ್ನ ಇಷ್ಟ ಅಂತ ಕೃಷ್ಣ ಅಲ್ಲಿಗೆ ಆ ವಿಷಯವನ್ನ ಬಿಟ್ಟುಬಿಟ್ಟ. ಸತ್ರಾಜಿತ ರಾಜನ ತಮ್ಮ ಪ್ರಸೇನ ಅಂತ ಅವನ ಹೆಸರು. ಅವನೊಮ್ಮೆ ಬೇಟೆಯಾಡ್ಲಿಕ್ಕೆ ಹೋದ ಕಾಡಿಗೆ. ಬೇಟೆಯಾಡ್ಲಿಕ್ಕೆ ಹೋಗುವಾಗ ತನ್ನ ಕಿರೀಟದಲ್ಲಿ ಈ ಮಣಿಯನ್ನು ಧಾರಣೆ ಮಾಡಿಕೊಂಡು ಹೊರಟವನು. ಸೂರ್ಯದೇವ ಒಂದು ಮಾತು ಹೇಳಿದ್ದ ಸತ್ರಾಜಿತನಿಗೆ, ದೇವರ ಕೋಣೆಯಲ್ಲಿಟ್ಟು ಮಡಿಯಿಂದ ಪೂಜೆ ಮಾಡಬೇಕಾದದ್ದು ಇದು. ಮಣಿ ನಾ ಕೊಟ್ಟಿರ್ತಕ್ಕಂತಹ ಮಣಿ ಮೈಲಿಗೆ ಆಗಬಾರದು, ಕೊಳೆ ಆಗಬಾರದು, ಅತ್ಯಂತ ಶುದ್ಧಿಯಿಂದ ನಿರ್ಮಲತೆಯಿಂದ ಇದನ್ನು ಪೂಜೆ ಮಾಡಬೇಕು. ಮೈಲಿಗೆ ಆದರೆ ಪ್ರಾಣಾಪಾಯ ಇದೆ ಅಂತ ಹೇಳಿದ್ದ ಪರಮಾತ್ಮ, ಸೂರ್ಯದೇವ ಹೇಳಿದ್ದ. ಇವನೇನ್ ಮಾಡಿದ, ಕಾಡಿಗೆ ಹೋದ, ಪ್ರಾಣಿಗಳನ್ನೆಲ್ಲ ಕೊಲ್ಲಿಕ್ ಶುರು ಮಾಡಿದ. ಹಿಂಸ್ರ ಮೃಗಗಳನ್ನು ಕೊಲ್ಲಿಕ್ ಶುರು ಮಾಡಿದ. ಹಿಂಸೆ ಆಯ್ತು ಅವನಿಂದ, ಪಾಪ ಬಂತು ಅವನಿಗೆ. ಹಿಂಸ್ರ ಪ್ರಾಣಿಗಳು, ಹುಲಿ, ಕರಡಿ, ಸಿಂಹ ಇವುಗಳನ್ನು ಕೊಲ್ಲಬಹುದು. ಯಾವಾಗ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ನಮ್ಮ ರಕ್ಷಣೆಗೋಸ್ಕರ ಕೊಲ್ಲಬೇಕೇ ಹೊರತು ಇನ್ನು ಬೇರೆ ಯಾವುದೇ ಕಾರಣಕ್ಕೋಸ್ಕರ ಪ್ರಾಣಿಗಳು ಹಿಂಸೆ ಮಾಡುವಂತೆ ಇಲ್ಲ. ಆದ್ದರಿಂದ ಅವನು ಅನಗತ್ಯವಾಗಿ ಹಿಂಸೆ ಮಾಡ್ತಾ ಇದ್ದಾನಾದ್ರಿಂದ ಪಾಪ ಬಂತು ಅವನಿಗೆ. ಇಲ್ಲಿ ಗಮನಿಸಬೇಕಾದ ಒಂದು ಪಾಠ ಇದೆ ನಮಗೆ. ಸತ್ರಾಜಿತ ರಾಜನಿಗೆ ಕೊಟ್ಟಿರತಕ್ಕಂತಹ ಮಣಿ ಅಪಾರವಾದ ಚಿನ್ನ, ಮುತ್ತು, ರತ್ನ, ವಜ್ರವೈಡೂರುಗಳನ್ನು ಕೊಡತಕ್ಕಂತಹ ಮಣಿ. ಇದನ್ನ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡು, ನಿತ್ಯ ಮಡಿಯಿಂದ ಪೂಜೆ ಮಾಡು, ಮೈಲಿಗೆಯಿಂದ ಮುಟ್ಟಬೇಡ, ಅಶುದ್ಧಿ ಆಗದಂತೆ ನೋಡಿಕೋ ಅಂತ ಸೂರ್ಯದೇವ ಅವನಿಗೆ ಆದೇಶವನ್ನು ಕೊಟ್ಟ. ಜುಜುಬಿ ಮಣಿ ಇದು. ಯಾಕೆ ಜುಜುಬಿ ಮಣಿ ಅಂದ್ರೆ, ಇದನ್ನ ಪೂಜೆ ಮಾಡಿದ್ರೆ ಜ್ಞಾನ ಬರುವುದಿಲ್ಲ, ದೇವರಲ್ಲಿ ಭಕ್ತಿ ಬರುವುದಿಲ್ಲ, ವಿಷಯ ವೈರಾಗ್ಯ ಬರುವುದಿಲ್ಲ. ಕೇವಲ ಭೌತಿಕವಾದ ಸಂಪತ್ತನ್ನು ಕೊಡ್ತಕ್ಕಂತಹ ಮಣಿ. ಇದಕ್ಕಿಷ್ಟು ಮಡಿ ಬೇಕು ಅಂತ ಹೇಳ್ತಾ ಇದ್ದಾನೆ ಸೂರ್ಯದೇವ ಅಂತಂದ ಮೇಲೆ ಜಗದ್ಗುರು ಶ್ರೀಮದ್ ಆಚಾರ್ಯರ ಶಾಸ್ತ್ರ, ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿ ಗ್ರಂಥಗಳು, ಈ ಸೂರ್ಯದೇವ ಕೊಟ್ಟಿರತಕ್ಕಂತಹ ಸಮಂತಕ ಮಣಿಗಿಂತ ಅನಂತ ಪಟ್ಟು ಪರಮ ಪವಿತ್ರವಾಗಿರತಕ್ಕಂಥವುಗಳು. ಅವುಗಳನ್ನ ನಾವು ತುಂಬಾ ಶ್ರದ್ಧೆಯಿಂದ, ತುಂಬ ಮಡಿಯಿಂದ ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು ಅನ್ನತಕ್ಕಂತಹ ಪ್ರಮೇಯವನ್ನ ನಾವಿಲ್ಲಿ ಅನುಸಂಧಾನ ಮಾಡಬೇಕಾಗಿರತಕ್ಕಂಥದ್ದು. ಒಂದು ಸಿಂಹ ಪ್ರಸೇನನ ಮೇಲೆ ಆಕ್ರಮಣ ಮಾಡಿತ್ತು. ಕೆಳಗೆ ಬಿದ್ದು ಪ್ರಾಣವನ್ನ ತೆತ್ತ. ಅವನ ಕಿರೀಟ ಎಲ್ಲೋ ಬಿತ್ತು, ಮಣಿ ಎಲ್ಲೋ ಹೋಗಿ ಬಿತ್ತು. ಆ ಸಿಂಹ ಮಣಿಯನ್ನು ಹಿಡಿದುಕೊಂಡು ಕಾಲಲ್ಲಿ ಹೋಗ್ತಾ ಇತ್ತು. ಒಂದು ದೊಡ್ಡ ಕರಡಿ ಅವನ ಮೇಲೆ ಆಕ್ರಮಣ ಮಾಡಿ ಸಿಂಹವನ್ನ ಕೊಂದು ಆ ಮಣಿನ ತಗೊಂಡು ಗುಹೆಗೆ ಹೊರಟೋಯ್ತು. ಇತ್ತ ಕಡೆಯಲ್ಲಿ ಪ್ರಸೇನ ಮನೆಗೆ ಬರಲಿಲ್ಲ, ಅವನ ಶವ ಮನೆಗೆ ಬಂತು. ಸತ್ರಾಜಿತ ರಾಜನಿಗೆ ಬಹಳ ದುಃಖ ಆಯಿತು. ಅವನು ತನ್ನ ಆಪ್ತ ವಲಯದಲ್ಲಿ ಹೇಳ್ಕೊಂಡ, ಈ ಮಣಿ ಕೃಷ್ಣ ಕೇಳಿದ್ದ. ಪ್ರಾಯ ಆ ಕೃಷ್ಣ
ನನ್ನ ತಮ್ಮನಾದ ಪ್ರಸೇನನನ್ನ ಕೊಂದು ಕೊಲ್ಲಿಸಿ ಮಣಿಯನ್ನ ತಗೊಂಡು ಹೋಗಿದ್ದಾನೆ ಅಂತ ಕಾಣ್ತದೆ ಅಂತ ತನ್ನ ಆಪ್ತರಲ್ಲಿ ಹೇಳ್ಕೊಂಡ. ಒಳ್ಳೆ ವಿಷಯವನ್ನು ಯಾರು ಇನ್ನೊಬ್ಬರಿಗೆ ಹೇಳುವುದಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಹುಡುಗನೋ ಹುಡುಗಿಯೋ ಫಸ್ಟ್ ರ್ಯಾಂಕ್ ಬಂದ್ರೆ ಅದನ್ನ ಯಾರು ಸಾರುವುದಿಲ್ಲ. ಫೇಲ್ ಆದರೆ ಮನೆಗಳು ಹೋಗಿ ಹೇಳ್ತಾರೆ ಅದನ್ನ. ಹಾಗೆ ಇಲ್ಲಿಯೂ ಕೂಡ ಈ ವಿಷಯವನ್ನ ಎಲ್ಲರ ಮನೆಗಳಲ್ಲಿ ಸಾರಿದ್ರು ಜನ. ಕೃಷ್ಣನಿಗೆ ದುಷ್ಕೀರ್ತಿ ಬಂತು, ಅಪಕೀರ್ತಿ ಬಂತು. ಕೃಷ್ಣ ಏನು ಮಾಡಿದ? ಇವತ್ತಿನ ರಾಜಕಾರಣಿಗಳಂತೆ ದಪ್ಪ ಚರ್ಮದವರಾಗಿರಬಾರದು, ವಿವೇಕಿಗಳಾಗಿರ್ಬೇಕು ಅಂತ ಜಗತ್ತಿಗೆ ಪಾಠವನ್ನು ತೋರಿಸಿದ ಕೃಷ್ಣ ಪರಮಾತ್ಮ. ಕೆಲವು ಗಣ್ಯರಾದ ಪಂಡಿತರು, ಮಂತ್ರಿಗಳು, ಅಧಿಕಾರಿಗಳನ್ನು ಕರೆದುಕೊಂಡು ಹೊರಟ ಕೃಷ್ಣ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ. ಯಾವ ಸ್ಥಳದಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದಾನೋ ಆ ಸ್ಥಳವನ್ನೆಲ್ಲ ಪರೀಕ್ಷೆ ಮಾಡಿದ. ಅವನ ಜೊತೆಗೆ ಬಂದಿರತಕ್ಕಂತಹ ವಿದ್ವಾಂಸರು, ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ಗಮನಿಸ್ತಾ ಇದ್ದಾರೆ ಕೃಷ್ಣನನ್ನ. ಕೃಷ್ಣ ನೋಡಿ ಹೇಳಿದ, ನೋಡಿ ಇಲ್ಲಿ ಸಿಂಹದ ಹೆಜ್ಜೆಗಳು ಬಲಿಷ್ಠವಾಗಿ ಕಾಣ್ತಾ ಇದ್ದಾವೆ. ಹಾಗಾದರೆ ಮಾನವರ ಆಕ್ರಮಣಕ್ಕೆ ಒಳಪಟ್ಟು ಪ್ರಸೇನ ಸತ್ತದ್ದಲ್ಲ, ಸಿಂಹ ಅವನ ಮೇಲೆ ಆಕ್ರಮಣ ಮಾಡಿದೆ. ಸರಿ, ಹಾಗಿದ್ರೆ ಸಿಂಹವನ್ನು ನೋಡಿದ್ರು, ಹೌದು ಸತ್ತು ಬಿದ್ದಿದೆ ಅದು. ಇದನ್ನು ಯಾರೋ ಕೊಂದಿದ್ದಾರೆ. ಸ್ವಲ್ಪ ದೂರ ಹೋಗಿ ಅಲ್ಲಿ ಕರಡಿ ಹೆಜ್ಜೆಗಳು ಕಾಣ್ತಾ ಇದ್ದಾವೆ ದಟ್ಟವಾಗಿ. ಆ ಕರಡಿ ಹೆಜ್ಜೆಗಳನ್ನ ತಿಳಿಸ್ಕೊಂಡು ಮುಂದೆ ಹೋಗುವಾಗ ದೊಡ್ಡ ಗುಹೆ. ಎಲ್ಲ ವಿದ್ವಾಂಸರು ಮತ್ತು ಅಧಿಕಾರಿಗಳು, ಮಂತ್ರಿಗಳು ಒಳಗೆ ಬರ್ಲಿಕ್ಕೆ ಹೆದರಿಕೊಂಡ್ರು. ಕೃಷ್ಣ ಹೇಳಿದ, ನಾನು ಒಳಗೆ ಹೋಗ್ತೇನೆ ಎಂದು. ಕೃಷ್ಣ, ನಾನು ಒಳಗೆ ಹೋಗ್ತೇನೆ, ನಾನು ನೋಡ್ಕೊಂಡು ಬರ್ತೇನೆ. 1 ವಾರದವರೆಗೆ ಕೃಷ್ಣ ಬರ್ತಾನೆ ಅಂತ ಪ್ರತೀಕ್ಷೆ ಮಾಡಿದರು. ಆದರೆ ಕೃಷ್ಣ ಒಳಗೆ ಹೋದವು ಬರಲೇ ಇಲ್ಲ. 1 ವಾರದವರೆಗೆ ಕಾಯ್ದು ಕೃಷ್ಣನಿಗೇನೋ ಅಪಾಯ ಆಗಿದೆ, ತೊಂದರೆ ಆಗಿದೆ, ಅವನು ಸುಖವಾಗಿ ಮರಳಿ ಬರಲಿ ಅಂತ ಎಲ್ಲರೂ ಕೂಡ ದುರ್ಗಾದೇವಿಯ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದರು. ಎಲ್ಲ ಯಾದವರು ಕೂಡ ಕೃಷ್ಣ ಸುಖವಾಗಿ ಮರಳಿ ಬರಲಿ ಅಂತ ಅವನಿಗೋಸ್ಕರ ಹೋಮ, ಹವನ, ದಾನ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಳಗೆ ಹೋದ ಭಗವಂತ, ಅದು ಜಾಂಬವಂತನ ಗುಹೆ. ಇವತ್ತಿಗೂ ನೀವು ಜಾಂಬವಂತನ ಗುಹೆಯನ್ನು ನೋಡ್ಬೋದು. ದ್ವಾರಕಾಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಬೇಟ ದ್ವಾರಕಕ್ಕೆ ಹೋಗುವಾಗ ದಾರಿಯಲ್ಲಿ ಜಾಂಬವಂತನ ಗುಹೆ ಸಿಗ್ತದೆ ನಮಗೆ. ಆ ಗುಹೆಯ ಒಳಗೆ ಪ್ರವೇಶ ಮಾಡಿದ ಭಗವಂತ. ಜಾಂಬವಂತ ಕೃಷ್ಣನನ್ನ ಕಂಡ. ಯಾರೋ ಹೊಸ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಅಂತ ತಿಳಿದುಕೊಂಡ. ಯುದ್ಧಕ್ಕೆ ನಿಂತ. ದೇವರು ಯುದ್ಧ ಮಾಡಿದ. ಕೃಷ್ಣ ಕೊನೆಗೆ ತನ್ನ ಎಲ್ಲಾ ಶಕ್ತಿಯನ್ನು ವಿನಿಯೋಗ ಮಾಡಿ ಹಣ್ಣುಗಾಯ ನೀರಾಯ ಆಗ್ಬಿಟ್ಟ. ಅವನು ಜಾಂಬವಂತ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಎಚ್ಚರ ತಪ್ಪಿ ಕೆಳಗೆ ಬಿದ್ದ. ಆಲೋಚನೆ ಮಾಡಿದ, ನಾನು ತ್ರೇತಾಯುಗದ ಮನುಷ್ಯ, ರಾಮನ ಪಾದ ಸೇವಕ, ಬ್ರಹ್ಮದೇವರ ವಿಶೇಷ ಅನುಗ್ರಹ ಉಂಟು ನನಗೆ, ವರ ಉಂಟು ನನಗೆ. ನನ್ನನ್ನ ಕೆಳಗೆ ಬೀಳಿಸ್ಬೇಕು ಅಂದ್ರೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಇವನು ಯಾರಿರ್ಬೋದು? ಸಾಕ್ಷಾತ್ ನಾರಾಯಣನೇ ಇರ್ಬೇಕಿವನು ಎಂಬುದಾಗಿ ಜಾಂಬವಂತ ಅರ್ಥ ಮಾಡಿಕೊಂಡ. ಆವಾಗ ಕೃಷ್ಣನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀನು ಯಾವ ರಾಮನನ್ನ ಆರಾಧನೆ ಮಾಡ್ತಾ ಇದ್ನೋ ಅದೇ ರಾಮ ನೀನಾಗಿದ್ದಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಅಂತ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ ಹೇಳಿದ, ಹೌದು ಅಂದ, ನೀನ್ ತಿಳ್ಕೊಂಡದ್ದು ಸರಿ ಇದೆ. ನಾನೇ ರಾಮ ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ ಭಗವಂತ ಅವನಿಗೆ ತನ್ನ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟ. ಭಗವಂತ ಭಕ್ತರಿಗೆ ತನ್ನ ನಿಜರೂಪವನ್ನ ಪರಿಚಯ ಮಾಡ್ತಾ ಇರ್ತಾನೆ. ನೀವೆಲ್ಲ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ಅದರ ಅಡಿಯಲ್ಲಿ ಎಲ್ಲ ಗೊಲ್ಲರು ಹಸುಗಳನ್ನ ರಕ್ಷಣೆ ಮಾಡಿದ ಕಥೆ ಕೇಳಿದ್ದೀರಿ ನೀವು. ಕ್ಷತ್ರಿಯಂತೆ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ಕೃಷ್ಣ ಅದರ ಅಡಿಯಲ್ಲಿ ಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂತಹ ಗೊಲ್ಲರು ಎಲ್ಲರನ್ನೂ ಕೂಡ, ಹಸುಗಳನ್ನ, ಕರುಗಳನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಕಥೆ ನೀವು ಕೇಳಿದ್ದೀರಿ. ಇಂದ್ರ ಅಹಂಕಾರ ಪಟ್ಟು ಮಳೆ ಸುರಿಸಿದಾಗ ಇಂದ್ರನ ಮದವನ್ನು ಅಡಗಿಸಿ ಅವನಿಗೆ ಅನುಗ್ರಹವನ್ನು ಮಾಡಿದ ಅಂತ ನಾವು ಈ ಕಥೆಯನ್ನು ಕೇಳಿದ್ದೇವೆ ಪೂರ್ವಾರ್ಧದಲ್ಲಿ. ಇದರ ಬಗ್ಗೆ ಗರ್ಗ ಸಂಹಿತೆಯಲ್ಲಿ 1 ಒಂದು ಅಪೂರ್ವವಾದ ಪ್ರಮೇಯ ಇದೆ.
ಕೃಷ್ಣ ಪರಮಾತ್ಮ ಛತ್ರಿಯಂತೆ ಬೆಟ್ಟವನ್ನು ಹಿಡಿದ, ಗೋವರ್ಧನ ಮೇಲೆ ಎತ್ತಿ ಹಿಡಿದ. ಭಯಂಕರ ಮಳೆ, ಪ್ರವಾಹದಲ್ಲಿ ಎಲ್ಲ ಹಸುಕರುಗಳು ಮಾನವರು ಕೊಚ್ಚಿಕೊಂಡು ಹೋಗುವ ಪ್ರಸಂಗ ಬಂತು. ಕೂಡಲೇ ಕೃಷ್ಣ ಪರಮಾತ್ಮ ರಕ್ಷಣೆ ಕೊಡಬೇಕು ಅಂತ ವಾಸುಕಿಯನ್ನು ಸ್ಮರಣೆ ಮಾಡಿದ. ಮಳೆಯ ನೀರು ಕೊಚ್ಚಿಕೊಂಡು ಹೋಗದಂತೆ ಭದ್ರ ಕೋಟೆಯಾಗಿ ವಾಸುಕಿ ಬೆಟ್ಟದ ಕೆಳಭಾಗದಲ್ಲಿ ಬಿದ್ದ ನೀರು ಏನೋ ಇವರಿಗೆ ತೊಂದರೆ ಮಾಡಬಾರದು ಆ ರೀತಿಯಲ್ಲಿ ಕೋಟೆಯ ಆಕಾರದಲ್ಲಿ ನಿಂತ್ಕೊಂಡು ಬಿಟ್ಟ ವಾಸುಕಿ. ಹೊರಗಿನ ನೀರು ಒಳಗೆ ಪ್ರವೇಶ ಮಾಡಲಿಲ್ಲ. ಹೊರಗೆ ಮಳೆ ಬರ್ತಾ ಇದೆ, ಒಳಗಡೆ ಭದ್ರ ಕೋಟೆಯಲ್ಲಿ ಎಲ್ಲ ಗೊಲ್ಲರು, ಹಸುಗಳು, ಕರುಗಳು, ಇಡೀ ಪಟ್ಟಣದ ಜನ ಎಲ್ಲ ಇದ್ದಾರೆ. ಹಸಿವಾಗ್ತಾ ಇದೆ, ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ ಅವರಿಗೆ. ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ಚಳಿ ಆಗ್ತಾ ಇದೆ, ನಮ್ಗೆ ಮಳೆ ಸುರಿತಾ ಇದೆ. ಕೃಷ್ಣ ಹೇಳಿದ, ಸುದರ್ಶನ ಚಕ್ರವನ್ನ ನಿಮ್ಮ ಮುಂದೆ ಇಡುತ್ತೇನೆ ಎಂದ. ನಿಮಗೆ ಎಷ್ಟು ಟೆಂಪರೇಚರ್ ಬೇಕು, ಶಾಖ ಬೇಕು ತಗೊಳ್ಳಿ. 24 ಬೇಕೋ, 28 ಬೇಕೋ, 30 ಬೇಕೋ, 35 ಬೇಕೋ. ಚೆನ್ನೈನವ್ರಿಗಾದರೆ ಬೆಂಗಳೂರಿನಲ್ಲಿ ಬಂದ್ರೆ ಅವ್ರಿಗೆ ಚಳಿ. ಆದ್ರಿಂದ ನಿಮ್ಗೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟು ಶಾಖವನ್ನ ನನ್ನ ಚಕ್ರ ಕೊಡ್ತದೆ ಎಂದ. ಅವರಿಗೆಲ್ಲ ಚಳಿಯ ಬಾಧೆ ಪರಿಹಾರ ಆಯ್ತು. ಕೃಷ್ಣ 3 ದಿವಸ ಆಯ್ತು, ಹಸಿವಾಗ್ತಾ ಇದೆ, ನಮಗೆ ಏನಾದ್ರೂ ಆಹಾರ ಕೊಡು ಅಂದ್ರು. ಕೃಷ್ಣ ಹೇಳಿದ, ಏನು ಆಹಾರ ಬೇಕು ಅಂತ ಕೇಳಿದ. ಒಬ್ಬ ಕೇಳಿದ, ನನಗೆ ಶಾವಿಗೆ ಪಾಯಸ ಬೇಕು ಅಂದ. ಒಬ್ಬ ಕಡುಬು ಬೇಕು ಅಂದ. ಒಬ್ಬ ಕರಿದ ಪದಾರ್ಥ ಚಕ್ಕುಲಿ ಬೇಕು ಅಂದ. ಒಬ್ಬ ನನಗೆ ಚಿತ್ರಾನ್ನ ಬೇಕು ಅಂದ. ಮೂರನೊಂದು ಕೇಳಿದ್ರು. ಕೃಷ್ಣ ಹೇಳಿದ, ಅಡ್ಡಿ ಇಲ್ಲ ಅಂದ. ಎಲ್ರೂ ಕೈ ಒಡ್ರಿ ಅಂದ. ಬೊಗಸೆಯನ್ನ ಒಡ್ರಿ ಇಂದ. ಅವರವರು ಬಯಸಿದ ಆಹಾರವನ್ನು ತನ್ನ ತೋರು ಬೆರಳುಗಳಿಂದ ಭಗವಂತ ಸೃಷ್ಟಿ ಮಾಡಿ ಅವರವರ ಕೈಯಲ್ಲೇ ಹಾಕಿದ. ತೋರು ಬೆರಳುಗಳಿಂದ ಸೃಷ್ಟಿ ಮಾಡಿ ಕೊಟ್ಟ ಪರಮಾತ್ಮ. ಅವನ ಸಂಕಲ್ಪ ಮಾತ್ರದಿಂದ ಎಲ್ಲ ಕಾರ್ಯಗಳು ನಡೀತವೆ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಈ ತೋರು ಬೆರಳಿನಿಂದ ಸೃಷ್ಟಿ ಮಾಡಿರತಕ್ಕಂತಹದ್ದು ರಾಮಚಂದ್ರ. ನಾನೇ ರಾಮ ಅಂತ ಎಲ್ಲ ತನ್ನ ಭಕ್ತರಿಗೆ ದೇವರು ಪರಿಚಯ ಮಾಡಿ ಕೊಟ್ಟಿದ್ದ ಒಂದು ಕಾಲದಲ್ಲಿ. ದುರ್ವಾಸರು ರಾಮನ ಬಳಿಗೆ ಬಂದರು. ರಾಮನ ಅವತಾರ ಸಮಾಪ್ತಿ ಕಾಲ ಅದು. ರಾಮ, ತಪಸ್ಸು ಮಾಡಿ ಹಸಿದು ಬಂದಿದ್ದೆ ನಾನು, ಆಹಾರ ಬೇಕು ನನಗೆ ಎಂದರು. ರಾಮಚಂದ್ರ ಹೇಳಿದ, ಈ ಕ್ಷಣ ನಿಮಗೆ ನಾನು ಬಡಿಸ್ತೇನೆ ಎಂದ. ದುರ್ವಾಸರಂದ್ರು, ಮಾಡಿದ ಅಡಿಗೆ ಆಗುವುದಿಲ್ಲ, ಮಾಡಿದ ಅಡಿಗೆ ಆಗುವುದಿಲ್ಲ ನನಗೆ. ಹಾಗಾದ್ರೆ ಮಾಡಿಸಿ ಹಾಕ್ತೇನೆ, ಅದು ಆಗುವುದಿಲ್ಲ, ಮಾಡಿಸಿದ್ದು ಆಗುವುದಿಲ್ಲ, ಈ ಕ್ಷಣ ಬಡಿಸ್ಬೇಕು ನನಗೆ, ಈ ಕ್ಷಣ ಎಲೆ ಹಾಕು ಬಡಿಸು ಅಂದ್ರು. ಯಾರು ಮಾಡ್ಲಿಕ್ಕೆ ಸಾಧ್ಯ ಇದನ್ನ? ಅವ್ರು ಹೇಳಿದ್ರು, ಜಗತ್ತಿನ ಎಲ್ಲಾ ಮಹಾಮಹಿಮಶಾಲಿಗಳಾದ ರಾಜಾಧಿರಾಜರ ಮನೆಗೆ ಹೋಗಿದ್ದೇನೆ, ಯಾರು ನನಗೆ ಅನ್ನ ಕೊಟ್ಟಿಲ್ಲ. ಒಂದೋ ಮಾಡಿದ ಅನ್ನ ಕೊಡ್ತೇವೆ ಅಂತಾರೆ, ಒಂದೋ ಮಾಡಿಸಿ ಕೊಡ್ತೇವೆ ಅಂತಾರೆ. ತಕ್ಷಣ ಕೊಡು ಅಂದ್ರೆ ಯಾರಿಗೂ ಮಾಡ್ಲಿಕ್ಕೆ ಆಗಿಲ್ಲ. ನಿನ್ನ ಪರೀಕ್ಷೆಗೆ ಬಂದಿದ್ದೆ ನಾನೀಗ, ಎಲೆ ಹಾಕು ಬಡಿಸು. ಕೃಷ್ಣ ಹೇಳಿದ, ಅವ್ರ್ಯಾರು ಮಾಡ್ಲಿಕ್ಕೆ ಆಗದೆ ಇರ್ಬೋದು, ನಾನ್ ಮಾಡ್ತೇನೆ ಎಂದ. ಕೃಷ್ಣ ಕುತ್ಕೊಳ್ಳಿ ಎಂದ. ತನ್ನ ತೋಳು ಬೆರಳುಗಳಿಂದ ಅವರು ಬಯಸಿದ ನಾನಾ ಬಗೆಯ ಆಹಾರ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ದುರ್ವಾಸರಿಗೆ ಯಥೇಷ್ಟ ಬಡಿಸಿಬಿಟ್ಟ ಕೃಷ್ಣ ಪರಮಾತ್ಮ. ಹೊಟ್ಟೆ ತುಂಬ ಊಟ ಮಾಡಿ ಬಹಳ ಸಂತೋಷ ಆಯ್ತು ದುರ್ವಾಸರಿಗೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ತೋರು ಬೆರಳುಗಳಿಂದ ಪಂಚಭಕ್ಷ ಪರಮಾನ್ನವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ರಾಮಾವತಾರದಲ್ಲಿ, ಅದೇ ರಾಮ ಕೃಷ್ಣಾವತಾರದಲ್ಲಿ ಆಗುವಾಗ ಗೊಲ್ಲರಿಗೆ ಬೇಕಾಗಿರತಕ್ಕಂತಹ ಪಂಚಭಕ್ಷ ಪರಮಾನ್ನ, ಹಸುಗಳಿಗೆ ಬೇಕಾಗಿರತಕ್ಕಂತ ಹಿಂಡಿ, ಹುಲ್ಲು, ಏನೇನು ಬೇಕು ಎಲ್ಲವನ್ನು ತನ್ನ ತೋರು ಬೆರಳುಗಳಿಂದ ಕೊಟ್ಟು, ನಾನು ಬೇರೆಯಲ್ಲ, ರಾಮ ಬೇರೆಯಲ್ಲ, ನೇಹನಾನಾಸ್ತಿ ಕಿಂಚನ, ಭಗವದ್ ರೂಪಗಳಲ್ಲಿ ಭೇದವಿಲ್ಲ ಎಂಬತಕ್ಕಂಥ ತತ್ವವನ್ನ ಭಕ್ತರಿಗೆ ಪರಿಚಯ ಮಾಡಿಕೊಟ್ಟ. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ಜಾಂಬವಂತನಿಗೆ ವಿವೇಕೋದಯವನ್ನು ಮಾಡಿಕೊಟ್ಟು ಅವನಿಗೆ ಅನುಗ್ರಹ ಮಾಡಿದ. ಜಾಂಬವಂತ ಮಣಿಯನ್ನ ತನ್ನ ಮಗಳಾದ ಜಾಂಬವತಿಯನ್ನು ಕೂಡ ಕೊಟ್ಟು ಮದುವೆ ಮಾಡಿದ. ರಾಮಾವತಾರ ಕಾಲದ ಜಾಂಬವಂತ, ಅವನಿಗೆ ಎಲ್ಲಿಂದ ಮಗಳು ಬರ್ಬೇಕು, ಅವಳಿಗೆ ಎಲ್ಲಿ ಬಂದ ಅವಳು ಮಗಳು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಪುರಾಣಾಂತರಗಳಲ್ಲಿ ವಿಚಾರ, ಇದರ ಬಗ್ಗೆ ಪ್ರಸ್ತಾವ ಇದೆ, ವಿಮರ್ಶೆ ಇದೆ. ಈ ಜಾಂಬವಂತನಿಗೆ ಒಂದು ಆಸೆ ಬಂತಂತೆ, ಮಗಳನ್ನ ನಾನು ಪಡೆದುಕೊಂಡು ರಾಮನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಆಸೆ.
ರಾಮನ ಹತ್ರ ಹೋಗಿ ಹೇಳಿದ್ನಂತೆ. ಅದಕ್ಕೆ ರಾಮ ಹೇಳಿದಂತೆ, ಈಗಲೇ 12 ಮುದುಕ ಆಗಿದ್ದೆ ನೀನು, ಇನ್ನು ನೀ ಮಕ್ಕಳನ್ನು ಪಡ್ಕೊಂಡು ಮದುವೆ ಮಾಡಿ ಕೊಡೋದು ಹೇಗೆ ಸಾಧ್ಯ? ನನ್ನದು ಏಕಪತ್ನಿ ವ್ರತ, ಸೀತಾಮಾತೆಯನ್ನು ಮದುವೆ ಮಾಡಿಕೊಂಡಿದ್ದೇನೆ, ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು. ಮುಂದಿನ ಜನ್ಮದಲ್ಲಿ ನಿನ್ನ ಆಸೆ ಈಡೇರಿಸ್ತೇನೆ ಅಂತ ದೇವರು. ಹಾಗಾದರೆ ನಾನು ಮುಂದೆ ಕೃಷ್ಣನಾಗಿ ಅವತಾರ ಮಾಡಿ ಬರ್ತೇನೆ, ಆವಾಗ ನಿನ್ನ ಅಪೇಕ್ಷೆ ಅಂತ ನಾನು ಮದುವೆ ಮಾಡ್ಕೊಳ್ತೇನೆ ಅಂತ. ಹಾಗಾದ್ರೆ ನಾನು ಮಗಳನ್ನಂತೂ ಪಡ್ಕೊಳ್ಬೇಕಲ್ಲ, ಏನ್ ಮಾಡಲಿ? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುವಂತ ದೇವರು. ಬ್ರಹ್ಮದೇವರನ್ನು ತಪಸ್ಸು ಮಾಡಿದ. ಬ್ರಹ್ಮದೇವರು ದರ್ಶನ ಕೊಟ್ಟರು. ಏನಪ್ಪಾ ನಿನಗೇನು ಬೇಕು ಅಂದ್ರು. ಕೃಷ್ಣಾವತಾರದಲ್ಲಿ ಮದುವೆ ಮಾಡ್ಲಿಕ್ಕೋಸ್ಕರ ಒಂದು ಹುಡುಗಿ ಬೇಕು ನನಗೆ ಅಂತ. ಆಯ್ತಪ್ಪ, ನನ್ನ ಬ್ರಹ್ಮಲೋಕದಲ್ಲಿ ಒಬ್ಬಳಿದ್ದಾಳೆ, ಅವಳನ್ನು ನಿನಗೆ ನಾನು ಕೊಡ್ತೇನೆ. ಕೃಷ್ಣ ಅವತಾರ ಮಾಡಿ ಬಂದ ಮೇಲೆ, ರುಕ್ಮಿಣಿ ಕಲ್ಯಾಣ ಆದ ಮೇಲೆ ಜಾಂಬವತಿ ಕಲ್ಯಾಣ ಆಗ್ತದಪ್ಪ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಬ್ರಹ್ಮದೇವರು ಹೇಳಿದ್ರು. ಈಗ ಸರಿಯಾಗಿ ಜಾಂಬವತಿಯನ್ನ ಬ್ರಹ್ಮಲೋಕದಿಂದ ಕಳಿಸಿಕೊಟ್ರು. ಪರಮಾತ್ಮ ಜಾಂಬವತಿಯನ್ನು ಮದುವೆ ಮಾಡಿಕೊಂಡು ಮಣಿಯನ್ನು ತೆಗೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದ. ದ್ವಾರಕಾಪಟ್ಟಣಕ್ಕೆ ಬಂದು ಎಲ್ಲರ ಗಣ್ಯ ವ್ಯಕ್ತಿಗಳ ಸಭೆ ಕರೆದ, ಸತ್ರಾಜಿತನನ್ನು ಕರೆಸಿದ. ಅವನಿಗೆ ಮಣಿಯನ್ನ ಕೊಟ್ಟ. ನೋಡಪ್ಪ, ನಿನ್ನ ಮಣಿ ಜಾಂಬವಂತನ ಬಳಿಗೆ ಇತ್ತು, ಯುದ್ಧ ಮಾಡಿ ನಾನು ತಗೊಂಡು ಬಂದಿದ್ದೇನೆ, ನಿನ್ನ ಮಣಿಯನ್ನು ನಿನ್ನ ತಲುಪಿಸಿದ್ದೇನೆ, ನನಗೆ ಯಾವ ಮಣಿಯ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದ. ಆವಾಗ ಸತ್ರಾಜಿತ ರಾಜನಿಗೆ ಬಹಳ ದುಃಖ ಆಯ್ತು. ಅವಿವೇಕದಿಂದ ನಾನು ಕೃಷ್ಣನ ಬಗ್ಗೆ ಅಪವಾದ ಕೊಟ್ಟೆ ಅಂತ ದುಃಖಪಟ್ಟ. ಆದ್ರೆ ಕಾಲ ಮಿಂಚಿ ಹೋಗಿತ್ತು. ಕೊನೆಗೇನು ಮಾಡಿದ ಅಂದ್ರೆ, ಅವನು ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಕೃಷ್ಣನಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿಕೊಂಡು ಅವಳನ್ನು ಮದುವೆ ಮಾಡಿ ಕೊಡುವುದ್ರ ಜೊತೆಗೆ ಮಣಿಯನ್ನು ಕೂಡ, ಸಮಂತಕ ಮಣಿಯನ್ನು ಕೂಡ ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಹೇಳಿದ, ಈ ಕನ್ಯಾಮಣಿ ಮಾತ್ರ ಸಾಕು ನನಗೆ, ಅಪವಾದ ಕೊಟ್ಟ, ಈ ಸಮಂತಕ ಮಣಿಯ ಅಗತ್ಯ ನನಗಿಲ್ಲ, ಬೇಡ ನನಗಿದು ಅಂತ ವಾಪಸ್ ಕೊಟ್ಬಿಟ್ಟ. ಅವನು ಮನೆಗೆ ವಾಪಸ್ ತಗೊಂಡು ಬಂದ. ಅವನು ಈ ಮಧ್ಯದಲ್ಲಿ ಕೃಷ್ಣನಿಗೊಂದು ವಾರ್ತೆ ಬಂತು. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಆಗಿದ್ದಾರೆ, ಧರ್ಮೋದಕಕ್ಕೆ ಬರಬೇಕು ಅಂತ ಧೃತರಾಷ್ಟ್ರ ಒಂದು ಸಂದೇಶವನ್ನು ಕಳಿಸಿದ್ದ ಕೃಷ್ಣನಿಗೆ. ದೇವರಿಗೆಲ್ಲ ಗೊತ್ತು, ವಿಜ್ಞಾತಾರ್ಥೋಪಿ ಗೋವಿಂದ, ಅವನೇ ವಿದುರನ ಮೂಲಕ ಪಾಂಡವರನ್ನ ದೊಡ್ಡ ಸುರಂಗ ಮಾರ್ಗವನ್ನ ಮಾಡಿ ಕಾಡಿನಲ್ಲಿ ಸುರಕ್ಷಿತವಾಗಿ ಪಾಂಡವರಿರುವಂತೆ ವ್ಯವಸ್ಥೆ ಮಾಡಿದವನೇ ಕೃಷ್ಣ. ಅವನಿಗೆ ಗೊತ್ತಿದೆ ಪಾಂಡವರು ಸುಖವಾಗಿದ್ದಾರೆ, ಅವರಿಗೇನು ತೊಂದರೆ ಆಗಿಲ್ಲ ಅಂತ. ಆದರೂ ಲೋಕದೃಷ್ಟಿಯಿಂದ ಧರ್ಮೋದಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ಬಂದಿದ್ದಾನೆ ಕೃಷ್ಣ. ಹಸ್ತಿನಾಪುರಕ್ಕೆ ಬಂದಿದ್ದಾನೆ ಕೃಷ್ಣ. ಅದೆಲ್ಲ ಮುಗಿಸಿಕೊಂಡು ವಾಪಸ್ ಬರಬೇಕಾದ್ರೆ ಒಂದು ದುರ್ಘಟನೆ ನಡೆದಿದೆ ದ್ವಾರಕಾಪಟ್ಟಣದಲ್ಲಿ. ಈ ಸತ್ರಾಜಿತ ರಾಜನ ಬಗ್ಗೆ ಆ ಕಾಲದಲ್ಲಿ ಕೃತವರ್ಮ, ಅಕ್ರೂರ ಮೊದಲಾಗಿರತಕ್ಕಂಥವರೆಲ್ಲರೂ ಅವನ ಆಪ್ತರು. ಅವನೇನಂದಿದ್ದ ಸತ್ರಾಜಿತ, ನಾನು ನಿಮಗೆ, ನೀವೆಲ್ಲ ಒಳ್ಳೆ ಯುವಕರಿದ್ದೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ಯೋಗ್ಯರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಮಾತನಾಡಿದ್ದ. ಅಕ್ರೂರ, ಕೃತವರ್ಮ ಇಬ್ಬರು ಕೂಡ ಆಸೆ ಇಟ್ಕೊಂಡಿದ್ರು. ಅಂದ್ರೆ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರಿಗೆ ಪೂರ್ಣವಾದ ಪರಿಪಕ್ವ ಜ್ಞಾನ ಇರುವುದಿಲ್ಲ. ಅವಳು ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀದೇವಿ ಅನ್ನುವ ಜ್ಞಾನ ಇರುವುದಿಲ್ಲ. ಆದ್ದರಿಂದಾಗಿ ಅವರು ಸಹಜವಾಗಿ ಒಳ್ಳೆ ಯುವತಿ ಮದುವೆ ಮಾಡಿಕೊಟ್ರೆ ಆಗ್ಬಹುದು ಅಂತ ಒಂದು ಭಾವನೆ ಇತ್ತು ಅವರಲ್ಲಿ. ಆ ದೃಷ್ಟಿಯಿಂದ ಶತಧನ್ವ ಅಂತ ಆ ಕಾಲದಲ್ಲಿ ಒಬ್ಬ ಯಾದವ, ಅವನು ಸ್ವಲ್ಪ ದುಷ್ಟ. ಅವನೇನ್ ಮಾಡಿದ, ಸತ್ರಾಜಿತ ರಾಜನ ಮಣಿಯ ಬಗ್ಗೆ ಅವನಿಗೆ ಆಸೆ ಇತ್ತು. ಅಕ್ರೂರ ಮತ್ತು ಇವ್ರ ಜೊತೆಗೆ ಸಮಾಲೋಚನೆ ಮಾಡಿ ಸತ್ರಾಜಿತ ರಾಜನನ್ನು ಕೊಂದು ಮಣಿ ತಗೊಂಡು ಬಂದ್ಬಿಟ್ಟ. ಕೃಷ್ಣ ಊರಲ್ಲಿಲ್ಲ ದ್ವಾರಕಾಪಟ್ಟಣದಲ್ಲಿ. ಈಗ ಧರ್ಮೋದಕಕ್ಕೆ ಹೋಗಿದ್ದಾನೆ, ಪಾಂಡವರು ಧರ್ಮೋದಕಕ್ಕೆ. ಸತ್ರಾಜಿತನ ಸಂಹಾರ ಮಾಡಿ ಮಣಿ ತಗೊಂಡು ಬಂದ ಅಕ್ರೂರನ ಕೈಯಲ್ಲಿ ಕೊಟ್ಟ. ನೀನ್ ಇಟ್ಕೊಂಡಿರು, ನಾನು ಕೇಳಿದಾಗ ಕೊಡು ಅಂತ. ಕೃಷ್ಣ ವಾಪಸ್ ಬಂದು ಕೂಡಲೇ ಮೊದಲು ಸತ್ರಾಜಿತನಿಗೆ ಮಾಡಬೇಕಾದ ಸಂಸ್ಕಾರಗಳೆಲ್ಲ ಆಯ್ತು. ಈ ಕಡೆಯಿಂದ ಕೃಷ್ಣ ಯಾರು ಮಣಿಯನ್ನ ತಗೊಂಡು ಹೋಗಿದ್ದಾರೆ, ಸತ್ಯಧನ್ವ ಕೊಂದಿದ್ದಾನೆ, ಅವನನ್ನ ಹುಡುಕತಕ್ಕಂತಹ ಕೆಲಸವನ್ನು ಕೃಷ್ಣ ಶುರು ಮಾಡಿದ. ಬಲರಾಮನು ಅವನ ಜೊತೆಗೆ ಸೇರ್ಕೊಂಡ. ಆವಾಗ ಸತ್ರಾಜಿತನಿಗೆ, ಇವನಿಗೆ ಶತಧನ್ವನಿಗೆ ಬಹಳ ಹೆದರಿಕೆ ಆಯ್ತು. ಕುದುರೆ ಮೇಲೆ ಕೂತ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ ಅವನು. ಕೃಷ್ಣ ಬೆನ್ನಟ್ಟಿದ್ದ. ಬಹಳ ದೂರದವರೆಗೆ ಹೋಯ್ತು ಕುದುರೆ. ದಾರಿಯಲ್ಲಿ ಆಯ ತಪ್ಪಿ ಕೆಳಗೆ ಬಿದ್ದು ಅವನು ಕೃಷ್ಣನಿಂದ ಮೃತನಾದ, ಹತನಾದ ಶತಧನ್ವ. ಮಣಿ ಹುಡುಕಿದ ಕೃಷ್ಣ. ಅಷ್ಟೊತ್ತಿಗೆ ಸರಿಯಾಗಿ ಬಲರಾಮ ದೇವರ ಕುದುರೆ ಬಂತು. ಏನು ಕೃಷ್ಣ, ಮಣಿ ಸಿಕ್ಕಿತ ಅಂದ ಬಲರಾಮ. ಇಲ್ಲ ಅಣ್ಣ, ಸಿಕ್ಲಿಲ್ಲ, ಪ್ರಾಯ ಇವನು ಯಾರ ಹತ್ರ ಕೊಟ್ಟಿದ್ದಾನೆ, ಇವನ ಹತ್ರ ಇರ್ಲಿಲ್ಲ ಅದು ಅಂದ.
ಬಲರಾಮನಿಗೆ ತಪ್ಪ ಅರ್ಥ ಆಯ್ತು. ಅವನೇನ್ ಅನ್ಕೊಂಡ ಅಂದ್ರೆ, ಕೃಷ್ಣನಿಗೆ ಈ ಮಣಿ ಮೇಲೆ ಆಸೆ ಇದೆ, ಅವನಿಗೆ ಮಣಿ ಸಿಕ್ಕಿದೆ, ಆದರೂ ಕೂಡ ಕೃಷ್ಣನಿಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವನು ತನ್ನ ಒಳಗೆ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂದುಕೊಂಡು ಬಲರಾಮ ದೇವರು ಸಿಟ್ಟಿನಿಂದ ಅವನಿಗೆ ಹೇಳಿದ್ರು, ನನಗೇನು ದ್ವಾರಕಾಪಟ್ಟಣದಿಂದ ಆಗಬೇಕಾದ್ದಿಲ್ಲ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿ ಜನಕರಾಜನ ಆಸ್ಥಾನಕ್ಕೆ ಹೋದ್ರು. ಅಲ್ಲಿ ದುರ್ಯೋಧನ ಬಂದು ಅವರಿಂದ ಗದಾಯುದ್ಧವನ್ನು ಕಲಿತುಕೊಂಡ ಅಂತ ಕಥೆ ನಾವು ತಿಳಿದುಕೊಳ್ತೇವೆ. ಅಂತೂ 5 ವರ್ಷ ಆದ್ಮೇಲೆ ಬಲರಾಮ ದೇವರು ವಿವೇಕೋದಯವಾಗಿ ಬರ್ತಾರೆ. ಅಷ್ಟೊತ್ತಿಗೆ ಪರಮಾತ್ಮ ಅಕ್ರೂರನನ್ನು ಕರೆಸ್ತಾನೆ. ಅಕ್ರೂರರ ಎಲ್ಲ ಕಡೆಯಲ್ಲೂ ಕೂಡ ದಾನ ಧರ್ಮಗಳನ್ನು ಮಾಡಿಕೊಂಡು ತೀರ್ಥಯಾತ್ರೆ ಮಾಡ್ತಾ ಇದ್ದ. ಕೃಷ್ಣ ಕರೆ ಕಳಿಸಿದ್ದಾನೆ ಅಂದ್ಕೊಂಡು ನನ್ನ ಹತ್ರ ಮಣಿ ಇರುವುದು ಗೊತ್ತಾಗಿದೆ ಕೃಷ್ಣನಿಗೆ ಅಂತ ಅರ್ಥ ಮಾಡಿಕೊಂಡು ಓಡಿ ಬಂದ ಅವನು. ಸಭೆಯ ಮಧ್ಯದಲ್ಲಿ ಅಕ್ರೂರನನ್ನು ಕರೆದು ದೇವರು ಹೇಳಿದ, ನೀನು ಬಹಳ ಧಾರ್ಮಿಕ, ಪ್ರತಿಯೊಂದು ಊರಿನಲ್ಲಿ ಅನ್ನದಾನ ಮಾಡ್ತಾ ಇದ್ದಿ, ಯಜ್ಞಯಾಗಗಳನ್ನು ಮಾಡ್ತಾ ಇದ್ದಿ ಅಂತ ನನಗೆ ತಿಳಿದು ಬಂದಿದೆ. ಬಹಳ ಸಂತೋಷ ಆಯ್ತು ನನಗೆ. ನನ್ನ ಅಣ್ಣನಿಗೆ ನನ್ನ ಬಗ್ಗೆ ಸಂಶಯ ಉಂಟಪ್ಪ, ನಾನು ಮಣಿ ತಗೊಂಡಿದ್ದೇನೆ ಅಂತ, ಮಣಿ ನಿನ್ನ ಹತ್ರ ಉಂಟು ಅಂತ ಅನ್ನೋದು ನನಗ್ ಗೊತ್ತಿದೆ ಅಂದ ಕೃಷ್ಣ. ಆವಾಗ ಅವನು ಇನ್ನೇನು ಮಾತಾಡ್ಲಿಕ್ಕೆ ಅವಕಾಶವೇ ಆಗ್ಲಿಲ್ಲ. ಅಕ್ರೂರ ಬಚ್ಚಿಟ್ಟುಕೊಂಡ ಮಣಿನ ತೆಗೆದಿಟ್ಟ ಕೃಷ್ಣನ ಬಳಿಗೆ. ಕೃಷ್ಣ, ಯಜದನ ನನಗೆ ಕೊಟ್ಟಿದ್ದ, ನಾನು ಯಾತ್ರೆಗೆ ಹೋಗೋ ಗಡಿಬಿಡಿಯಲ್ಲಿದ್ದೆ, ನಿನಗಿದನ್ನು ತಲುಪಿಸ್ಬೇಕಿತ್ತು. ಯಾಕೆಂದ್ರೆ ನಿನ್ನ ಹೆಂಡತಿ ಸತ್ಯಭಾಮೆ, ಅವಳ ತಂದೆ ಸತ್ರಾಜಿತ, ಅವರದ್ದು ನಿನಗ್ ಸೇರ್ಬೇಕಾದ್ದು, ಏನೋ ಗಡಿಬಿಡಿಯಲ್ಲಿ ತಗೊಂಡು ಹೋಗ್ಬಿಟ್ಟೆ ನಾನು ಅಂತ ಹೇಳಿದ. ಪರಮಾತ್ಮ ಹೇಳಿದ, ಏನ್ ತೊಂದರೆ ಇಲ್ಲ ಅಂದ. ಅದನ್ನ ಮಣಿಯನ್ನ ಮುಂದೆ ಇಟ್ಟ. ಅದರ ಬೆಳಕು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಅದರ ತೇಜಸ್ಸು. ಬಲರಾಮ ದೇವರು ಆಲೋಚನೆ ಮಾಡಿದ್ರು, ಯದು ಕುಲದಲ್ಲಿ ನನ್ನಂತಹ ಶ್ರೇಷ್ಠ ಇನ್ನೊಬ್ಬ ಇಲ್ಲ, ನನಗೆ ಸೇರಬೇಕದು ಅಂತ. ಉಗ್ರಸೇನ ವೃದ್ಧ, ನಾನು ರಾಜ, ನಮ್ಕೆ ವಾಸ ಇರ್ಬೋದು, ನನಗ್ ಸೇರಿದ್ರೆ ಚಂದ ಅಂತ ಅವನು ವಿಚಾರ ಮಾಡ್ತಾ ಇದ್ದ. ಜಾಂಬವತಿ ಆಲೋಚನೆ ಮಾಡ್ತಾ ಇದ್ದು, ನಮ್ಮಪ್ಪ ಕೊಟ್ಟದ್ದು, ನಮ್ಮಪ್ಪನದ್ದು ಅಲ್ಲ ನಿಜವಾಗಿ, ಅದು ಸತ್ರಾಜಿತನದ್ದಿರ್ಬಹುದು, ನಮ್ಮಪ್ಪನ ಕೈಗೆ ಬಂತು, ಅವರು ನಮ್ಮಪ್ಪ ಸಿಂಹವನ್ನು ಕೊಂದು ಮಣಿಯನ್ನು ತಗೊಂಡಿದ್ರು, ನನ್ನ ಮದುವೆ ಮಾಡುವಾಗ ಮಣಿ ಕೊಟ್ಟಿದ್ರು, ಅಂತೂ ಆ ಮಣಿ ನನಗ್ ಸೇರ್ಬೇಕು ಅಂತ ಜಾಂಬವತಿ ಆಲೋಚನೆ ಮಾಡ್ತಾ ಇದ್ದು. ಲೋಕದೃಷ್ಟಿಯಿಂದ ಸತ್ಯಭಾಮೆ ನಮ್ಮಪ್ಪ ತಗೊಂಡ್ಬಂದದ್ದು, ನನ್ನ ಮಣಿಯದ್ದು, ನನಗ್ ಸೇರ್ಬೇಕಾದ್ದು ಅಂತ ಅವಳಿಗೆ ಯಾವ ಆಸೆಯೂ ಇಲ್ಲ, ಲೋಕದೃಷ್ಟಿಯಿಂದ ಅಷ್ಟೇ. ನನಗಬೇಕು ನನಗಬೇಕು ಅಂತ ಯಾರು ಅದನ್ನ ಪರಿತಪಿಸ್ತಾರೆ, ಬಯಸ್ತಾರೆ, ಅವರಿಗೆ ದೇವರು ಕೊಡುವುದಿಲ್ಲ. ಆದ್ದರಿಂದ ದೇವರು ಯಾರಿಗೂ ಕೊಡ್ಲಿಲ್ಲ. ಅಕ್ರೂರನಿಗೆ ಮರಳಿ ಕೊಟ್ಟು ಬಿಟ್ಟ ದೇವರು. ಕೊಟ್ಟು ಹೇಳಿದ, ನೋಡಯ್ಯ, ನಿನ್ ಕೈಯಲ್ಲಿ ಇದ್ರೆ ನಾನಾ ಧರ್ಮ ಮಾಡಿಕೊಂಡು ಸುಖವಾಗಿ ಪುಣ್ಯ ಕಾರ್ಯಗಳನ್ನು ಮಾಡ್ಕೊಂಡಿರ್ತೀವಿ, ಆದ್ದರಿಂದ ಲೋಕಕ್ಕೆ ಕಲ್ಯಾಣ ಆಗತ್ತೆ. ಯಾರ್ದೋ ಒಬ್ಬರ ಕೈಯಲ್ಲಿ ಇದ್ರೆ ಹೋಗ್ಬೇಕು, ಅವರು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಲಾಭ. ಆದ್ದರಿಂದ ನಿನ್ ಕೈಯಲ್ಲಿ ಇದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗತ್ತೆ, ನಿನ್ ಕೈಯಲ್ಲೇ ಇರಲಿ ಅಂತ ಬಹಿರಂಗ ಸಭೆಯಲ್ಲಿ ಕೃಷ್ಣ ಆ ಮಣಿಯನ್ನು ಕೊಟ್ಟು ಬಿಟ್ಟ. ಹೀಗೆ ಅಪವಾದದಿಂದ ಮುಕ್ತವಾಗಿರತಕ್ಕಂತಹ ಭಗವಂತನ ಕಲ್ಯಾಣೋತ್ಸವದ ಕಥೆಯನ್ನು ಯಾರು ಕೇಳುತ್ತಾರೆ ಅವರಿಗೆ ದಿವ್ಯವಾಗಿರತಕ್ಕಂಥ ತತ್ವಜ್ಞಾನೋದಯ, ಭಗವಂತನ ಅನುಗ್ರಹ ಮತ್ತು ಅಪಕೀರ್ತಿಯಿಂದ ಮುಕ್ತಿ ಎಲ್ಲವೂ ಕೂಡ ಉಂಟಾಗ್ತದೆ ಅಂತ ಶುಕಮುನಿಗಳು ಇದರ ಫಲಶ್ರುತಿಯನ್ನ ವರ್ಣನೆ ಮಾಡಿದ್ದಾರೆ ನಮಗೆ. ಷೋಡಶಸ್ತ್ರೀ ಸಹಸ್ರೇಶಃ 16,008 ಮಂದಿಯನ್ನ ನಮ್ಮ ದೇವರು ಮದುವೆ ಮಾಡಿಕೊಂಡಿದ್ದಾನೆ. ಆ ಕೃಷ್ಣನ ವೈಭವ ಅತ್ಯದ್ಭುತವಾಗಿರತಕ್ಕಂತಹದ್ದು. ನಾರದರಿಗೆ ಒಂದು ಜಿಜ್ಞಾಸೆ ಬಂತು, ಲೋಕದಲ್ಲಿ ಎಲ್ಲ ಒಂದು ಮದುವೆ ಮಾಡಿಕೊಂಡಿರತಕ್ಕಂತಹ ಗೃಹಸ್ಥರು, ಅಯ್ಯೋ ಸಂಸಾರ ಅಂದ್ರೆ ಬಹಳ ಕಷ್ಟ, ಬಹಳ ಕಷ್ಟ, ನಿಭಾಯಿಸುವುದು ಬಹಳ ಕಷ್ಟ ಅಂತ ಗೋಳಾಡ್ತಾ ಇರ್ತಾರೆ. ಈ ಕೃಷ್ಣ 16,008 ಮಂದಿನ ಮದುವೆ ಮಾಡಿಕೊಂಡಿದ್ದಾನೆ. 16,108 ಅಲ್ಲೇನು? ಇಲ್ಲ, 16,108. ನಾನು ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಷೋಡಶಸ್ತ್ರೀ ಸಹಸ್ರೇಶಃ, ಷೋಡಶ ಸಹಸ್ರ 8 ಅಂತ ನನ್ನ ತಲೆಯಲ್ಲಿದೆ. ನೋಡುವ, ಚೆಕ್ ಮಾಡ್ತೇನೆ, ಇನ್ನೊಮ್ಮೆ ಗಮನಿಸ್ತೇನೆ. ಹೀಗೆ ಭಗವಂತ ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಬರೋಣ ಒಮ್ಮೆ ಅಂತ ನಾರದರು ಬರ್ತಾ ಇದ್ದಾರೆ. ಅಲ್ಲಿಗೆ ಬಂದ ಕೂಡಲೇ ಭಗವಂತ ನೋಡಿದ, ಪಾದ ಪ್ರಕ್ಷಾಲನೆ ಮಾಡಿದ, ಪಾದ ಜಲವನ್ನು ತಲೆ ಮೇಲೆ ಸಿಂಪಡಿಸಿಕೊಂಡ. ಯಾವತೀರ್ವೈ ದೇವತಾ ತಾವಂತಹ ವೇದವಿಧಿ ಬ್ರಾಹ್ಮಣೇ ತಿಷ್ಠಂತಿ ಅಂತ ಶಾಸ್ತ್ರ ಹೇಳ್ತದೆ. ವೇದಾಧ್ಯಯನ ಮಾಡತಕ್ಕಂತಹ ಬ್ರಾಹ್ಮಣರಲ್ಲಿ ಸಕಲ ವೇದಾಭಿಮಾನಿ ದೇವತೆಗಳ ಸನ್ನಿಧಾನ ಇರ್ತದೆ. ಅವರ ಪಾದದಲ್ಲಿ ಭಗವಂತ ಒಂದು ರೂಪದಿಂದ ಇರ್ತಾನೆ. ಅಲ್ಲಿ ಯಜ್ಞನಾಮಕನಾದ ಭಗವಂತ ಅಲ್ಲಿ ಇದ್ದಾನೆ. ಆದ್ರಿಂದ ಪಾದ ಪ್ರಕ್ಷಾಲನೆ ಮಾಡಿ ಆ ಜಲವನ್ನ ಸಿಂಪಡಿಸಿಕೊಳ್ಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ದೇವರು ಪಾದ ಪ್ರಕ್ಷಾಲನೆ ಮಾಡಿ
ಆ ಮಹಾನುಭಾವರಾದ ನಾರದರನ್ನು ಕುಳ್ಳಿರಿಸಿದ. ಕೈ ಜೋಡಿಸಿ ನಿಂತುಕೊಂಡ ಪರಮಾತ್ಮ. ಏನು ಆದೇಶ ಆಗಬೇಕು ಹೇಳಿ, ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು, ಏನು ಸೇವೆ ಮಾಡಬೇಕು ಎಂಬುದಾಗಿ ಕೈ ಮುಗಿದು ನಿಂತ ಕೃಷ್ಣ. ನಾರದರಂದ್ರು, ಏನಿಲ್ಲ, ಸುಮ್ಮನೆ ಬಂದಿದ್ದೆ ದ್ವಾರಕಾಪಟ್ಟಣಕ್ಕೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಸರಿ, ಇನ್ನೊಂದು ಮನೆಗೆ ಹೋದ್ರು. ಪ್ರತ್ಯುತ್ಥಾನಾಸನಾದಿಭಿಹಿ, ಪುನಃ ಅಲ್ಲಿಯೂ ಕೂಡ ಭಗವಂತ ಎದ್ದು ನಿಂತ. ಇದೇ ಮೊದಲ ಬಾರಿಗೆ ನಾರದರನ್ನು ಕಂಡವರಂತೆ ಕಾಲ ತೊಳೆದ, ಪಾದ ಪ್ರಕ್ಷಾಲನೆ ಮಾಡಿದ, ಪಾದಜಲವನ್ನು ಸಿಂಪಡಿಸಿಕೊಂಡ. ಆದೇಶ ಆಗಲಿ, ಏನ್ ಮಾಡಬೇಕು ಅಂತ ಹೇಳಿ ಮಾಡ್ತೇನೆ ಎಂದ. ಇನ್ನೊಂದು ಮನೆಗೆ ಬಂದ್ರು. ಯುಕ್ಮಂತಂಚ ವಿತಾನಾಗ್ನೀನ್, ಪಂಚಾಗ್ನಿ ಮಧ್ಯದಲ್ಲಿ ಕೂತ್ಕೊಂಡು ಅಗ್ನಿಯ ಮಧ್ಯದಲ್ಲಿ ಉಪಾಸನೆ ಮಾಡ್ತಾ ಇದ್ದ ಪರಮಾತ್ಮ. ಆಶ್ಚರ್ಯ ಆಯ್ತು ನಾರದರಿಗೆ. ಅಲ್ಲಿಯೂ ಪುನಃ ಪಾದ ಪ್ರಕ್ಷಾಲನೆ ಆಯ್ತು. ಇನ್ನೊಂದು ಮನೆಗೆ ಬಂದ್ರು. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯುದ್ಧ ಮಾಡುವ ಕಲೆ ಹೇಳಿಕೊಡ್ತಾ ಇದ್ದ. ಒಂದು ಮನೆಗೆ ಬಂದ್ರು. ಬ್ರಾಹ್ಮಣರನ್ನು ನಿಲ್ಲಿಸಿಕೊಂಡು ಅಲಂಕೃತವಾದ ಹಸುಗಳನ್ನು ದಾನ ಮಾಡ್ತಾ ಇದ್ದ. ಮತ್ತೊಂದು ಮನೆಗೆ ಬಂದ್ರು. ಬ್ರಾಹ್ಮಣರನ್ನ ಮನೆಗೆ ಕರೆಸ್ಕೊಂಡು ಅವರ ಬಾಯಿಂದ ಸರ್ವಮೂಲ ಗ್ರಂಥ ಇತಿಹಾಸ ಪುರಾಣಾನಿ ಶೃಣ್ವಂತಂ ಮಂಗಲಾನಿ ಚ, ಇತಿಹಾಸ ಪುರಾಣಗಳನ್ನ ಶ್ರವಣ ಮಾಡ್ತಾ ಇದ್ದಾನೆ ಕೃಷ್ಣ, ಪಾಠ ಕೇಳ್ತಾ ಇದ್ದಾನೆ. ಅದನ್ನು ನೋಡಿ ಪರಮಾನಂದ ಆಯ್ತು ಅವರಿಗೆ. ಪರಮ ಸಂತೋಷ ಪಟ್ಟರು ನಾರದರು. ಅವನ ಅದ್ಭುತವಾದ ಕಾರ್ಯವನ್ನು ಕಂಡು ಭಗವಂತನಲ್ಲಿ ನಿರ್ಮಲವಾದ ಭಕ್ತಿಯನ್ನ ಪ್ರಾರ್ಥಿಸಿಕೊಂಡು ನಾರದರಲ್ಲಿಂದ ಹೋಗ್ತಾ ಇದ್ದಾರೆ. ಶುಕಮುನಿಗಳಂತಾರೆ, ಭಕ್ತಿರ್ಭವೇತ್ ಭಗವತಿ ಶಪವರ್ಗ ಮಾರ್ಗೆ. ನಾರದರಿಗೆ ಭಗವಂತ ತೋರಿರತಕ್ಕಂಥ ತನ್ನ ದಿವ್ಯ ಮಂಗಲ ರೂಪ, ಅದ್ಭುತವಾದ ಲೀಲೆಗಳನ್ನ ಯಾರು ಸ್ಮರಣೆ ಮಾಡಿಕೊಳ್ತಾರೆ ಅವರಿಗೆ, ಇದನ್ನು ಯಾರು ಕೀರ್ತನೆ ಮಾಡ್ತಾರೆ, ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಭಗವಂತನಲ್ಲಿ ನಿರ್ಮಲವಾದ ಭಕ್ತಿ ಉಂಟಾಗ್ತದೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಅನುಷ್ಠಾನವನ್ನ ತಿಳಿಸಿಕೊಟ್ಟಿದ್ದಾರೆ ಶುಕಮುನಿಗಳು. ದೇವರು ಬೆಳಗು ಜಾವದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಹೇಳ್ತಾ ಇದ್ದ ಕೃಷ್ಣ, 4:15 ಗಂಟೆಗೆ ಹೇಳ್ತಾ ಇದ್ದ. ಬ್ರಾಹ್ಮೇ ಮುಹೂರ್ತ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ, ಮುಖ ತೊಳೆದುಕೊಂಡು ಧ್ಯಾನ ಮಾಡ್ತಾ ಇದ್ದ. ಏಕಂ ಪರಂಜ್ಯೋತಿರನನ್ಯ ಮದ್ವಯಂ ಸುಸಂಸ್ಥಯ ನಿತ್ಯ ನಿರಸ್ತ ಕಿಲ್ಬಿಷಂ ಬ್ರಹ್ಮಾಖ್ಯಮಸ್ಯೋದ್ಭವನಾದಿ ಹೇತುವಿಹಿ ಸ್ವರಕ್ಷಣೆ ಲಕ್ಷಿತ ಭಾವ ನಿರ್ವೃತ್ತಿಂ ಅಂತ ದೇವರ ಧ್ಯಾನ ಮಾಡ್ತಾ ಇದ್ದ. ಆ ದೇವರು ಹೇಗಿದ್ದಾನೆ ಅಂತ ಶುಕಮುನಿಗಳು ವರ್ಣನೆ ಮಾಡಿದ್ದಾರೆ. ಏಕಂ, ಅದ್ವಿತೀಯನಾಗಿರತಕ್ಕಂಥವನು. ಪರಂಜ್ಯೋತಿ, ಜ್ಞಾನ ಸ್ವರೂಪಿ. ಅವನ ಗುಣ ಕರ್ಮಗಳಲ್ಲಿ ಭೇದವಿಲ್ಲ. ಅದ್ವಯಂ, ಸಮಾಧಿಕ ರಹಿತನಾಗಿರತಕ್ಕವನು. ಸಮನಾಗಲಿ ಅಧಿಕನಾಗಲಿ ಇಲ್ಲ ಅವನಿಗೆ. ತನ್ನ ಸಹಜವಾದ ಶಕ್ತಿಯಿಂದ ಎಲ್ಲ ವಿಕಾರವನ್ನ ಮೆಟ್ಟಿದವನು. ಬ್ರಹ್ಮ ಎಂಬುದಾಗಿ ವೇದಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿರತಕ್ಕಂಥವನು. ವಿಶ್ವದ ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ನಿಮಿತ್ತ ಕಾರಣನಾಗಿರತಕ್ಕಂಥವನು. ಅಂಥ ಪರಬ್ರಹ್ಮನನ್ನು ಕೃಷ್ಣ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಭಾಗವತ ಹೇಳ್ತದೆ. ಶುಕಮುನಿಗಳು ವರ್ಣಿಸ್ತಾರೆ. ಕೃಷ್ಣ ಧ್ಯಾನವನ್ನ ಮಾಡಿ ಅನಂತರದಲ್ಲಿ ಅವನು ಶೌಚಾಚಾರಗಳನ್ನು ಮುಗಿಸಿ ಅಥಾಪ್ಲುತೊಂಬಸ್ಯ ಅಮಲೇ ವಿಗಾಹ್ಯ, ನಿರ್ಮಲವಾದ ಜಲದಲ್ಲಿ ಅವಗಾಹನ ಸ್ನಾನ ಮಾಡ್ತಾ ಇದ್ದ ಕೃಷ್ಣ. ಅವಗಾಹನ ಸ್ನಾನ ಮಾಡಿ ದೇವರ ಕೋಣೆಗೆ ಬಂದು ಕುತ್ಕೊಂಡು ಗೋಪೀಚಂದನ ಧಾರಣೆ ಮಾಡಿ ಅರ್ಘ್ಯದವರಿಗೆ ಸಂಧ್ಯಾ ವಂದನೆ ಮಾಡಿ ಆಮೇಲೆ ಔಪಾಸನಾ ಹೋಮವನ್ನು ಮಾಡ್ತಾ ಇದ್ದ. ಕೃತಾನಲೋ ಹುತಾನಲೋ ಬ್ರಹ್ಮಜಿಜಾಪ ವಾಕ್ಯತಃ ಅಂತ. ವೈಶ್ವದೇವವನ್ನು ನಾವು ಅಗ್ನಿಯಲ್ಲಿ ಮಾಡ್ತೇವೆ, ಅದರಂತೆ ಉಪಾಸನಾ ಹೋಮ ಎಂಬುದು ವಿವಾಹ ದಿನದಿಂದ ಪ್ರಾಪ್ತ ಆಗ್ತದೆ. ಅದು ಬಹಳ ಜನರು ಇವತ್ತು ಮಾಡುವುದಿಲ್ಲ, ಬಿಟ್ಟು ಹೋಗಿದೆ. ಅದು ಅಗ್ನಯೇ ಸ್ವಾಹ, ಅಗ್ನಯೇ ಸ್ವಿಷ್ಟಕೃತಯೇ ಸ್ವಾಹ ಇತ್ಯಾದಿಯಾಗಿ ಆಹುತಿಗಳಿದ್ದಾವೆ ಅದರಲ್ಲಿ. ಆ ಅಗ್ನಿಯ ಆಹುತಿಯನ್ನು ಕೊಡ್ತಕ್ಕಂಥದ್ದು ಏನಿದೆಯಲ್ಲ, ಇದು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕಾದದ್ದು ಯಜುರ್ವೇದಿಗಳ ಕ್ರಮ. ಯಜುರ್ವೇದಿಗಳು ಅನುದಿತೇ ಜುಹೋತಿ, ಋಗ್ವೇದಿಗಳು ಉದಿತೇ ಜುಹೋತಿ ಅಂತ ಕ್ರಮ. ಆದ್ದರಿಂದ ಕೃಷ್ಣ ಯಜುರ್ವೇದಿ, ಯಜುಶಾಖೆಯವನವನು. ಅದಕ್ಕೋಸ್ಕರ ಸೂರ್ಯೋದಯಕ್ಕಿಂತ ಮುಂಚೆ ಆ ಉಪಾಸನಾ ಹೋಮವನ್ನು ಮುಗಿಸಿಕೊಂಡು ಸೂರ್ಯೋದಯ ಆಗುವ ತನಕ ಇನ್ನೇನು 5 ನಿಮಿಷ 10 ನಿಮಿಷ ಸೂರ್ಯೋದಯ ಆಗಬೇಕು, ಅಲ್ಲಿವರೆಗೆ ನಿಂತುಕೊಂಡು ಗಾಯತ್ರಿ ಜಪ ಮಾಡ್ತಾ ಇದ್ದ ಅಂತ ಅವನ ಅನುಷ್ಠಾನವನ್ನು ತಿಳಿಸಿದ್ದಾರೆ. ಅನಂತರ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಿತ್ಯವೂ ಕೂಡ ಬಂಗಾರದ ಅಲಂಕಾರವನ್ನು ಹೊಂದಿರತಕ್ಕಂಥ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡಿ ಸಭೆಗೆ ಬಂದು ಕೂತ್ಕೊಂಡು ಅಲ್ಲಿ ಅಂದಿನ ದೈನಂದಿನ ವ್ಯಾಪಾರ ವ್ಯವಹಾರಗಳನ್ನು ಭಗವಂತ ನೋಡ್ತಾ ಇದ್ದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅವನ ಬಳಿಗೆ ಧರ್ಮರಾಜನ ಒಬ್ಬ ದೂತ ಬಂದಿದ್ದಾನೆ. ಧರ್ಮರಾಜ ಮಹಾರಾಜರು
ರಾಜಸೂ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ, ಅದಕ್ಕೆ ನಿನಗೆ ಆಹ್ವಾನ ಮಾಡ್ಲಿಕ್ಕೆ ನನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನ ಅವನು. ಭಗವಂತ ಎಲ್ಲ ಯಾದವರನ್ನು ಕಳೆದುಕೊಂಡು ಬಂದಿದ್ದಾನೆ ಅವನ ಸಂತೋಷಕ್ಕೋಸ್ಕರವಾಗಿ, ಧರ್ಮರಾಜನ ಸಂತೋಷಕ್ಕೋಸ್ಕರವಾಗಿ. ಧರ್ಮರಾಜನಿಗೆ ಪರಮಾನಂದ ಆಯ್ತು ಕೃಷ್ಣ ಬಂದದ್ದನ್ನು ನೋಡಿ. ಎಲ್ಲ ಪತ್ನಿಯರನ್ನು ಕರ್ಕೊಂಡು ಬಂದಿದ್ದಾನೆ ಕೃಷ್ಣ. ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ, ಅಲ್ಲಿ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ. ಧರ್ಮರಾಜ ಹೇಳಿದ, ಕೃಷ್ಣ ನಾನು ರಾಜಸೂ ಯಾಕೆ ಮಾಡ್ತಾ ಇದ್ದೇನೆ, ತಂದೆಗೆ ಅದರ ಪುಣ್ಯವನ್ನು ಧಾರೆ ಎರೆದು ಕೊಡ್ತೇನೆ, ನೀನ್ ಮಾಡ್ಬೇಕು, ನೀನ್ ನಂತರ ನಡೆಸಿಕೊಡ್ಬೇಕು ಅಂತ ಕೃಷ್ಣ ಹೇಳಿದ. ರಾಜಸೂ ಯಾಗ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ ನೀನು? ಅಲ್ಲ, ಅದನ್ನ ನನಗೆ ವಿವರ ಗೊತ್ತಿಲ್ಲ, ಏನು ಅಂತ ಕ್ರಮ ಗೊತ್ತಿಲ್ಲ ನನಗೆ ಅಂತ. ಅಖಂಡ ಭೂಮಂಡಲದ ಒಳಗಿರುವ ಎಲ್ಲ ರಾಜರನ್ನ ಗೆದ್ದ ಮೇಲೆ ಅಧಿಕಾರ ಸಂಪತ್ತಿ ಬರ್ತದೆ ನನಗೆ. ಅದಕ್ಕೆ ನೋಡು, ಅಲ್ಲಿ ಪೂರ್ವದಲ್ಲಿ ಕರ್ಣ ಇದ್ದಾನೆ, ಜರಾಸಂಧ ಇದ್ದಾನೆ, ಅದೇ ಪಕ್ಕದಲ್ಲಿ. ಇವ್ರನ್ನ ಗೆಲ್ಲಿಕ್ಕೆ ಆಗ್ತದ ನಿನಗೆ ಅಂತ ಕೇಳಿದ. ಧರ್ಮರಾಜ ಹೇಳಿದ, ಕೃಷ್ಣ ಅವರ ಹೆಸರು ಹೇಳಿದ್ರೆ ನಿದ್ದೆ ಬರುದಿಲ್ಲ ರಾತ್ರಿ. ಹಾಗೂ ಬಂದಿದೀಯಾ, ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಸುಖವಾಗಿ ಸ್ವಲ್ಪ ಕಾಲ ಇದ್ದು ನಿನ್ನ ಪಾಡಿಗೆ ನೀನು ದ್ವಾರಕಾಪಟ್ಟಣಕ್ಕೆ ಹೋಗು, ನನ್ನ ಪಾಡಿಗೆ ನಾನು ನಿಶ್ಚಿಂತೆಯಾಗಿರ್ತೇನೆ. ಇವರನ್ನ ಗೆಲ್ಲುವ ಸಾಹಸ ನಾನು ಮಾಡುವುದಿಲ್ಲ, ಆಗುವುದಲ್ಲ ಹೋಗೋದಲ್ಲ ಅದು ಅಂತ ಹೇಳಿದ. ಕೃಷ್ಣ ಹೇಳಿದ, ನಾನು ಮಾಡ್ತೇನೆ ಅಂತ ನಾನು ಇಷ್ಟೆಲ್ಲ ವಿವರಗಳನ್ನು ಹೇಳಬೇಕಾಯಿತು, ನನ್ನ ಮೇಲೆ ಭಾರ ಇಡು, ನಾನು ಮುಂದಿನ ಮಾಡಿಕೊಡ್ತೇನೆ ಎಂದು ಪರಮಾತ್ಮ ಭೀಮಸೇನ ದೇವರನ್ನ ಕರೆದುಕೊಂಡು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ಕರ್ಣ ಭೀಮಸೇನ ದೇವರ ಮೂಲಕ ಅನಂತರ ಜರಾಸಂಧನ ಬಳಿಗೆ ಕರೆದುಕೊಂಡು ಬಂದ. ಜರಾಸಂಧನನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡಿದ್ರು. ಅತ್ಯಂತ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಪಂಡಿತಾಚಾರ್ಯರು. ನಿರ್ಮೃದ್ನನ್ ಅತ್ಯತ್ನಂ ವಿಜರವರ ಜರಾಸಂಧಿಕಾಯಾಸ್ತಿ ಸಂಧೀನ್ ವಿದ್ಯೇತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣು ಪಕ್ಷದ್ವಿಳೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭಜಂ ತರ್ಪಯಾಸೌ ತಾವತ್ಯಾಯೋಜಿತ ರಾಜಸೂಯ ಅಶ್ವಮೇಧೆ. ರಾಜಸೂಯ ಅಶ್ವಮೇಧ ಯಾಗಗಳನ್ನ ಯುಧಿಷ್ಠಿರ ಮಾಡಿದಾಗ ಆಗದ ಸಂತೋಷ ವಾಕ್ಯಾರ್ಥ ಮಾಡಿ ಸರ್ವೋತ್ತಮ ಸಮರ್ಥನೆ ಮಾಡಿ ಅನಂತರ ಬಾಹುಯುದ್ಧದಲ್ಲಿ ಜರಾಸಂಧನ ಸಂಹಾರ ಮಾಡಿರತಕ್ಕಂಥ ಇದನ್ನ ವಿಷ್ಣು ಬಲಿ ಅಂತ ಅನುಸಂಧಾನ ಮಾಡಿರತಕ್ಕಂಥ ನೀವು ಮಾಡಿದ ಕಾರ್ಯದಿಂದ ಭಗವಂತನಿಗಾದ ಸಂತೋಷ ಹಸೆಮಣೆ ಮೇಲೆ ಕೂತಿರತಕ್ಕಂಥ ಯುಧಿಷ್ಠಿರನ ಬಗ್ಗೆ ಆಗಿಲ್ಲ ಅಂತ ಪಂಡಿತಾಚಾರ್ಯ ಹೇಳ್ತಾರೆ. ಅನಾಯಾಸವಾಗಿ ಜರಾಸಂಧನ ಸಂಹಾರವನ್ನು ಮಾಡಿರತಕ್ಕಂಥ ಭೀಮಸೇನ ದೇವರ ಪರಾಕ್ರಮ, ಭಗವಂತನ ಸಂಕಲ್ಪ ಶಕ್ತಿಯನ್ನ ನಮಗೆ ಶುಕಮುನಿಗಳು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಕೊನೆಯದಾಗಿ ಕುಚೇಲೋಪಾಖ್ಯಾನವನ್ನು ಹೇಳಿ ನಾನು ಪ್ರವಚನವನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ. ಕುಚೇಲ ಹಿಂದಿನ ಜನ್ಮದಲ್ಲಿ ಒಬ್ಬ ಶ್ರೇಷ್ಠನಾಗಿರತಕ್ಕಂಥ ಬ್ರಾಹ್ಮಣ, ಹರಿಭಕ್ತ, ಒಳ್ಳೆಯ ತತ್ವಜ್ಞಾನಿ. ತಂದೆಯ ಶ್ರಾದ್ದ ಪ್ರಾಪ್ತ ಆಯ್ತು ಮನೆಯಲ್ಲಿ. ಒಂದು ಸೇರಿನಷ್ಟು ಸಾಸುವೆ ಮಾತ್ರ ಇದೆ ಮನೆಯಲ್ಲಿ, ಬೇರೆ ಯಾವ ಪದಾರ್ಥವೂ ಇಲ್ಲ. ಅದನ್ನೇ ಬೇಯಿಸಿ ಪಿಂಡ ಪ್ರದಾನ ಮಾಡಿ ಉಳಿದದ್ದನ್ನ ಬ್ರಾಹ್ಮಣರಿಗೆ ಬಡಿಸಿದ. ಶ್ರದ್ಧಾಭಕ್ತಿಯಿಂದ ಮಾಡಿರತಕ್ಕಂಥ ಕರ್ಮವನ್ನು ಸ್ವೀಕಾರ ಮಾಡಿ ಭಗವಂತ ಆ ಬ್ರಾಹ್ಮಣರಿಗೆ ಸಾಸುವೆ ಅನ್ನವನ್ನ ತಿಂದರೂ ಕೂಡ ಅವರಿಗೆ ಅದು ಕಹಿ ಅನ್ನಿಸ್ಲಿಲ್ಲ. ಸಂತೋಷವಾಗಿ ಊಟ ಮಾಡಿ ಒಳ್ಳೇದಾಗ್ಲಿ, ಸಮೃದ್ಧಿ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಅದರ ಫಲವಾಗಿ ಅಪಾರವಾದ ಸಂಪತ್ತು ಬಂತು ಅವನಿಗೆ. ಮುಂದಿನ ವರ್ಷ ಶ್ರಾದ್ದ ಪ್ರಾಪ್ತ ಆಯ್ತು, ತಂದೆ ಶ್ರಾದ್ದ ಪ್ರಾಪ್ತ ಆಯ್ತು. ಹೆಂಡತಿ ಹೇಳಿದ್ಲು, ಬೇಕಾದಷ್ಟು ದೇವರು ಸಂಪತ್ತು ಕೊಟ್ಟಿದ್ದಾನೆ ಇವತ್ತು, ಅದನ್ನು ನಾವು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು, ಬಂಗಾರ ಕೊಡೋಣ, ಬ್ರಾಹ್ಮಣರಿಗೆ ಬೆಳ್ಳಿ ಕೊಡೋಣ, ಮುತ್ತುರತ್ನಗಳನ್ನು ಕೊಡೋಣ ಅಂತೆಲ್ಲ ಹೇಳಿದ್ಲು. ಅವನು ಕೇಳಲೇ ಇಲ್ಲ. ಹೀಗೇನೆ ಮಾಡ್ಬೇಕು, ಶ್ರಾದ್ದ ಹೋದ ವರ್ಷದನ್ನೇ ಮಾಡ್ಬೇಕು ಅಂತ ಹಾಗೇನೆ ಸಾಸುವೆಯಿಂದ ಅಡುಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಾಗ ಬ್ರಾಹ್ಮಣರು ಸಕಲ ವಿಧ ಸಂಪತ್ತನ್ನು ದೇವರು ಕೊಟ್ಟಾಗಲೂ ಕೂಡ ಈ ಮೂರ್ಖ ಕೃಪಣತೆಯನ್ನು ತೋರ್ತಾ ಇದ್ದಾನೆ ಅಂತ ಹೇಳಿ ನಿನ್ನ ಸಂಪತ್ತೆಲ್ಲ ನಾಶ ಆಗಲಿ ಅಂತ ಶಾಪ ಕೊಟ್ಟುಬಿಟ್ರು ಬ್ರಾಹ್ಮಣರು. ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಭಿಕ್ಷುಕನ ಸ್ಥಿತಿಗೆ ಬಂದು ಕಾಡಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಮಹಾನುಭಾವರಾದ ಋಷಿಗಳಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡ. ಅವ್ರು ಹೇಳಿದ್ರು, ನೋಡು, ದೇವರು ಕೊಟ್ಟಾಗ ನೀನು ಇದನ್ನ ಪಾತ್ರರಿಗೆ ದಾನ ಮಾಡ್ಲಿಲ್ಲ, ಆದ್ದರಿಂದ ಇದು ಸ್ಥಿತಿ ಇವತ್ತು ಅನಿವಾರ್ಯ. ಇನ್ನೇನು ಮಾಡಿದ್ರು ಕೂಡ ನಿನಗೆ ಸಂಪತ್ತು ಬರುವುದಿಲ್ಲ ಅಂತ ಹೇಳಿಬಿಟ್ರು ಅವರು ಋಷಿಗಳು. ಯಾವಾಗ ದೇವರು ಕೊಟ್ಟಿದ್ದ ಸ್ವಲ್ಪವನ್ನಾದ್ರೂ ಬ್ರಾಹ್ಮಣ ಮುಖದಲ್ಲಿ ನೀನು ಹೋಮ ಮಾಡಿದ್ದರೆ ನಿನಗೆ ಖಂಡಿತ ಅಪಾರವಾದ ಸಂಪತ್ತು ಜನ್ಮಾಂತರಗಳಲ್ಲಿ ಮುಂದುವರಿತಿತ್ತು. ಇವತ್ತು ನೀನ್ ಮಾಡ್ಲಿಲ್ಲ, ಅದಕ್ಕೆ ಇನ್ನು ಈ ಜನ್ಮದಲ್ಲಿ ಸಿಕ್ಕುವುದಿಲ್ಲ ಅಂದ್ಬಿಟ್ರು ಅವರು.
ಹೋಗ್ಲಿ ಈ ಜನ್ಮದಲ್ಲಿ ಬೇಡ, ಮುಂದಿನ ಜನ್ಮದಲ್ಲಿ ಆದ್ರೂ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ. ನಾರಾಯಣ ಅಷ್ಟಾಕ್ಷರ ಮಂತ್ರ ಉಪದೇಶ ಕೊಡ್ತೇನೆ, ಅದನ್ನು ಜಪ ಮಾಡ್ತಾ ಇರು, ಮುಂದಿನ ಜನ್ಮದಲ್ಲಿ ಸಂಪತ್ತು ಬರ್ತದೆ ಅಂತ ಹೇಳಿದ್ರು ಅವರು. ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಅವನಿಗೆ ಕೊಟ್ಟರು. ಓಂ ಓಂ ನಮೋ ನಾರಾಯಣಾಯ ಓಂ ಅನ್ನುವ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಿಕೊಂಡು ಅವನ ಜೀವನ ಕಳೆದ. ಮುಂದಿನ ಜನ್ಮದಲ್ಲಿ ಕುಚೇಲನಾಗಿ ಹುಟ್ಟಿದ, ಸುಧಾಮನಾಗಿ ಹುಟ್ಟಿದ. ಆ ಜನ್ಮದಲ್ಲಿ ಕೃಷ್ಣನ ದರ್ಶನವನ್ನ ಮಾಡಿಕೊಂಡ. ಅವನಲ್ಲಿ ಏನನ್ನೂ ಕೇಳಲಿಲ್ಲ. ಭಗವಂತ ಅಪಾರವಾದ ಸಂಪತ್ತನ್ನು ಕರುಣಿಸಿದ. ಅವನು ಮನೆಗೆ ಬರುವಾಗ ಅದು ರಾಜಮಂದಿರದಂತೆ ಕಂಗೊಳಿಸ್ತಾ ಇತ್ತು. ಅವನ ಮಡದಿ ತ್ರಿದೇವಿಯಂತೆ ಕಂಗೊಳಿಸ್ತಾ ಇದ್ರು. ದಾಸದಾಸಿಯರು ಎಲ್ಲಿ ಬೇಕಾದರೂ ಅಪಾರವಾದ ಸಂಪತ್ತು. ಆದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪನ್ನ ಈ ಜನ್ಮದಲ್ಲಿ ಅವನು ಮಾಡಲಿಲ್ಲ. ಜ್ಞಾನಾಷ್ಟಾಕ್ಷರ ಮಂತ್ರದ ಪ್ರಭಾವದಿಂದ ಸಂಪತ್ತನ್ನ ಸತ್ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ, ಪೂರ್ಣವಾಗಿ ಸತ್ಕಾರ್ಯಗಳನ್ನೇ ಮಾಡ್ತಾ, ದಾನ ಧರ್ಮಗಳನ್ನು ಮಾಡ್ತಾ ಭಗವಂತನ ಸೇವೆಯನ್ನು ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಂಡ. ಹೀಗೆ ಭಗವಂತ ಕುಚೇಲನನ್ನ ಸುಶೇಲನನ್ನಾಗಿ ಮಾಡಿದ. ಅವನ ದಾರಿದ್ರ್ಯವನ್ನ ಕಳೆದು ಅಪಾರವಾದ ಸಂಪತ್ತನ್ನು ಕರುಣಿಸಿ ಅವನನ್ನ ಅನುಗ್ರಹ ಮಾಡಿದ. ಹೀಗೆ ಭಗವಂತನ ಮಂಗಲ ಕಥೆ ಅನಂತ ಅಪಾರವಾಗಿರತಕ್ಕಂತಹದ್ದು. ಸ್ವಲ್ಪ ಕೇಳಿದರೂ ಕೂಡ ನಮ್ಮ ಜೀವನದ ಎಲ್ಲ ವಿಪತ್ತುಗಳನ್ನ ಪಾರುಗಾಣಿಸಿ ಹರಿಗುರುಗಳ ಅನುಗ್ರಹವನ್ನು ದೊರಕಿಸಿಕೊಡತಕ್ಕಂಥದ್ದು. ಶ್ಲೋಕಾರ್ಥಂ ಶ್ಲೋಕ ಪಾದಂವಾ ಭಕ್ತಿಯ ಭಾಗವತೋದ್ಭವಂ ಅಂತ ಹೇಳಿದಂತೆ ಅರ್ಧ ಶ್ಲೋಕ ಕಾಲು ಶ್ಲೋಕವನ್ನು ನಾವು ಕೇಳಿದರೂ ಕೂಡ ನಮ್ಮ ಜೀವನದಲ್ಲಿ ಹರಿಗುರುಗಳ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂತಹದ್ದು. ಈ ದೃಷ್ಟಿಯಿಂದ ಈ ದೇಶದಲ್ಲಿ ಇರತಕ್ಕಂತಹ ಹರಿಗುರುಗಳ ಭಕ್ತರು, ಬೇರೆ ದೇಶಗಳಲ್ಲಿರ್ತಕ್ಕಂತಹ ಹರಿಗುರುಗಳ ಭಕ್ತರು ಈ ಹರಿಕಥೆಯನ್ನು ಕೇಳಿರತಕ್ಕಂತಹದ್ದು ಅತ್ಯಂತ ಶ್ರೇಯಸ್ಕರವಾದದ್ದು, ಭಗವಂತ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂತಹದ್ದು. ಪರಮಾತ್ಮನ ಕೃಪೆಯನ್ನು ನಾವು ಪಡೆದುಕೊಳ್ಳಲಿಕ್ಕಿರುವ ಅತ್ಯಂತ ಶ್ರೇಷ್ಠವಾದ ಉಪಾಯ ಅಂದ್ರೆ ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ಆಚಾರ್ಯರು ಹೇಳಿದಂತೆ ಹರಿಕಥೆಯನ್ನು ಸದಾಕಾಲ ನಾವು ಕೇಳ್ತಾ ಇರಬೇಕು. ಅದರಿಂದ ನಮ್ಮ ಎಲ್ಲ ಮನಸ್ಸಿನ ದೋಷ ಹೋಗಿ ದೇವರಲ್ಲಿ ಭಕ್ತಿ ಉಂಟಾಗ್ತದೆ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡಿರತಕ್ಕಂತಹದ್ದು, ಆಯೋಜನೆ ಮಾಡಿರತಕ್ಕಂತಹ ಎಲ್ಲ ವಿದೇಶಿಯ ಮಾತು ಬಂಧುಗಳಿಗೆ ಹರಿಗುರುಗಳ ಅನುಗ್ರಹ ಉಂಟಾಗಲಿ. ಈ ರೀತಿಯಲ್ಲಿ ನೀವು ಉತ್ತರೋತ್ತರ ಶ್ರೀಕೃಷ್ಣನ ಮಂಗಲ ಕಥೆಯನ್ನು ವಿಸ್ತಾರವಾಗಿ ಕೇಳತಕ್ಕಂತಹ ಭಾಗ್ಯವನ್ನ ದೇವರು ಕರುಣಿಸ್ಲಿ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ದೇವರು ಏನನ್ನ ಕೊಡಬೇಕು ಅಂದ್ರೆ ನಾವು ಕೇಳಬೇಕಾದ್ದು ಭಕ್ತಿಯಿಂದ ಅಚಲಾಂ ಕೃಷ್ಣ, ನಿರ್ಮಲವಾದ ಭಕ್ತಿಯನ್ನು ಕೊಡುವುದು ದೇವರಲ್ಲಿ ಕೇಳಬೇಕು. ಆ ಭಕ್ತಿ ಬರಬೇಕು ಅಂದ್ರೆ ಭಾಗವತಾದಿ ಗ್ರಂಥಗಳ ಶ್ರವಣವನ್ನ ಮಾಡತಕ್ಕಂತಹ ಯೋಗವನ್ನ ದೇವರು ಕೊಡಬೇಕು. ಆದ್ದರಿಂದ ವಿಜಯಧ್ವಜ ಭಟ್ಟಾರಕರು ಕೂಡ ಭಾಗವತದ ಕೊನೆಯಲ್ಲಿ ಇದನ್ನೇ ಹೇಳ್ತಾರೆ, ನಿನ್ನ ಕಥೆಯನ್ನ ಕೇಳತಕ್ಕಂತಹ ಯೋಗ ಸದಾಕಾಲ ನನ್ನ ಜೀವನದಲ್ಲಿ ಇರಲಿ ಅಂತ. ಅದಿದ್ರೆ ಅದು ನಮಗೆ ರಕ್ಷಾ ಕವಚ. ನಾರಾಯಣ ವರ್ಮ ಇದ್ದಂತೆ ರಕ್ಷಾ ಕವಚ ಇರ್ತದೆ. ಹರಿಕಥಾ ಶ್ರವಣದಿಂದ ನಾವು ದಾರಿ ತಪ್ಪದಂತೆ ನಮ್ಮನ್ನು ರಕ್ಷಣೆ ಮಾಡಿ ಅನುಗ್ರಹವನ್ನು ಮಾಡತಕ್ಕಂತಹದ್ದು ಹರಿಕಥೆಗೆ ಅಂತ ಶಕ್ತಿ ಇದೆ. ಅಂತ ಭಾಗ್ಯವನ್ನ ಹರಿಗುರುಗಳು ನಿರಂತರ ನಿಮ್ಮೆಲ್ಲರ ಜೀವನದಲ್ಲಿ ಕೊಟ್ಟು ನಮ್ಮನ್ನ ಭಗವಂತನ ಪಾದಗಳಿಗೆ ಸೇರುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾಂಗ್ಮಯ ಸೇವೆಯನ್ನು ಗುರುವಂತರ್ಗತ ಭಾರತೀಯ ಮತ್ತು ಪುರಾಣಾಂತರ್ಗತ ಗೋಪಾಲಕೃಷ್ಣ ದೇವರು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಮತ್ತು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರ ಸುಮಂಗಲಾಹ ಕ್ಷೇಮಂ ನವೀಂದಂತಿ ವಿನಾಯದರ್ಪಣಂ ಅಸ್ಮೈ ಸುಭದ್ರ ಶವಸೆ ನಮೋ ನಮಃ. ಕ್ಷೇಮ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿದಂ ಪ್ರಕ್ಷೇಮ್ಯ ಯಾಂತಿ ದುಃಖಾನಿ ಎನ್ನಾಮತಃ ಚುರೋ ಯೋಜರ ಸರ್ವದೇವಾಮೃತಃ ಕ್ಷೇಮ ವಿಶ್ವಂ ಸುಧಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಮಧ್ವೇಶಾರ್ಪಣ ಮತ್ತು ಶ್ರೀಕೃಷ್ಣಾರ್ಪಣ ಮತ್ತು ಧನ್ಯವಾದ ಆಚಾರ್ಯ. ಬಹಳಷ್ಟು ವಿಷಯಗಳನ್ನು ಹೇಳಿದ್ರಿ. ಇನ್ನೂ ಕೇಳ್ತಾ ಇದ್ವಿ, ಇನ್ನೂ ಕೇಳಬೇಕು ಅನಿಸ್ತದೆ. ನಿಮ್ಮ ಆನ್ಲೈನ್ ಪ್ರವಚನಗಳು ಸಾಕಷ್ಟು ಇದ್ರೂ ಇದೊಂದು ಬೇರೆ ಥರ ಎಕ್ಸ್ಪೀರಿಯನ್ಸ್. ಇದು ಸಾಕ್ಷಾತ್ ಕೇಳೋದು, ನಿಮ್ಮ ಜೊತೆ ಹೊಂದೋದು ಬಹಳ ಬೇರೆ. ಮತ್ತೊಂದು ಸತಿ ಇದನ್ನ ವಿಸ್ತಾರವಾಗಿ ಮಾಡಬೇಕು, ಪ್ಲಾನ್ ಮಾಡೋಣ. ಒಂದಿಷ್ಟು ಸಮಯವಿದ್ದಲ್ಲಿ ಪ್ರಶ್ನೆಗಳು ತಗೋಬೋದಾ? ಆಗ್ಲಿ, ಅವಶ್ಯ ಅವಶ್ಯ, ಕೇಳಿ ಕೇಳಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನಿನ್ನೆ ಶೇಷಗಿರಿ ಆಚಾರ್ಯದಿತ್ತು ಆಚಾರ್ಯ, ಅವ್ರಿಗೆ ನೆನಪು ಮಾಡಿಕೊಟ್ಟೆ. ಪಂಚಮಸ್ಕಂದ ಭಾಗವತ ಹೇಳಿಕೆ ನೀವು ಬಂದಿದ್ರಿ, ನಮ್ಮ ಆಚಾರ್ಯ ಕರೆಸಿದ್ರು ನಿಮ್ಮನ್ನ. ಸರಿ ಸರಿ ಸರಿ, ಒಳ್ಳೇದು ಒಳ್ಳೇದು. ಶೇಷಗಿರಿ ಆಚಾರ್ಯ. ಹೌದೌದು ಹೌದು. ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ.
ನಮಸ್ಕಾರ ಆಚಾರ್ಯರೇ, ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ. 1.5 ಗಂಟೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಒಂದು ಪ್ರಶ್ನೆ, ನೀವು ಕೃಷ್ಣನ ದಿನಚರಿ ಬಗ್ಗೆ ಹೇಳ್ತಾ ಬ್ರಹ್ಮ ಮುಹೂರ್ತದಲ್ಲಿ ಏಳೋದು, ಅವನು ಎಲ್ಲಾ ಅನುಷ್ಠಾನಗಳನ್ನ ಮಾಡೋದು ಅದೆಲ್ಲ ಹೇಳಿದ್ರಿ. ಅದು ಒಂದ್ ರೀತಿಲಿ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಅವನು ಮಾಡಿದ್ದು ಅಂತ ನಾವು ತಿಳ್ಕೊಬೇಕು ಅಂತ ಅಂದ್ಕೋತೀನಿ. ಯಾಕಂದ್ರೆ ಅವನೇ ಪೂಜೆ ಮಾಡ್ಕೊಳ್ಳುವಂತ ಒಂದು ಅಗತ್ಯ ಇರ್ಲಿಲ್ಲ. ಅದರಲ್ಲಿ ಇನ್ಯಾವ್ದಾದ್ರು ಮೆಸೇಜ್ ಭಗವಂತ ಕೊಡ್ತಾ ಇದ್ದಾನೆ, ಒಂದು ಮಾದರಿಯಾಗಿ ಈ ರೀತಿ ಇರಿ ಅಂತ ಹೇಳೋ ಎಂತಲೂ ಮಿಗಿಲಾಗಿ ಇನ್ಯಾವ್ದಾದ್ರು ನಮಗೆ ಅದನ್ನ ತಿಳ್ಕೊಳ್ಬೇಕಾದ ವಿಷಯ ಇದೆಯಾ ಅಂತ? ಅದೇ ಮುಖ್ಯವಾದ ಮೆಸೇಜ್. ಆದ್ದರಿಂದಲೇ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ ದೇವರು, ಯದಿಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನು ಸ್ನಾನ ಸಂಧ್ಯಾ ವಂದನಾದಿ ಪುಣ್ಯ ಕರ್ಮಗಳನ್ನು ಮಾಡದೆ ಹೋದರೆ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಇದು ಕಡ್ಡಾಯ ಅಲ್ಲವೋ ಏನೋ, ಅವತಾರ ಮಾಡಿದಾಗ ಇದನ್ನು ಮಾಡ್ಲಿಲ್ಲ, ಕೃಷ್ಣ ಸಂಧ್ಯಾವನ ಮಾಡಿಲ್ಲ, ದೇವ್ರ ಪೂಜೆ ಮಾಡಿಲ್ಲ, ಆದ್ದರಿಂದ ಸ್ನಾನ ಸಂಧ್ಯಾ ವಂದನ ದೇವರ ಪೂಜೆಗಳು ಕಡ್ಡಾಯವಲ್ಲ ಅಂತ ಜನ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ನನಗೆ ಯಾವ ಕರ್ಮದ ಬಂಧನ ಇಲ್ಲದೆ ಇದ್ರು ನವರ್ಥತೆ ಕರ್ಮಣ ನೂಕನೀಯಾನ್, ನನಗೆ ಕರ್ಮದಿಂದ ಲಾಭವೂ ಇಲ್ಲ ಹಾನಿಯೂ ಇಲ್ಲ ಮಾಡದೇ ಇದ್ದೇನೆ, ಆದರೂ ಕೂಡ ಲೋಕದಲ್ಲಿ ಶಿಕ್ಷಣ ಮಾಡ್ಲಿಕ್ಕೋಸ್ಕರವಾಗಿ ನಾನು ಇದನ್ನು ಮಾಡ್ತೇನೆ ಅಂತ ಕೃಷ್ಣ ಇಲ್ಲೆಲ್ಲಿ ಪ್ರಯಾಣ ಮಾಡ್ತಾನೆ, ಸಂಧ್ಯಾ ಕಾಲ ಒದಗಿದಾಗಲೆಲ್ಲ ರಥ ನಿಲ್ಲಿಸಿ ಸಂಧ್ಯಾ ವಂದನೆ ಮಾಡಿ ಮುಂದೆ ಹೋದ ಅಂತ ಮಹಾಭಾರತದಲ್ಲಿ ವ್ಯಾಸರು ವರ್ಣನೆ ಮಾಡ್ತಾರೆ. ಆದ್ದರಿಂದ ಲೋಕಸಂಗ್ರಹಕ್ಕೋಸ್ಕರ ಸಜ್ಜನರಿಗೆ ಶಿಕ್ಷಣ ಮಾಡ್ಲಿಕ್ಕೋಸ್ಕರವೇ ಪರಮಾತ್ಮ ಇದೆಲ್ಲವನ್ನು ಮಾಡ್ತಕ್ಕಂಥದ್ದು. ಅದೇ ಮುಖ್ಯವಾದ ಉದ್ದೇಶ. ಚೆನ್ನಾಗಿತ್ತು ಆಚಾರ್ಯರೇ, ಇವತ್ತು ಕೇಳಿ ತುಂಬಾ ನಮ್ಗೆಲ್ಲ ಸಂತೋಷ ಆಯ್ತು. ನಮ್ಮ ಭಾಗ್ಯ ನಿಮ್ದು ಕೇಳೋ ಅಷ್ಟೊತ್ತು ಈ ಸಲ. ದೇವರ ಅನುಗ್ರಹ. ನಂದೊಂದು ವ್ಯಾವಹಾರಿಕ ಪ್ರಶ್ನೆ. ಕೇಳಿ. ಕೃಷ್ಣ ಆಹ್ನಿಕ ಸಂಧ್ಯಾವಂದನಾದಿಗಳನ್ನು ಮಾಡ್ತಿದ್ದ. ಕೃಷ್ಣ ಗೋಪಾಲ ಯಾದವರು ಈಗ ಈಗಿನ ಯಾದವರು ಎಲ್ಲೆಲ್ಲಿದ್ದಾರೆ ಭಾರತ ಎಲ್ಲ ಕಡೆ ಇದ್ದಾರೆ, ಅವರೆಲ್ಲರೂ ನಾವು ಕೃಷ್ಣನ ಮನೆತನದವರು ಅಂತ ಗೌರವದಿಂದ ಹೇಳ್ಕೊತಾರೆ ಎಲ್ಲರೂ. ಆದ್ರೆ ಕೃಷ್ಣನ ಕರ್ಮಗಳನ್ನು ಅದು ಯಾಕೆ ಮುಂದೆ ಬಂದಿಲ್ಲ? ಅದು ಕಾರಣಗಳು ಅನೇಕ ಇರ್ತದೆ. ಅಜ್ಞಾನ ಮುಖ್ಯವಾದ್ದು, ಮತ್ತು ಮುಖ್ಯವಾಗಿ ಈ ಯಾದವರ ಪರಂಪರೆ ಅಂತ ಹೇಳ್ಕೊಳ್ತಕ್ಕಂಥವರೆಲ್ಲ ಉತ್ತರ ಭಾರತದಲ್ಲಿ ಇದ್ದಾರೆ. ಉತ್ತರ ಭಾರತದಲ್ಲಿ ಆಗಿರತಕ್ಕಂಥ ಮುಸಲ್ಮಾನರ ಯವನರ ದಾಳಿ ಪ್ರಪಂಚದ ಇನ್ಯಾವ ಭಾಗದಲ್ಲೂ ಆಗಿಲ್ಲ. ಆದ್ದರಿಂದ ಅಲ್ಲಿ ಧರ್ಮದ ಸಂಸ್ಕಾರಗಳು ತುಂಬಾ ಕಡಿಮೆ ಆಗಿದ್ದಾವೆ. ಅದರ ಜೊತೆಗೆ ಇನ್ನೂ ಒಂದು ಕಾರಣ, ಅಲ್ಲಿ ಅತಿರೇಕ ವಾತಾವರಣ, ಬಿಸಿಲಿಯೂ ಅತಿರೇಕ, ಚಳಿಯೂ ಅತಿರೇಕ. ಆದ್ದರಿಂದ ಇವತ್ತು ನೀವು ಬದಲಿಗೆ ಹೋದ್ರೆ ನೋಡ್ತೀರಿ, ಅಲ್ಲಿ ಪೂಜೆ ಮಾಡತಕ್ಕಂಥವ್ರು ಕೋಟ್ ಎಲ್ಲ ಹಾಕೊಂಡೇ ಪೂಜೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾಗದಿಂದ ಹೋದವ್ರಿಗೆ ಅದು ಆಶ್ಚರ್ಯ. ದಕ್ಷಿಣ ಭಾಗದಿಂದ ನಾವೇನ್ ಬದಲಿಗೆ ಹೋಗ್ತೇವೆ, ನಾವು ಅಲಕನಂದ ಸ್ನಾನ ಮಾಡ್ತೇವೆ. ಅವ್ರು ಯಾರು ಅಲಕನಂದ ಸ್ನಾನ ಮಾಡೋದಿಲ್ಲ. ಬದಲಿರ್ತಕ್ಕಂಥವ್ರು ಬದಲಿಗೆ ಹೋದವರು ಕೇವಲ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವು ನೀವುಗಳು ಮಾತ್ರ ಅಲಕನಂದ ಸ್ನಾನ ಮಾಡುತ್ತೇವೆ, ನಮ್ ಗುರುಗಳು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಆದ್ದರಿಂದ ಆ ಹವಾಮಾನ ವೈಪರೀತ್ಯ, ಬೇರೆ ಸಂಸ್ಕೃತಿಯವರ ದಾಳಿ, ಇವೆಲ್ಲ ಕಾರಣಗಳಿಂದ ಧರ್ಮ ಬಿಟ್ಟು ಹೋಗಿದೆ, ಅಲ್ಲಿ ಆಚಾರ ಬಿಟ್ಟು ಹೋಗಿದೆ, ತುಂಬಾ ವ್ಯತ್ಯಾಸಗಳಾಗಿದೆ. ಇನ್ನೊಂದು ಪ್ರಶ್ನೆ, ನೀವು ಕೃಷ್ಣ 1 ವಾರ ಜಾಂಬವಂತನ ಜೊತೆ ಯುದ್ಧ ಮಾಡಿದ. ತ್ರೇತಾಯುಗದ ಮನುಷ್ಯ ಅಂತ ವಯಸ್ಸಾಗಿರ್ಬೋದೇನೋ, ಆದ್ರೆ ಕೃಷ್ಣ ಅಷ್ಟೇನು ವಯಸ್ಸಾಗಿರ್ಲಿಲ್ಲ, 40 ವಯಸ್ಸೊಳಗೆ ಇರ್ಬೋದು, 30-40 ಆಗಿರ್ಬೋದು. ಅಂತ ವಯೋವೃದ್ಧನ ಯುದ್ಧದಲ್ಲಿ ಸೋಲಿಸೋದು ಎಷ್ಟು ಕಷ್ಟ ಆಗಿರ್ಬೋದು ಕೃಷ್ಣನಿಗೆ? 1 ವಾರ ಯಾಕೆ ಬೇಕಾಗತ್ತೆ? ಅದೆಲ್ಲ ಏನು ಅಂದ್ರೆ ಭಗವಂತನದೊಂದು ವಿನೋದ ಅಷ್ಟೇ. ಅಷ್ಟು ಹೊತ್ತಿನ ಅವಶ್ಯಕತೆ ಇಲ್ಲ ದೇವರಿಗೆ. ಅಲ್ಲಿ ಭಾಗವತದಲ್ಲಿ ಆಸಿತ್ತದಷ್ಟಾವಿಂಶಾಹಂ ಇತರೇತರ ಮುಷ್ಟಿಭಿ ಅಂತ 28 ದಿವಸಗಳವರೆಗೆ ನಡೀತು ಅಂತ ಬರ್ತದೆ. ಅದನ್ನೆಲ್ಲ ಧರ್ಮ ಸ್ವಾಮಿಗಳವರು ವ್ಯಾಖ್ಯಾನದಲ್ಲಿ ವಿಚಾರ ಮಾಡ್ತಾ ಹೇಳ್ತಾರೆ. ಬಾಹುಭ್ಯಾಮೇವ ಗೋವಿಂದ ದಿವಸಾನ್ ಏಕವಿಂಶತಿಂ ಅಂತ ಹರಿವಂಶದಲ್ಲಿ ಉಂಟು. 21 ದಿವಸ ನಡೆದದ್ದು, 7 ದಿವಸ ನಾಗರರು ಎಲ್ಲೂ ಕೂಡ ಪ್ರತೀಕ್ಷೆ ಮಾಡಿ ಹೋದದ್ದನ್ನ ಸೇರಿಸಿ 28 ಅಂತ ಹೇಳಿದ್ದಾರೆ ಅಂತೆಲ್ಲ ವಿಮರ್ಶೆ ಮಾಡಿದ್ದಾರೆ. ಆ ಟಿಪ್ಪಣಿ ವಿಷಯಗಳನ್ನೆಲ್ಲ ನಾವು ಹೆಚ್ಚು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ. ಒಟ್ಟು ತಾತ್ಪರ್ಯ ಏನಂದ್ರೆ, ಭಗವಂತ ಭಕ್ತನಿಗೆ ಜ್ಞಾನೋದಯವನ್ನ ಮಾಡಿಕೊಡ್ಲಿಕ್ಕೋಸ್ಕರ ಒಂದೇ ಕ್ಷಣದಲ್ಲಿ ಸೋಲಿಸಿಬಿಟ್ರೆ
ಅವನಿಗೆ ಹಾಗೆ ಜ್ಞಾನೋದಯ ಆಗುವುದಿಲ್ಲ. ಹಂತ ಹಂತವಾಗಿ ಈಗ ಗೆಲ್ಬಹುದು, ಮುಂದೆ ಗೆಲ್ಬಹುದು, ಸ್ವಲ್ಪ ಹೊತ್ತಿಗೆ ಗೆಲ್ಬಹುದು ಅಂತ ಭಾವನೆ ಹುಟ್ಟಿಸ್ಬೇಕು ಅವನಿಗೆ. ಹಾಗೆ ಹುಟ್ಟಿಸಿ ಯುದ್ಧವನ್ನ ಲಂಬಿಸಿ ಕೊನೆಗೊಮ್ಮೆ ನನಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಜ್ಞಾನೋದಯವನ್ನ ಮಾಡಿಸಿ, ಆಮೇಲೆ ಕೊನೆಗೆ ಇವನು ಸಾಮಾನ್ಯನಾಗಿರ್ಲಿಕ್ಕಿಲ್ಲ, ಇವನು ದೇವರೇ ಆಗಿರ್ಬೇಕು, ರಾಮನೇ ಆಗಿರ್ಬೇಕು ಎಂಬುದಾಗಿ ಯಾವಾಗ ಅವನಿಗೆ ವಿವೇಕೋದಯ ಆಯ್ತು, ಆವಾಗ ತನ್ನ ರಾಮರೂಪವನ್ನ ತೋರಿ ಕೃಷ್ಣ ರೂಪದೊಂದಿಗೆ ಲೀನಗೊಳಿಸಿ ಅವನಿಗೆ ಅನುಗ್ರಹವನ್ನ ಮಾಡಿದ ಅಂತ. ಹೀಗೆ ಭಗವಂತನದೊಂದು ಕೇವಲ ವಿನೋದ, ಭಕ್ತರ ಮೇಲಿರುವ ವಾತ್ಸಲ್ಯದಿಂದ ಮಾಡಿರತಕ್ಕಂಥ ಒಂದು ವಿನೋದ ಅಷ್ಟೇ. ಅವನೊಂದು ಕ್ಷಣ ಮಾತ್ರದಲ್ಲೇ ಸೋಲಿಸ್ಬೋದು, ದೊಡ್ಡ ವಿಷಯ ಅಲ್ಲ, ನಿಜ. ಇನ್ಯಾರ್ಯಾವ್ದು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಾ ಹೇಳಿ. ಒಂದು ಪ್ರಶ್ನೆ ಇದೆ ರೀ. ಹೇಳಿ. ನಮಸ್ಕಾರ ರೀ ಆಚಾರ್ಯರೇ, ಹರೇ ಶ್ರೀನಿವಾಸ. ಒಂದು ಚಿಕ್ಕ ಪ್ರಶ್ನ. ಕೃಷ್ಣನ್ ಮಂತ್ರ ಮಾಡೋರು, ಜಪ ಮಾಡೋರು ಅಕ್ಷರ ಲಕ್ಷ ಮಂತ್ರ ಜಪ ಮಾಡ್ಬೇಕಂದರೆ ಬೆಳಗಿನ ಜಾವನಲ್ಲೇ ಮಾಡ್ಬೇಕಾ ಅಥವಾ ಸಂಜೆಗೇನು ಮಾಡಬಹುದಾ? ಗಂಡಸರೆಲ್ಲ ಸಂಧ್ಯಾವಂದನ 2 ಹೊತ್ತು ಮಾಡ್ತಾರೆ. ಬಟ್ ಕೃಷ್ಣನ ಜಪ ಮಾಡೋದಾದ್ರೆ, ಅಕ್ಷರ ಮಂತ್ರ ಜಪ ಮಾಡೋದಾದ್ರೆ ಬೆಳಗ್ಗೆನೆ ಅನುಸಂಧಾನ ಮಾಡಿ ಎಷ್ಟು 1000 ಅಂತ ಮಾಡಿ ಮುಗಿಸಬೇಕಾ ಅಥವಾ ಸಂಜೆಗೇನು ಮಾಡಬಹುದಾ? ಸಂಜೆಯನ್ನು ಮಾಡಬಹುದು, ಏನೂ ತೊಂದರೆ ಇಲ್ಲ. ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಸಾಯಂಕಾಲದಲ್ಲಿಯೂ ಕೂಡ ಮಂತ್ರ ಜಪ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ದರಿಂದ ಆಚಾರ್ಯರ ತಮ್ಮಂದಿರವರು ಆ ದೃಷ್ಟಿಯಿಂದ ಸಾಯಂಕಾಲ, ಯಾಕಂದ್ರೆ ಬೆಳಿಗ್ಗೆನೆ ತುಂಬಾ ಹೊತ್ತು ಕೂತ್ಕೊಂಡು ಮಾಡ್ಲಿಕ್ಕೆ ಆಗುವುದಿಲ್ಲ. ಗಂಟೆ ಮಾಡಬಹುದು, 2 ಗಂಟೆ ಮಾಡಬಹುದು. ಒಂದು ಜವಾಬ್ದಾರಿಗಳಿರ್ತವೆ ಪ್ರತಿಯೊಬ್ಬರಿಗೂ ಕೂಡ. ಹೌದು ಹೌದು. ಮತ್ತು ಎರಡನೇದ್ದು ಆಯಾಸ ಆಗ್ತದೆ. ಧನ್ಯವಾದ ಆಚಾರ್ಯರೇ. ಸಾಯಂಕಾಲದಲ್ಲಿ ಕಟಿ ಸ್ನಾನವನ್ನು ಮಾಡಿ, ಕಟಿಯವರೆಗೆ ಸ್ನಾನವನ್ನು ಮಾಡಿ ಒಳ್ಳೆಯ ವಸ್ತ್ರವನ್ನು ಉಟ್ಕೊಂಡು ಮಾಡಬಹುದು, ಏನ್ ತಪ್ಪಿಲ್ಲ, ಅವಶ್ಯವಾಗಿ ಮಾಡಬಹುದು. ಧನ್ಯವಾದ ಆಚಾರ್ಯ. ನಮಸ್ಕಾರ ಆಚಾರ್ಯ, ಬಹಳ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ. ನನಗೆ ಒಂದು ಪ್ರಶ್ನೆ ಏನಿತ್ತು ಅಂದ್ರೆ, ಇವಾಗ ನಮ್ಮ ಮಠದಲ್ಲಿ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಮೂಲ ಗೋಪಾಲಕೃಷ್ಣ ದೇವರು ಅಂತ ಸ್ವಾಮಿಗಳು ಪೂಜೆ ಮಾಡ್ಬೇಕಾದ್ರೆ ಹೇಳ್ತಾರೆ. ಆ ಮೂಲ ಗೋಪಾಲಕೃಷ್ಣ ದೇವರ ಒಂದು ರೆಫರೆನ್ಸ್ ಭಾಗವತದಲ್ಲಿ ಬರುತ್ತಾ? ಅಂದ್ರೆ ಕೃಷ್ಣನ ಒಂದು ಇದರಲ್ಲಿ ಅದು ಯಾವ ರೀತಿ ಕೃಷ್ಣನ ಅವತಾರಕ್ಕೂ ಮೂಲ ಗೋಪಾಲಕೃಷ್ಣ ದೇವರ ಒಂದು ವಿಗ್ರಹಕ್ಕೂ ಏನು ಯಾವ ರೀತಿ ಒಂದು ಸಂಬಂಧ ಇದೆ ಆಚಾರ್ಯ? ಅದೊಂದು ಪ್ರಶ್ನೆ ಇತ್ತು ನನ್ನ ಹತ್ರ. ಮೂಲ ರಾಮದೇವರ ಬಗ್ಗೆ ಕೇಳಿದೀವಿ, ರಾಮದೇವರೇ ಪೂಜೆ ಮಾಡಿದ್ದಾರೆ ಅಂತ. ಕೃಷ್ಣಂದು ಅದೇ ತರನಾ? ಮೂಲ ಕೃಷ್ಣದೇವರು ಅನ್ನೋದಕ್ಕೂ ಅದೇ ವಿವರಣೆ. ಮೂಲ ಅನ್ನುವ ಪದದ ಅರ್ಥವೇ ಇಷ್ಟು: ಭಗವಂತ ತಾನು ಪೂಜೆ ಮಾಡಿ ಜಾಂಬವತಿ ದೇವಿಗೆ ಕೊಟ್ಟು ಅವಳು ಪೂಜೆ ಮಾಡಿ ಆ ಪರಂಪರೆಯಿಂದ ಬಂದಿರತಕ್ಕಂತಹದ್ದು ಅನ್ನುವ ಅರ್ಥದಲ್ಲಿ ಮೂಲ ಅನ್ನುವ ಪದವನ್ನು ಬಳಸ್ತಾರೆ. ಈಗ ಉತ್ತರಾದಿ ಮಠದಲ್ಲಿ ಹೇಳುವಾಗಲೂ ಕೂಡ ಹಾಗೆ ಹೇಳುವುದಲ್ವಾ, ರಾಮದೇವರು ಪರಂಪರೆಯಿಂದ ಬಂದದ್ದನ್ನು ಪೂಜೆ ಮಾಡಿ ತಾನು ಕೂಡ ಪೂಜೆ ಮಾಡಿ ಆಮೇಲೆ ಪರಂಪರೆಗೆ ಕೊಟ್ಟಿರತಕ್ಕಂತಹದ್ದು ಅದು ಬಂದಿದೆ ಅಂತ ಹೇಳುವುದು. ಅದೇ ಕ್ರಮ ಇಲ್ಲಿ ಕೂಡ ಇರತಕ್ಕಂತಹದ್ದು. ವ್ಯಾಸರಾಜ ಮಠದಲ್ಲಿ 2 ದೇವರಿದ್ದಾರೆ, ಮುಖ್ಯ ದೇವರು. ಒಂದು ಪಟ್ಟಾಭಿರಾಮ ದೇವರನ್ನ ಸ್ವತಃ ಆಚಾರ್ಯರೇ ನಿರ್ಮಾಣ ಮಾಡಿದ್ದು, ಅದನ್ನು ಅವರೇ ನಿರ್ಮಾಣ ಮಾಡಿ ಸನ್ನಿಧಾನವನ್ನು ತಂದು ಕೊಟ್ಟದ್ದು ಆ ಪರಂಪರೆಯಲ್ಲಿ ಬಂದಿದೆ. ಇದಲ್ಲದೆ ಜೊತೆಗೆ ಇದು ಗೋಪಾಲಕೃಷ್ಣ ದೇವರು ಪರಂಪರೆಯಿಂದ ಬಂದಿರತಕ್ಕಂತಹದ್ದು, ಅದನ್ನು ಕೂಡ ಪೂಜೆ ಮಾಡಿ ಆಚಾರ್ಯರು ಕೊಟ್ಟಿದ್ದಾರೆ ಅಂತ. ಹೀಗೆ ಪರಂಪರಾಗತವಾಗಿರತಕ್ಕಂತಹ 2 ವಿಗ್ರಹಗಳು. ಮೂಲ ಅನ್ನುವ ಪದದ ಅರ್ಥ ಇಷ್ಟೇ: ಅನೂಚಾನ ಪರಂಪರೆಯಿಂದ, ದೇವರಿಂದ ಮತ್ತು ದೇವಿಯಿಂದ, ಶಾಂಭವತಿಯಿಂದ ಅಲ್ಲಿಂದ ಪೂಜೆ ಮಾಡಿಕೊಂಡು ಪರಂಪರೆಯಿಂದ ಬಂದಿದೆ ಅನ್ನತಕ್ಕಂಥದ್ದು ಈ ಅಭಿಪ್ರಾಯದಲ್ಲಿ. ಪಾಂಡುರಂಗ ಇಟಿಗೆ ಅವರಿಗೆ ಪ್ರಶ್ನೆ. ನಮಸ್ಕಾರ ಆಚಾರ್ಯಗೆ, ಪಾಂಡುರಂಗ ಇಟಿಗೆ ಅಂತ ಸ್ಯಾಕ್ರಮೆಂಟೋ ಇಂದ. ತುಂಬಾ ಧನ್ಯವಾದಗಳು. ತುಂಬಾ ಚಲೋ, ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಭಾಗವತ. ಇದು ನನ್ನ ಪ್ರಶ್ನೆ ಅಲ್ಲ, ಮೂಲತಃ ನಮ್ಮ ಮಗನ್ ಪ್ರಶ್ನೆ. ಅವನು ತುಂಬಾ ಕೇಳ್ತಾನೆ ಇರ್ತಾನೆ. ಮೊದಲನೇದು, ದೇವರು ಎಲ್ಲಾ ಅವತಾರಗಳಲ್ಲಿ, ರಾಮ ಅವತಾರ, ಕೃಷ್ಣ ಅವತಾರದಲ್ಲಿ ಎಷ್ಟೊಂದು ಪ್ರಸಂಗ ಬಂದಾಗ ಆ ಸಮಯದಲ್ಲಿ ಅವ್ರಿಗೆ ನಾನ್ ದೇವರು ಅಂತ ಗೊತ್ತಿರುತ್ತಾ ಅಂತ ಕೇಳ್ತಾ ಇರ್ತಾನೆ ಯಾವಾಗ್ಲೂ. ಅಥವಾ ಅವ್ರು ಮಾನವರಾಗೆ ಇರ್ತಾರೆ, ಎಲ್ಲಾನು ವಾದ ಮಾಡ್ತಾರೆ, ಬಟ್ ಅವ್ರಿಗೆ ದೇವ್ರು ಅಂತ ಗೊತ್ತಿರುತ್ತಾ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವಾಗ ಜಾಂಬವಂತನ ಕಥೆ ಹೇಳಿದ್ರಿ. ಜಾಂಬವಂತ ಮಾತು ಅಂದ್ರೆ ಅದು ಇದು ಅಲ್ಲಲ್ಲ, ಮನುಷ್ಯ ರೂಪಿ ಅಲ್ಲ. ಅವೆಲ್ಲ ಮಾತು ಹೇಗ್ ಆಡ್ತಿದ್ರು, ಅದನ್ನ ನಾವು ಯಂಗ್ಸ್ಟರ್ಸ್ ಆಗಿ ನಾವು ಯಾವ ರೀತಿ ತಿಳ್ಕೊಬೇಕು? ಏನಕಂದ್ರೆ ಅದು ಮಾನವರ ಮಾತುಗಳು ಬೇರೆ, ಪ್ರಾಣಿಗಳ ಮಾತು ಬೇರೆ ಆಗತ್ತೆ. ಅದು ಯಾವ ರೀತಿ ನಾವು ಪೇರೆಂಟ್ಸ್ ಆಗಿ ಯಾವ ರೀತಿ ಉತ್ತರ ಕೊಡ್ಬೇಕು? ಅವರು ನಮ್ಮ ಮಗ 13 ವರ್ಷ ಅವನಿಗೆ.
ಅವ್ರು ಅದನ್ನ ಯಾವ ಸರಿ ರೀತಿ ಸರಿ ತಗೋಬೇಕು? ಎರಡನೇದು ಏನ್ ತಪ್ಪಿಲ್ಲ, ಪ್ರಶ್ನೆ. ಸರಿಯಾಗಿದೆ ಸರಿಯಾಗಿದೆ. ಇಷ್ಟೇ ವಿಷಯ. ಭಗವಂತ ಅವತಾರ ಮಾಡಿದಾಗ ಸಾಮಾನ್ಯವಾಗಿ ತಾನು ದೇವರು ಅಂತ ಎಲ್ಲರಿಗೂ ತೋರುವಂತೆ ಅವನು ವ್ಯವಹಾರವನ್ನು ಮಾಡುವುದಿಲ್ಲ. ಅಂದರೆ ಅತೀಂದ್ರಿಯ ಶಕ್ತಿ, ತನ್ನ ಮೂಲ ರೂಪದ ಶಕ್ತಿಗಳನ್ನು ದೇವರು ಎಲ್ಲಾ ಸಮಯದಲ್ಲೂ ಪ್ರಕಾಶ ಪಡಿಸುವುದಿಲ್ಲ. ದೇವರಾಗಲಿ ಅವತಾರ ಮಾಡಿದಾಗ ಸಾಮಾನ್ಯ ಮಾನವರಂತೆ ಹೆಚ್ಚಾಗಿ ವರ್ತನೆ ಮಾಡ್ತಾರೆ. ದೇವರು ಸರ್ವಜ್ಞ, ಅವರಿಗೆ ತಾನು ದೇವರು ಅಂತ ಗೊತ್ತಿದೆ. ಆದರೆ ಸುತ್ತಮುತ್ತ ಇರುವವರಿಗೆಲ್ಲರಿಗೂ ಜ್ಞಾನ ಎಲ್ಲಾ ಕಾಲದಲ್ಲೂ ಇರಬೇಕು ಅಂತಿಲ್ಲ. ದೇವತೆಗಳು ಹುಟ್ಟಿ ಬಂದಾಗಲೂ ಕೂಡ ಅವರಿಗೆ ಕೆಲವೊಮ್ಮೆ ಅವನು ದೇವರು ಅಂತ ತಿಳ್ಕೊಂಡಿರ್ತಾರೆ, ಎಚ್ಚರಿಕೆ ಇರ್ತದೆ. ಕೆಲವೊಮ್ಮೆ ಅಜ್ಞಾನದಿಂದ ಮರವು ಸಂಭವಿಸ್ತದೆ. ಆದ್ರಿಂದ ದೇವತೆಗಳು ಕೂಡ ದೇವರ ಬಳಿಗೆ ಜಗಳ ಮಾಡೋದು, ಗಲಾಟೆ ಮಾಡೋದು ಇದೆಲ್ಲವನ್ನು ಮಾಡ್ತಾರೆ. ತಪ್ಪಾಗಿ ತಿಳಿದು ತಾವು ಅಹಂಕಾರ ಮಮಕಾರಗಳಿಗೆ ವಶರಾಗಿ ದೇವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ ಅವತಾರ ಕಾಲದಲ್ಲಿ. ಇದು ಕಂಡಿದೆ, ಸಾಧ್ಯ. ಇನ್ನು ದೇವತೆಗಳು ಅವತಾರ ಮಾಡಿ, ಈಗ ಜಾಂಬವಂತ, ಹನುಮಂತ ಇವರೆಲ್ಲರೂ ಕೂಡ ಮಾನವರಂತೆಯೇ ಮಾತನಾಡ್ತಾ ಇದ್ರು. ಕಾರಣ ಅವರು ಸಾಮಾನ್ಯ ಕಪಿ ಅಲ್ಲ, ಸಾಮಾನ್ಯ ಕರಡಿ ಅಲ್ಲ. ಅವರು ದೇವತೆಗಳು ದೇವರ ಸೇವೆಗಾಗಿ ನಮ್ಮ ನಡುವೆ ಅವತಾರ ಮಾಡಿ ಬಂದ ಕಾರಣದಿಂದ ಅವರಿಗೆ ಸ್ಪಷ್ಟವಾದ ಭಾಷೆ, ಸ್ಪಷ್ಟವಾದ ಉಚ್ಚಾರಣೆ ಎಲ್ಲವೂ ಕೂಡ ಇತ್ತು. ಇವತ್ತಿನ ಕರಡಿಗಳು ಮಾತನಾಡುವುದಿಲ್ಲ, ಮಾತನಾಡುವ ಶಕ್ತಿಯೂ ಇಲ್ಲ ಅವುಗಳಿಗೆ. ಆದರೆ ಈ ಕರಡಿ, ನಾ ಯಾರನ್ನು ಕರಿತೇವೆ, ಅವನು ಮೂಲತಃ ದೇವತೆ. ಆದ್ದರಿಂದ ಅವರಿಗೆ ಮಾತನಾಡುವ ಶಕ್ತಿ ಇದೆ, ಅವರು ಮಾತನಾಡ್ತಾ ಇದ್ರು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಧನ್ಯವಾದ ಆಚಾರ್ಯ. ಅದೇ ಲೈನಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರ್ತೇನೆ ಅವನು. ಅವರೆಲ್ಲ ಆಗಿನ ಕಾಲದಲ್ಲಿ ಯಾವ ರೀತಿ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು? ಇವಾಗ ಕೃಷ್ಣ ಭಗವದ್ಗೀತೆ ಹೇಳ್ದ, 700 ಶ್ಲೋಕಗಳಿದೆ. ಅದು ಅದೇ ರೀತಿ ಅದೇ ರಾಗದಲ್ಲಿ ಹೇಳಿದ್ನ? ಅದು ಯಾವ ರೀತಿ, ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು? ಕೃಷ್ಣ ಮತ್ತೆ ಅರ್ಜುನ ಬಿಟ್ಟು ಬೇರೆ ಕ್ಷತ್ರಿಯರೆಲ್ಲ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು? ಸಂಸ್ಕೃತ ಅವಾಗ ತುಂಬಾ ಇದು ಇತ್ತ? ಈ ತರ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನಿಜ, ಏನ್ ತಪ್ಪಿಲ್ಲ, ಪ್ರಶ್ನೆ ಒಳ್ಳೇದು. ಇದರ ಬಗ್ಗೆ ಚರ್ಚೆ ನಡೆದು ಎಲ್ಲ ಕಡೆಯಲ್ಲೂ ಕೂಡ. ಆಯಾಯ ಪ್ರಾಂತೀಯ ಭಾಷೆಗಳನ್ನ ಆಯಾಯ ಕಾಲದಲ್ಲಿ ರಾಜರುಗಳು ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಎಲ್ಲ ಕಾಲದಲ್ಲೂ ಕೂಡ ಇವತ್ತು ಹೇಗೆ ಇಂಗ್ಲಿಷ್ ಭಾಷೆ ವಿಶ್ವಮಾನ್ಯತೆಯನ್ನು ಪಡೆದುಕೊಂಡಿದೆಯೋ ಹಾಗೆ ಸಂಸ್ಕೃತವೂ ಕೂಡ ಒಂದು ಕಾಲದಲ್ಲಿ ವಿಶ್ವಮಾನ್ಯತೆಯನ್ನು ಪಡೆದುಕೊಂಡಿತ್ತು ಅಂತ ನಮಗೆ ಶ್ರೀಹರ್ಷನ ಕಾವ್ಯದಿಂದ ಗೊತ್ತಾಗ್ತದೆ. ಆ ಭಾರತ ದೇಶದಲ್ಲಿ ಬಂದಿರತಕ್ಕಂತಹ ಲಿಟ್ರೇಚರ್, ಸಾಹಿತ್ಯವನ್ನು ನಾವು ನೋಡಿದಾಗ ಇಡೀ ದೇಶದಲ್ಲಿ ಎಲ್ಲಾ ಕಾಲದಲ್ಲೂ ಎಲ್ಲರೂ ಬಳಕೆ ಮಾಡ್ತಾ ಇದ್ದ ಒಂದು ಭಾಷೆ ಅಂದ್ರೆ ಸಂಸ್ಕೃತ. ಈ ಪ್ರಕೃತದಲ್ಲಿ ಕೃಷ್ಣ ಪರಮಾತ್ಮ 700 ಶ್ಲೋಕಗಳ ಗೀತೆಯ ಉಪದೇಶವನ್ನು ಮಾಡಿಲ್ಲ. ಅವನು ಅರ್ಜುನನಿಗೆ ಆ ಕಾಲಕ್ಕೆ ತಕ್ಕಂತೆ ಒಂದು 5 ನಿಮಿಷವೋ 8 ನಿಮಿಷವೋ ಏನು ಮಾತನಾಡಬಹುದು ಅದನ್ನು ಮಾತನಾಡಿದ್ದಾನೆ ಅಷ್ಟೇ. ಅವರ ಸಂಶಯ ಪರಿಹಾರ ಆಯ್ತು, ಯುದ್ಧ ರಂಗದಲ್ಲಿ ಮುಂದುವರೆದ. ಆದರೆ ವೇದವ್ಯಾಸರು ಆ ಕೃಷ್ಣ ಮಾಡಿದ ಉಪದೇಶದ ಎಸೆನ್ಸ್ ಅನ್ನ, ಸಮರಿಯನ್ನ 700 ಶ್ಲೋಕಗಳಲ್ಲಿ ವಿಸ್ತಾರಗೊಳಿಸಿ ನಮಗೆ ಹೇಗೆ ಅರ್ಥ ಆಗಬೇಕೋ, ಯಾವುದು ಉಪಯುಕ್ತವೋ ಅದೆಲ್ಲವನ್ನು ಸೇರಿಸಿ ನಮಗದನ್ನು ಕೊಟ್ಟಿದ್ದಾರೆ. ಹೀಗದು 700 ಶ್ಲೋಕಗಳು ನಮಗೆ ದೊರಕಿದ್ದು. ಈ ದೃಷ್ಟಿಯಿಂದ ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ವೇದಗಳಾಗಲಿ ಪುರಾಣಗಳಾಗಲಿ ಇರುವುದರಿಂದ ಅದೊಂದು ದೇವ ಭಾಷೆ ಅಂತ ಕರೆಸಿಕೊಳ್ಳಲ್ಪಡತಕ್ಕಂಥದ್ದು. ಕಮ್ಯುನಿಕೇಶನ್ನಿಗೆ ಇಫೆಕ್ಟಿವ್ ಆಗಿ ಒಂದು ವಿಷಯವನ್ನು ತಿಳಿಸುವುದಕ್ಕೆ ಆ ಭಾಷೆ ಎಷ್ಟು ಸಂಪನ್ಮೂಲವನ್ನು ಹೊಂದಿದ ಭಾಷೆ ಇನ್ನೊಂದು ಇಲ್ಲ ಅನ್ನುವ ಕಾರಣದಿಂದ ಜಗತ್ತಿನಲ್ಲಿ ಅದಕ್ಕೊಂದು ದೊಡ್ಡ ಮಹತ್ವ ಇದೆ. ಅದಕ್ಕೆ ಗ್ರಾಮರ್ ಇದೆ. ಇವತ್ತಿಗೂ ಕೂಡ ವಿದೇಶಿಯರು ಕೂಡ ಅಷ್ಟಾಧ್ಯಾಯನ್ನು ಕಂಡು ಆಶ್ಚರ್ಯಪಟ್ಟಿದ್ದಾರೆ. ಕಂಪ್ಯೂಟರ್ ಹೊಂದಾಣಿಕೆ ಆಗತಕ್ಕಂತಹ ಲ್ಯಾಂಗ್ವೇಜ್ ಇನ್ನೊಂದು ಇಲ್ಲ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಂಗತಿ ಇವತ್ತು ದೇಶದಲ್ಲಿ. ಈ ದೃಷ್ಟಿಯಿಂದ ಸಂಸ್ಕೃತಕ್ಕೆ ಒಂದು ಪ್ರಾಧಾನ್ಯ ಇದೆ. ಆಯಾಯ ಕಾಲದಲ್ಲಿ ಆಯಾಯ ರಾಜ್ಯಗಳ ಭಾಷೆಗಳೇನಿತ್ತು ಅದನ್ನು ಮಾತಾಡ್ತಾ ಇದ್ರು ಜನ. ಹೆಚ್ಚು ಜನ ತಿಳಿದವರು ಸಂಸ್ಕೃತ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ರು. ತುಂಬಾ ಧನ್ಯವಾದಗಳು ಆಚಾರ್ಯ. ಆಚಾರ್ಯರ ಸಮಯ ಇದ್ರೆ ಇನ್ನೊಂದು ಪ್ರಶ್ನೆ ತಗೋಬೋದಾ? ಕೇಳಿ ಏನ್ ತೊಂದರೆ ಇಲ್ಲ. ನೀವು ಸಂಶೋಧನಾ ಮಂದಿರದಲ್ಲಿ ಅಗಾಧ ಅನುಭವ ಪಡೆದಿರೋರು, 10 ವರ್ಷಗಳಲ್ಲಿ ಕೆಲಸ ಮಾಡಿ, ಈ ಮಹಾಭಾರತ ಭಾಗವತ ಇದೆಲ್ಲ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಆದ್ರೆ, ಈಗ ನಾವು ಕೆಲವು ಕಡೆ ಕೇಳ್ತೀವಿ ವೇದವ್ಯಾಸರು ಗಣಪತಿಗೆ ಹೇಳಿದ್ರು, ಗಣಪತಿ ಎಲ್ಲ ಅದನ್ನ ಬರ್ಕೊಂಡ್ರು ಅಂತ. ಹಿಂದೆ ಎಲ್ಲ ನಾವು ಶ್ರವಣದ ಮೂಲಕ ಒಬ್ರಿಗೊಬ್ರಿಗೆ ಪಾಸ್ ಆಗ್ತಿತ್ತು ಅಂತ ಕೇಳ್ತೀವಿ, ಅವಾಗ ಲಿಪಿ ಇರ್ಲಿಲ್ಲ ಅಂತ. ಆಮೇಲೆ ತುಂಬಾ ವರ್ಷಗಳಾದ್ಮೇಲೆ ಆ ಲಿಪಿ ಅನ್ನೋದು ಬಂದಿದ್ದು, ಅವಾಗ ದಾಖಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಕೇಳ್ತೀವಿ. ಈ ಲಿಪಿ ಅನ್ನೋದು, ಶ್ರವಣ ಅನ್ನೋದು ಯಾವ ಒಂದು ಹಂತದ ತನಕ ಇತ್ತು, ಆಮೇಲೆ ಲಿಪಿ ಅನ್ನೋದು
ಬಂದಿದ್ದು ಸುಮಾರು ಯಾವ ಒಂದು ಪರ್ವದಲ್ಲಿ ಅಂತ? ಇಷ್ಟೇ, ನೀವು ಕೇಳಿದ ಪ್ರಶ್ನೆ ತುಂಬಾ ಸರಿಯಾಗಿದೆ. ನಮ್ಮಲ್ಲಿ ಎಲ್ಲವೂ ಕೂಡ ಗುರುಗಳ ಉಚ್ಚಾರಣೆಯಿಂದ ನಾವು ಅದನ್ನು ಕೇಳಿ ಬುದ್ಧಿಯಲ್ಲಿ ಧಾರಣೆ ಮಾಡತಕ್ಕಂಥ ಒಂದು ಅಧ್ಯಯನ ಪದ್ಧತಿ, ಪ್ರಾಚೀನ ಕಾಲದ ಅಧ್ಯಯನ ಪದ್ಧತಿ. ಎಲ್ಲಿವರೆಗೆ ಅಂದ್ರೆ, ಮನುಸ್ಮೃತಿಯಲ್ಲಿ ಒಂದು ಮಾತಿದೆ, ವೇದಗಳನ್ನ ಬರೆಯುವುದು ದೊಡ್ಡ ಅಪರಾಧ ಅಂತ. ವೇದಗಳನ್ನ ಬರೀಬಾರದು. ಭಾರತ ಪುರಾಣ ಮುಂತಾದ ಪವಿತ್ರ ಗ್ರಂಥಗಳನ್ನು ಬರೆಯುವುದು ಪುಣ್ಯ ಸಾಧನ, ವೇದವನ್ನ ಬರೆಯುವುದು ದೊಡ್ಡ ಪಾಪ ಅಂತ ಹೇಳ್ತಾನೆ ಮನು. ಇದರ ಸ್ಪಿರಿಟ್ ಏನು ಅಂದ್ರೆ, ಜ್ಞಾನ ಪರಂಪರೆ ಎಂಬುದನ್ನ ನಾವು ತಲೆಯಲ್ಲಿ ಧಾರಣೆ ಮಾಡ್ತಾ ಹೋಗ್ಬೇಕು. ಅದನ್ನ ಇದ್ರೊಳಗೆ ಏನು ಗುಣಾಂಶ ಏನಿದೆ ಅಂದ್ರೆ, ಅಯೋಗ್ಯರಿಗೆ ವಿದ್ಯಾದಾನ ಮಾಡಬಾರದು ಅನ್ನುವ ಮೂಲ ಕಾನ್ಸೆಪ್ಟ್ ಇದೆ. ಇವತ್ತು ನೋಡಿ, ಮೆಡಿಕಲ್ ಸೈನ್ಸ್ ಇದೆ. ಇವತ್ತು ಮೆಡಿಕಲ್ ಸೈನ್ಸ್ ಇಂದ ನಾವು ಎಲ್ರಿಗೂ ಕೊಟ್ಟಿದ್ದೇವೆ. ಇವತ್ತು ಅದರ ಫಲಶ್ರುತಿ ಏನು ಅಂದ್ರೆ, ಇದು ಮಾರಾಟಕ್ಕಿದೆ. ಇವತ್ತು ಲಕ್ಷ ಲಕ್ಷಗಟ್ಟಲೆ ನಾವು ದುಡ್ಡು ಕೊಟ್ಟು ನಾವು ಆರೋಗ್ಯವನ್ನು ಪಡ್ಕೊಳ್ಬೇಕಾದ ಪ್ರಸಂಗ ಇದೆ. ಒಂದು ಕಾಲದಲ್ಲಿ ಈ ವಿದ್ಯೆ ಕೇವಲ ಯಾರು ಆರೋಗ್ಯ ಇಲ್ವೋ ಅವರಿಗೆ ಇದರಿಂದ ಲಾಭ ಆಗುವ ರೀತಿಯಲ್ಲಿ ಈ ವಿದ್ಯೆ ಇತ್ತು. ಆದ್ದರಿಂದ ಯೋಗ್ಯರಿಗೆ ಕೊಡತಕ್ಕಂತಹ ದೃಷ್ಟಿಯಿಂದ ವಿದ್ಯೆ ಪರಂಪರೆ ಎಂಬತಕ್ಕಂಥದ್ದು ಕೇವಲ ಅದನ್ನು ನಾವು ಬಾಯಿಂದ ಬಾಯಿಗೆ ರಕ್ಷಣೆ ಮಾಡಿಕೊಂಡು ಬಂದದ್ದು ಒಂದು ಕಾಲ ಇತ್ತು. ಒಂದು ಕಾಲಘಟ್ಟದಲ್ಲಿ ಲಿಪಿ ಅನಾದಿ ಕಾಲದಿಂದಲೂ ಉಂಟು. ಲಿಪಿ ಅನಾದಿ ಕಾಲದಿಂದಲೂ ಉಂಟು. ಆದರೆ ನಾವೇನ್ ಇವತ್ತು ಸಂಸ್ಕೃತ ದೇವನಾಗರಿ ಲಿಪಿ ಅಂತ ನಾವು ಕರಿತೇವೆ, ಇದು ಅನಾದಿ ಕಾಲದಿಂದ ಹೀಗೆ ಇದೆ ಅಂತ ನಾವು ಹೇಳುವುದಲ್ಲ. ಕಾಲಘಟ್ಟಗಳಲ್ಲಿ ಅದು ಪರಿಷ್ಕರಣೆ ಆಗ್ತಾ ಬಂದಿದೆ. ಆದ್ದರಿಂದ ಲಿಪಿಯು ಭಾಷೆಯಷ್ಟೇ ಪ್ರಾಚೀನವಾದ, ಯಾವುದೋ ಒಂದು ಕಾಲದಲ್ಲಿ ಲಿಪಿ ಹುಟ್ಟಿಕೊಂಡಿತು ಅಂತ ಇಲ್ಲ. ಇವತ್ತು ನೋಡಿ, ಬ್ರಾಹ್ಮಿ, ನಾವು ಲಿಪಿಗಳನ್ನ ಅಧ್ಯಯನ ಮಾಡುವಾಗ ಬ್ರಾಹ್ಮಿ, ಕೈಚಿ ಇವೆಲ್ಲ ಲಿಪಿಗಳನ್ನ ಅಧ್ಯಯನ ಮಾಡ್ತೇವೆ. ಮ್ಯಾನುಸ್ಕ್ರಿಪ್ಟ್ಗಳನ್ನು ಓದುವಾಗ ನಾವು ಬ್ರಾಹ್ಮಿ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಒಂದು ಲಿಪಿ. ಅದು ಪರಿಷ್ಕರಣೆ ಹೊಂತ ಇವತ್ತಿನ ನಂದಿನಾಗರಿ, ನಾಗರಿ, ಇವತ್ತಿನ ದೇವನಾಗರಿಗೆ ಈ ಹಂತಕ್ಕೆ ನಿಂತುಕೊಂಡಿದೆ. ಇದು ಇನ್ನು ಮುಂದೆ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಬಹುದು ಕಾಲಘಟ್ಟದಲ್ಲಿ. ಭಾಷೆ ಬೇರೆ, ಲಿಪಿ ಬೇರೆ. ಭಾಷೆಯ ಭಾವಗಳನ್ನ ವ್ಯಕ್ತಪಡಿಸಲಿಕ್ಕೆ ಸ್ಕ್ರಿಪ್ಟ್ ಅನ್ನು ನಾವು ಬಳಸ್ಕೋತೇವೆ ಇಷ್ಟೇ. ಆ ಸ್ಕ್ರಿಪ್ಟ್ ಯಾವುದೂ ಆಗ್ಬಹುದು. ಪೂಜ್ಯಾಯ ರಾಘವೇಂದ್ರಾಯ ನೀವು ಕನ್ನಡದಲ್ಲೂ ಬರಿಬಹುದು, ಸಂಸ್ಕೃತದಲ್ಲೂ ಬರಿಬಹುದು, ತೆಲುಗಿನಲ್ಲೂ ಬರಿಬಹುದು. ತೆಲುಗು, ಕನ್ನಡ ಭಾಷೆಗಳು ಸ್ಕ್ರಿಪ್ಟ್ ಅನ್ನೋದೇನಿದೆಯಲ್ಲ ಅದು ಲಿಪಿ. ಲಿಪಿ ಅಂದ್ರೆ ಏನದು? ಗೆರೆ ಕೊರೆಯುವುದು. ಆ ಗೆರೆಗಳಲ್ಲಿ ಇದನ್ನು ಹೀಗೆ ಕರಿಬೇಕು ಅಂತ ನಮ್ಮದೇ ಒಂದು ಸಂಕೇತವನ್ನು ಮಾಡ್ಕೊಂಡಿದ್ದೇವೆ. ಅದರ ಬಗ್ಗೆ ನಾವೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇವೆ. ಈ ಅಕ್ಷರವನ್ನ, ಈ ರೇಖೆಯನ್ನು ಹೀಗೆ ಗುರುತಿಸ್ಬೇಕು ಅಂತ. ಆದ್ದರಿಂದ ಯಾವಾಗ ನಾವು ಕಲಿಕೆ ಅನ್ನೋದು ಆರಂಭ ಆಯ್ತು ಜಗತ್ತಿನಲ್ಲಿ, ಆವತ್ತಿನಿಂದಲೂ ಕೂಡ ಈ ಲಿಪಿ ಇದ್ದೇ ಇದೆ. ಇವತ್ತಿನ ಲಿಪಿ ಪದ್ಧತಿ ಹಿಂದಿತ್ತು ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಆಯಾಯ ಕಾಲಗಳಲ್ಲಿ ಪರಿಷ್ಕಾರ ಆಗಿದೆ. ಅದಕ್ಕೆ ಭಾಷೆ ಹೇಗೆ ಪರಿಷ್ಕರಣ ಆಗಿದೆ, ಹಾಗೆ ಸ್ಕ್ರಿಪ್ಟ್ಗಳು ಕೂಡ ಪರಿಷ್ಕರಣ ಆಗ್ತಾ ಬಂದಿದೆ ಕಾಲಘಟ್ಟದಲ್ಲಿ. ಧನ್ಯವಾದ. ಮತ್ತೊಂದು ಕಡೆಯ ಪ್ರಶ್ನೆ. SB ಅಂತ ಯಾರಿದ್ದೀರಿ ಅವರು ಕೇಳಬಹುದು. ನಮಸ್ಕಾರ ರೀ ಆಚಾರ್ಯರೇ. ಇನ್ನೊಂದು ಪ್ರಶ್ನೆ, ಗದಾ ನಾರಾಯಣ ಮುದ್ರೆ ಬಗ್ಗೆ, ಹೆಣ್ಮಕ್ಳು ಹಾಕೊಂಡು ಮುದ್ರೆ ಬಗ್ಗೆ ಜಾಗದಲ್ಲಿ ಹಾಕೋಬೇಕು, ಒಬ್ಬರೊಬ್ರು ಒಂದೊಂದು ಪ್ಲೇಸ್ ಹೇಳ್ತಾರೆ. ಹಣೆಗ ಮತ್ತ ತ್ರಿವೇಣಿ ಸಂಗಮನು ಬೈತಲದ ಹತ್ರ, ಕುತ್ತಿಗೆ ಮೇಲೆ, ಎರಡು ಕೈ, ಇನ್ನ ಕಿವಿ ಹಿಂದನು ಹಾಕೋಬಹುದಾ, ಬೆಣ್ಣು, ಇವೆಲ್ಲ. ಇದೊಂದು ಸಣ್ಣ ಪ್ರಶ್ನೆ, ಯಾವಾಗೂ ಸಂದೇಹ. ಒಬ್ರೊಬ್ರು ಒಂದೊಂದು ರೀತಿ ಹೇಳ್ತಾರೆ ಇದ್ರ ಬಗ್ಗೆ. ಅದರ ಬಗ್ಗೆ ನಾನು ಸ್ವಲ್ಪ ತಿಳಿದು ಹೇಳ್ತೇನೆ. ನನಗೆ ತಿಳಿದ ಮಟ್ಟಿಗೆ ಗ್ರಂಥಗಳಲ್ಲಿ ವಿಷ್ಣು ರಹಸ್ಯದಲ್ಲಿ ಸ್ವಲ್ಪ ಹೆಚ್ಚು ಮುದ್ರೆಗಳನ್ನು ಹೇಳಿದ್ದಾರೆ, ಕೆಲವು ಕಡೆ ಕಡಿಮೆ ಹೇಳಿದ್ದಾರೆ ಅಂತ ಕಾಣುತ್ತದೆ. ಹೆಚ್ಚು ಮುದ್ರೆ ಹಾಕೊಳ್ಳೋದು ದೋಷ ಏನಲ್ಲ. ಅದು ಕೆಲವು ಕಡೆ ಒಂದೊಂದು ಕಡೆ ಹೇಳಿದ್ರು, ಒಂದು ವಿರೋಧ ಏನಿಲ್ಲ ಅದಕ್ಕೆ. ಆದ್ರಿಂದ ಹೆಚ್ಚು ಮುದ್ರೆಗಳನ್ನು ಧಾರಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೂ ಕರಾರುವಾಕ್ಕಾಗಿ ಏನು ಸ್ವಲ್ಪ ನಾನು ನೋಡಿ ಚೆಕ್ ಮಾಡಿ ಹೇಳ್ತೇನೆ ಅದ್ರ ಬಗ್ಗೆ. ಧನ್ಯವಾದ ಆಚಾರ್ಯರೇ. ಅಕ್ಷಯ ತೃತೀಯ ದಿನ ಬೆಳಗಿನ ಹೊತ್ತು ನೀವು ನಮ್ಮ ಜೊತೆ 1.5 ಗಂಟೆಗಿಂತ ಜಾಸ್ತಿ ನಮ್ಮ ಜೊತೆ ಇದ್ದು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ್ರಿ. ನಿಮ್ಮ ಸಮಯಕ್ಕಾಗಿ, ನಿಮ್ಮ ಪ್ರವಚನಕ್ಕಾಗಿ ಆಭಾರ, ನಮಸ್ಕಾರ, ಧನ್ಯವಾದಗಳು ಆಚಾರ್ಯ. ಇವತ್ತಿಗೆ ದಶಮ ಸ್ಕಂದ ಉತ್ತರಾರ್ಧ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಆಚಾರ್ಯರೇ.